ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ನ ಈಸ್ಟ್ ಇಂಡಿಯಾ ಕಂಪನಿಯನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಫಸ್ಟ್ ಆಕ್ಟ್ ಅನ್ನ ಪಾಸ್ ಮಾಡ್ಲಾಗುತ್ತೆ. ಅದನ್ನ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕರೀತಾರೆ. ಬಿಕಾಸ್ ಹೆಸರು ಹೇಳಿರುವ ರೀತಿ ರೆಗ್ಯುಲೇಟ್ ಮಾಡ್ಲಿಕ್ಕೆ ಯಾವುದನ್ನ, ಈಸ್ಟ್ ಇಂಡಿಯಾ ಕಂಪನಿಯನ್ನ. ಓಕೆ, ದೆನ್ ಈ ಆಕ್ಟಿನ ಅಂಡರ್ ಬರುವಂತಹ ಪ್ರಾವಿಷನ್ಸ್ ಗಳನ್ನ ನೋಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಕಲ್ಕತ್ತಾದ ಫೋರ್ಟ್ ವಿಲಿಯಂ ಅನ್ನುವಂತಹ ಸ್ಥಳದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಒಂದು ಪ್ರಾವಿಷನ್ ಅನ್ನ ಕೊಡ್ತಾರೆ. ಅಂಡ್ ನಮ್ಮೆಲ್ಲರಿಗೂ ಗೊತ್ತಿರುವಾಗ ಸುಪ್ರೀಂ ಕೋರ್ಟ್ ಅನ್ನ 1774 ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ದೆನ್ ಅಲ್ಲಿಗೆ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ದೆನ್ ಇಟ್ ಕ್ರಿಯೇಟೆಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಫಾರ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಫ್ರೆಂಡ್ಸ್ ನೆನ್ಪಿರ್ಲಿ, ಬಿಕಾಸ್ ಫಸ್ಟ್ ಟೈಮ್ ಗವರ್ನರ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ರೀಡೆಸಿಗ್ನೇಟ್ ಮಾಡಲಾಗುತ್ತೆ ಅಂಡರ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಅಂಡ್ ಡೂ ರಿಮೆಂಬರ್, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ರೀಡೆಸಿಗ್ನೇಟ್ ಮಾಡಿದ ನಂತರ ಗವರ್ನರ್ ಜನರಲ್ಗೆ ಸಹಾಯ ಮಾಡ್ಲಿಕ್ಕೆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಕ್ರಿಯೇಟ್ ಮಾಡಲಾಗುತ್ತೆ. ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಅಂಡರ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಕ್ರಿಯೇಟ್ ಮಾಡಲಾಗುತ್ತೆ. ಸೊ ಈ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ದೆನ್ ಇಟ್ ಮೇಡ್ ದ ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮಡ್ರಾಸ್ ಪ್ರೆಸಿಡೆನ್ಸಿ ಸಬಾರ್ಡಿನೇಟ್ ಟು ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಫ್ರೆಂಡ್ಸ್, ಯಾರಾದ್ರೂ ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುತ್ತಾ? ಬಿಕಾಸ್ ನಾನು ಹಲವಾರು ಬಾರಿ ಹೇಳಿದ್ದೇನೆ ಅಂಡ್ ನೀವು ಎಷ್ಟೇ ಬಾರಿ ಲಕ್ಷ್ಮೀಕಾಂತ್ ಅಲ್ಲಿ ಓದಿದ್ರು ಕೂಡ ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಯಾರಾದ್ರೂ ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುತ್ತಾ? ಅನ್ಮ್ಯೂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೋದು, ಬಿಕಾಸ್ ಇದೊಂದು ಇಂಟರಾಕ್ಟಿವ್ ಸೆಷನ್ ಇದ್ದಂಗೆ. ಸೊ ನೀವು ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಓಕೆ, ಯಾರನ್ನು ಅಟೆಂಪ್ಟ್ ಮಾಡಿ. ವಿಡಿಯೋಗಳಲ್ಲಿ ನಾನು ಲಾಸ್ಟ್ ಕ್ಲಾಸ್ಗಳಲ್ಲಿ ತಿಳಿಸಿದ್ನಲ್ಲ, ಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಬಗ್ಗೆ ತುಂಬಾ ಸರಿ ಹೇಳಿದ್ದೇನೆ. ಓಕೆ ಫ್ರೆಂಡ್ಸ್, ಒಂದು ನೆನಪಿರ್ಲಿ, ಬಿಕಾಸ್ ಇದು ಕಾನ್ಸೆಪ್ಟ್. ಇದನ್ನ ನೀವು ಆಕ್ಚುಲಿ ಬೇರೆ ಯಾವ ಯೂಟ್ಯೂಬ್ ವಿಡಿಯೋಗಳಲ್ಲಿ ನೋಡಿದ್ರು ನಿಮಗೆ ಗೊತ್ತಾಗಲ್ಲ. ಅಂಡ್ ಈವನ್ ಲಕ್ಷ್ಮೀಕಾಂತ್ ನೀವು ಎಷ್ಟೇ ಸರಿ ಓದಿದ್ರು ಕೂಡ ಇದು ಅರ್ಥ ಆಗಲ್ಲ. ಬಿಕಾಸ್ ಸೆಂಟ್ರಲೈಸೇಷನ್ ಮೀನಿಂಗ್ ಅನ್ನ ಲಕ್ಷ್ಮೀಕಾಂತ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಬಿಫೋರ್ 1773 ನಾನು ಮಾತಾಡ್ತಿರುವಂತದ್ದು. ಬಿಫೋರ್ 1773 ಇಂಡಿಯಾದಲ್ಲಿ 3 ಪ್ರೆಸಿಡೆನ್ಸಿಗಳಿರುತ್ತೆ. ಬಾಂಬೆ ಪ್ರೆಸಿಡೆನ್ಸಿ, ಮಡ್ರಾಸ್ ಪ್ರೆಸಿಡೆನ್ಸಿ ಅಂಡ್ ಬೆಂಗಾಲ್ ಪ್ರೆಸಿಡೆನ್ಸಿ. ಫ್ರೆಂಡ್ಸ್ ನೆನ್ಪಿರ್ಲಿ, 3 ಪ್ರೆಸಿಡೆನ್ಸಿಗೆ ಒಬ್ಬೊಬ್ಬ ಗವರ್ನರ್ ಇರ್ತಾನೆ ಅಡ್ಮಿನಿಸ್ಟ್ರೇಷನ್ ಅನ್ನ ನೋಡ್ಕೊಳ್ಳಿಕ್ಕೆ. ಅಂಡ್ ಪ್ರತಿಯೊಬ್ಬ ಗವರ್ನರ್ಗೆ ತನ್ನದೇ ಆದಂತಹ ಲೆಜಿಸ್ಲೇಟಿವ್ ಮತ್ತೆ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರುತ್ತೆ. ರಿಪೀಟ್, ಪ್ರತಿಯೊಬ್ಬ ಗವರ್ನರ್ಗೂ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ ನೀಡಿರ್ತಾರೆ 3 ಜನಕ್ಕೂ. ಬಟ್ ಯಾವಾಗ 3 ಜನಕ್ಕೂ ಈಕ್ವಲ್ ಪವರ್ಸ್ ಅನ್ನ ನೀಡಿದಾಗ ಎಂಟೈರ್ ಇಂಡಿಯಾನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ತಿಳಿದಂತಹ ಬ್ರಿಟಿಷ್ ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಸೆಂಟ್ರಲೈಸ್ ಮಾಡ್ಲಿಕ್ಕೆ ನೋಡುತ್ತೆ, ಕೇಂದ್ರೀಕರಣಗೊಳಿಸ್ಲಿಕ್ಕೆ ನೋಡುತ್ತೆ. ದಟ್ ಮೀನ್ಸ್ ಯಾವಾಗ ಒಬ್ಬನ ಹತ್ರ ಹೆಚ್ಚಿನ ಪವರ್ಸ್ ಅನ್ನ ಕಾನ್ಸಂಟ್ರೇಟ್ ಆದಂತಹ ಸಂದರ್ಭದಲ್ಲಿ ಎಂಟೈರ್ ಭಾರತವನ್ನ ಈಸಿಯಾಗಿ ರೂಲ್ ಮಾಡಬಹುದು ಅನ್ನುವ ಕಾರಣಕ್ಕೆ ಸೆಂಟ್ರಲೈಸ್ ಮಾಡ್ಲಿಕ್ಕೆ ನೋಡುತ್ತೆ. ದೆನ್ ವಾಟ್ ಡು ಯು ಮೀನ್ ಬೈ ಸೆಂಟ್ರಲೈಸೇಷನ್ ಅಂದ್ರೆ ಫ್ರೆಂಡ್ಸ್ ನೆನಪಿರ್ಲಿ, ಗವರ್ನರ್ ಆಫ್ ಬಾಂಬೆ ಅಂಡ್ ಮಡ್ರಾಸ್ ಪ್ರೆಸಿಡೆನ್ಸಿಯ ಬಳಿ ಇದ್ದಂತಹ ಲಾ ಮೇಕಿಂಗ್ ಪವರ್ಸ್ ಅಂದ್ರೆ ಲೆಜಿಸ್ಲೇಟಿವ್ ಪವರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆ? ಗವರ್ನರ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿರ್ತಾರೆ. ಸೊ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮಡ್ರಾಸ್ ಪ್ರೆಸಿಡೆನ್ಸಿಯ ಬಳಿ ಇದ್ದಂತಹ ಪವರ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟ್ರಾನ್ಸ್ಫರ್ ಅಂದ್ರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹೆಚ್ಚಿನ ಪವರ್ಸ್ ಅನ್ನ ಪಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇವರು ಪವರ್ಸ್ ಅನ್ನ ಕಳ್ಕೊಳ್ತಾ ಹೋಗ್ತಾರೆ. ಸೊ ಇದನ್ನ ಸೆಂಟ್ರಲೈಸೇಷನ್ ಅಂತ ಕರಿತೇವೆ. ಫ್ರೆಂಡ್ಸ್ ಅರ್ಥ ಆಗ್ತಿದ್ಯಾ? ಬಿಕಾಸ್ ನೀವು ಸಾಮಾನ್ಯವಾಗಿ ಎಷ್ಟು ಸರಿ ಓದಿದ್ರು ಕೂಡ ಸೆಂಟ್ರಲೈಸೇಷನ್ ಬಗ್ಗೆ ಏನು ಕಂಪ್ಲೀಟ್ ಆಗಿ ಅರ್ಥ ಆಗಲ್ಲ ಬುಕ್ ಅಲ್ಲಿ, ಬಿಕಾಸ್ ಅದರ ಎಕ್ಸ್ಪ್ಲನೇಷನ್ ಎಲ್ಲೂ ಇಲ್ಲ. ಸೊ ಅದರಿಂದ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿರುವಂತದ್ದು. Then it made the governors of Bombay and Madras presidency subordinate to the Governor General of Bengal. Because powers ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದೆ. ಅಂಡ್ ಯಾವಾಗ ಬಾಂಬೆ ಮತ್ತು ಮಡ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ ಗಳ ಬಳಿ ಇದ್ದಂತಹ ಪವರ್ಸ್ ಅನ್ನ ಕಳ್ಕೊಳ್ತಾ ಹೋಗ್ತಾರೋ ಡೆಫಿನೆಟ್ಲಿ ಅವ್ರು ಸಬಾರ್ಡಿನೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್, ಸೆಕೆಂಡ್ ಕರೆಕ್ಟ್, ಥರ್ಡ್ ಕರೆಕ್ಟ್ ಅಂಡ್ ಫೋರ್ತ್ ಒನ್, ಇಟ್ ಎಸ್ಟಾಬ್ಲಿಷ್ಡ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಮ್ಯಾನೇಜಿಂಗ್ ಪೊಲಿಟಿಕಲ್ ಅಫೇರ್ಸ್. ಫ್ರೆಂಡ್ಸ್ ನೆನಪಿರ್ಲಿ, ಈಗಾಗಲೇ ಒಬ್ರು ಅಟೆಂಪ್ಟ್ ಮಾಡಿದ್ರು ಅಂಡ್ ಅವ್ರು ಹೇಳಿದ ರೀತಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ 1784 ಪಿಟ್ಸ್ ಇಂಡಿಯಾ ಆಕ್ಟಿನ ಅಂಡರ್ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ, ಕ್ರಿಯೇಟ್ ಮಾಡಲಾಗುತ್ತೆ. ಫಸ್ಟ್ ಒನ್, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784 ಇನ್ ಅಂಡರ್ ಕ್ರಿಯೇಟ್ ಮಾಡಲಾಗುತ್ತೆ. ದೆನ್ 1773 ಆಕ್ಟಿನ ಅಂಡರ್ ಒಂದು ಬಾಡಿಯನ್ನ ಕ್ರಿಯೇಟ್ ಮಾಡಲಾಗಿರುತ್ತೆ, ಅದನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರೆಯಲಾಗುತ್ತೆ. ರಿಪೀಟ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕರೆಯಲಾಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕೇವಲ ಪೊಲಿಟಿಕಲ್ ಅಫೇರ್ಸ್ ಅನ್ನ ಮಾತ್ರ ನೋಡ್ಕೊಳ್ತಿರ್ಲಿಲ್ಲ.
both political affairs and commercial affairs. Friends, ನೆನಪಿರ್ಲಿ 1773 ಆಕ್ಟಿನ್ ಅಂಡರ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನುವಂತಹ ಹೊಸದಾಗಿ ಒಂದು ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಅಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕೆಲಸ ಕೇವಲ ಪೊಲಿಟಿಕಲ್ ಅಫೇರ್ಸ್ ಅನ್ನ ನೋಡ್ಕೊಳ್ಳೋದು ಮಾತ್ರ ಆಗಿರಲ್ಲ, ಬೋತ್ ಪೊಲಿಟಿಕಲ್ ಅಫೇರ್ಸ್ ಅಂಡ್ ಕಮರ್ಷಿಯಲ್ ಅಫೇರ್ಸ್ ಎರಡನ್ನು ಕೂಡ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೊಳ್ತಿರುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಆನ್ಸರ್ ಗಳಲ್ಲಿ ನೀವು ನೋಡಬಹುದು, ಫಸ್ಟ್ ಆಪ್ಷನ್ ಕರೆಕ್ಟ್, ಸೆಕೆಂಡ್ ಕರೆಕ್ಟ್, ಥರ್ಡ್ ಪಾಯಿಂಟ್ ಕರೆಕ್ಟ್. ಸೊ ಯುವರ್ ಆನ್ಸರ್ ಶುಡ್ ಬಿ ಸಿ 1, 2 and 3. ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ನೀವು ಕ್ವಶನ್ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂಡ್ ನಿಮಗೆ ಆನ್ಸರ್ ಗೊತ್ತಾದ್ರೆ ಎಕ್ಸ್ಪ್ಲೈನ್ ಮಾಡಬಹುದು, ಅಥವಾ ನೀವು ಚಾಟ್ ಮಾಡೋದ್ರ ಮುಖಾಂತರ ಆನ್ಸರ್ ಅನ್ನು ಕೂಡ ನೀವು ಶೇರ್ ಮಾಡಬಹುದು. ದೆನ್ ವಾಟ್ ವರ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935? ಯಾರಾದ್ರೂ ಅಟೆಂಪ್ಟ್ ಮಾಡ್ತೀರಾ? ಜಸ್ಟ್ ಫ್ರೆಂಡ್ಸ್ ನ ರೀತಿಯಲ್ಲೇ ಮಾತಾಡ್ತಿರೋದು, ಜಸ್ಟ್ ಇಂಟ್ರಾಕ್ಟ್ ಮಾಡ್ತಿರೋದು. ನೀವೇನ್ ತಪ್ಪು ಹೇಳಿದ್ರೆ ತೊಂದರೆ ಇಲ್ಲ, ಬಿಕಾಸ್ ಈಗಿನ ಕಲಿತಿರೋರು ಅಟೆಂಪ್ಟ್ ಮಾಡ್ಬೋದು. ನಿಮಗೆ ಗೊತ್ತಿದ್ರೆ ಆನ್ಸರ್ನ ಸೆಂಡ್ ಮಾಡ್ಬೋದು, ಚಾಟ್ ಮಾಡ್ಬೋದು. ವಾಟ್ ವರ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935? ಫಸ್ಟ್ ಪಾಯಿಂಟ್ ಕೊಟ್ಟಿರುವಂತದ್ದು ಫೆಡರೇಷನ್ ಅಂಡ್ ಪ್ರಾವಿನ್ಷಿಯಲ್ ಅಟಾನಮಿ, ಸೆಕೆಂಡ್ ಡಯಾರ್ಕಿ ಅಥವಾ ಡಯಾರ್ಚಿ ಅಟ್ ಸೆಂಟರ್, ಥರ್ಡ್ ಅಬಾಲಿಷನ್ ಆಫ್ ಡಯಾರ್ಕಿ ಇನ್ ದ ಸ್ಟೇಟ್. ಫ್ರೆಂಡ್ಸ್ ನೆನಪಿರ್ಲಿ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಬಲ್ಕಿಯೆಸ್ಟ್ ಆಕ್ಟ್, ಇದು ಬಲ್ಕಿಯೆಸ್ಟ್ ಡಾಕ್ಯುಮೆಂಟ್. ಪಾಸ್ ಮಾಡಿರುವಂತಹ ಎಲ್ಲ ಆಕ್ಟ್ ಗಳಲ್ಲಿ ಇದು ಬಲ್ಕಿಯೆಸ್ಟ್ ಒನ್. ಸಿ ಅಂತ ಕೆಲವರು ಆಪ್ಷನ್ ಕಳಿಸಿದ್ದೀರಾ. ಓಕೆ, ನೋಡೋಣ. ಬಲ್ಕಿಯೆಸ್ಟ್ ಒನ್. ಅಂಡ್ ನೆನಪಿರ್ಲಿ, ಫೆಡರೇಷನ್. ಫಸ್ಟ್ ಟೈಮ್ ಫೆಡರೇಷನ್ ಅನ್ನೋ ಪದವನ್ನ ಯಾವಾಗ ಬಳಸ್ತಾರೆ, ಫೆಡರೇಷನ್ ಅನ್ನುವಂತಹ ವರ್ಡ್ ಅನ್ನ, ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಅಲ್ಲಿ, ಬಿಕಾಸ್ ಆಲ್ ಇಂಡಿಯಾ ಫೆಡರೇಷನ್. ಫ್ರೆಂಡ್ಸ್ ನೆನಪಿರ್ಲಿ, ಬ್ರಿಟಿಷ್ ಪ್ರಾವಿನ್ಸಸ್ ಇರುತ್ತೆ ಅಂಡ್ ಪ್ರಿನ್ಸ್ಲಿ ಸ್ಟೇಟ್ ಗಳಿರುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಬ್ರಿಟಿಷ್ ಪ್ರಾವಿನ್ಸಸ್ ಅಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನ ನಡೆಸ್ತಿರ್ತಾರೆ, ಬಟ್ ಪ್ರಿನ್ಸ್ಲಿ ಸ್ಟೇಟ್ ಗಳಲ್ಲಿ ರಾಜರು ಆಳ್ವಿಕೆ ನಡೆಸ್ತಿರ್ತಾರೆ. ನೀವು ಕೆಲವೊಂದು ಬುಕ್ ಗಳಲ್ಲಿ ನೋಡಿರ್ತೀರಾ ರಜವಾಡಾಸ್, ಪ್ರಿನ್ಸ್ಲಿ ಸ್ಟೇಟ್ ಗಳನ್ನ ರಜವಾಡಾಸ್ ಅಂತ ಕೂಡ ಕೊಟ್ಟಿರ್ತಾರೆ ಕನ್ಫ್ಯೂಸ್ ಮಾಡ್ಲಿಕ್ಕೆ. ಸೊ ರಜವಾಡಾಸ್ ಅಂತ ಕೊಟ್ಟಿದ್ರೆ ಅದರ ಅರ್ಥ ಪ್ರಿನ್ಸ್ಲಿ ಸ್ಟೇಟ್ಗಳು, ಅಥವಾ ಕನ್ನಡದಲ್ಲಿ ದೇಶೀಯ ಸಂಸ್ಥಾನಗಳು ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಎರಡು ಪೊಲಿಟಿಕಲ್ ಯೂನಿಟ್ ಗಳಿರುತ್ತೆ. ನೆನಪಿರ್ಲಿ, ಬ್ರಿಟಿಷ್ ಪ್ರಾವಿನ್ಸಸ್ ಅಂದ್ರೆ ಕಂಪ್ಲೀಟ್ ಅಂಡರ್ ದ ಪ್ಯಾರಾಮೌನ್ಸಿ ಆಫ್ ಬ್ರಿಟನ್. ಬ್ರಿಟನ್ನಿನ ಪ್ಯಾರಾಮೌನ್ಸಿ ಅಂಡರ್ ಇರುತ್ತೆ ಅಂಡ್ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಪ್ರಾವಿನ್ಸಸ್ ನ ಮೇಲೆ. ಬಟ್ ಪ್ರಿನ್ಸ್ಲಿ ಸ್ಟೇಟ್ ಗಳಂದ್ರೆ ಕಂಪೇರ್ ಟು ಬ್ರಿಟಿಷ್ ಪ್ರಾವಿನ್ಸಸ್, ಪ್ರಿನ್ಸ್ಲಿ ಸ್ಟೇಟ್ ಗಳ ರಾಜರಲ್ಲಿ ಹೆಚ್ಚಿನ ಪವರ್ಸ್ ಅನ್ನ ನೀಡಿರ್ತಾರೆ. ಅಂಡ್ ವೆರಿ ಇಂಪಾರ್ಟೆಂಟ್, ಕಂಪ್ಲೀಟ್ ಕಂಟ್ರೋಲ್ ಅಲ್ಲ, ಕೇವಲ ಪಾರ್ಷಿಯಲ್ ಕಂಟ್ರೋಲ್ ಮಾತ್ರ ಇರುತ್ತೆ. ಬಿಕಾಸ್ ಇಂಟರ್ನಲ್ಲಿ ಯಾವೆಲ್ಲ ಮ್ಯಾಟರ್ಸ್ ಗಳಿರುತ್ತೋ ಅವನ್ನೆಲ್ಲ ರಾಜರೇ ನೋಡ್ಕೊಂತಿರ್ತಾರೆ, ಪ್ರಿನ್ಸಸ್ ನೋಡ್ಕೊಂಡಿರ್ತಾರೆ. ಬಟ್ ಎಕ್ಸ್ಟರ್ನಲ್ ಮಿಲಿಟರಿ ಅಫೇರ್ಸ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಕೆಲವೊಂದು ಸಬ್ಜೆಕ್ಟ್ ಗಳನ್ನ ಬ್ರಿಟಿಷ್ ಅಥಾರಿಟಿ ನೋಡ್ಕೊಳ್ತಿರುತ್ತೆ. ಸೊ ಪ್ರಿನ್ಸ್ಲಿ ಸ್ಟೇಟ್ ಪಾರ್ಷಿಯಲಿ ಕಂಟ್ರೋಲ್ ಅಲ್ಲಿ ಇರುತ್ತೆ, ಬಟ್ ಬ್ರಿಟಿಷ್ ಪ್ರಾವಿನ್ಸಸ್ ಅಂಡರ್ ದ ಫುಲ್ಲಿ ಕಂಟ್ರೋಲ್ ಆಫ್ ಬ್ರಿಟಿಷ್ ಅಥಾರಿಟಿ. ಸೊ ನೆನಪಿರ್ಲಿ, ಆಲ್ ಇಂಡಿಯಾ ಫೆಡರೇಷನ್ ಅಂದ್ರೆ ಬ್ರಿಟಿಷ್ ಪ್ರಾವಿನ್ಸಸ್ ಮತ್ತೆ ಪ್ರಿನ್ಸ್ಲಿ ಸ್ಟೇಟ್ ಇವೆರಡನ್ನ ಒಗ್ಗೂಡಿಸಿ ಆಲ್ ಇಂಡಿಯಾ ಫೆಡರೇಷನ್ ಅಂದ್ರೆ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಪ್ರಾವಿಷನ್ ಅನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಅಲ್ಲಿ ಕೊಡ್ತಾರೆ. ಸೊ ಈ ಪಾಯಿಂಟ್ ಕರೆಕ್ಟ್ ಆಗಿದೆ. ಅಂಡ್ ದೆನ್ ಪ್ರಾವಿನ್ಷಿಯಲ್ ಅಟಾನಮಿ. ಫ್ರೆಂಡ್ಸ್ ನೆನಪಿರ್ಲಿ, 1773 ಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, 1833 ಫೈನಲ್ ಸ್ಟೆಪ್ ಟುವರ್ಡ್ಸ್ centralization, then 1861 first step towards decentralization, then 1935 government of India act final step towards decentralization. ಈ ರೀತಿಯಾಗಿ ನೀವು ಆರ್ಡರ್ ಆಗಿ ನೆನ್ಪಿಟ್ಕೊಂಡಾಗ ಮಾತ್ರ ನೀವು ತುಂಬಾ ಹೆಚ್ಚು ದಿನಗಳ ಕಾಲ ಈ ಟಾಪಿಕ್ ನ ಅಂಡರ್ ಬರುವಂತಹ ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ರಿಪೀಟೆಡ್ ಆಗಿ ರಿವಿಷನ್ ಮಾಡಬೇಕು. ಅಂಡ್ ನೀವು ರಿಪೀಟೆಡ್ ಆಗಿ ರಿವಿಷನ್ ಮಾಡ್ತಿದ್ರು ಕೂಡ ಮುಂದೆ ನೀವು ಬೇರೆ ಸಬ್ಜೆಕ್ಟ್ ಗಳನ್ನ ಓದ್ತಾ ಹೋದಂಗೆ ಮರಿತಾ ಹೋಗುತ್ತೆ. ಬಿಕಾಸ್ ನಾವು ಕೇವಲ ಪೊಲಿಟಿ ಅಥವಾ ಜಿಯೋಗ್ರಫಿ ಈ ರೀತಿಯಾಗಿ ಒಂದೇ ಸಬ್ಜೆಕ್ಟ್ ಅನ್ನು ಓದೋದಿಲ್ಲ. ಎಕ್ಸಾಮ್ ಗಳಿಗೆ ಪೊಲಿಟಿ ಓದ್ಬೇಕು, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಇಂಟರ್ನಲ್ ಸೆಕ್ಯೂರಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ಕರೆಂಟ್ ಅಫೇರ್ಸ್, ಈ ರೀತಿಯಾಗಿ ಓದ್ತಾ ಹೋದಾಗ ಡೆಫಿನೆಟ್ಲಿ ನಾವು ಹಿಂಗಡೆ ಓದಿದ್ದು ಮರಿತಾ ಹೋಗ್ತೀವಿ. ಬಟ್ ಫ್ರೆಂಡ್ಸ್ ನೆನಪಿರ್ಲಿ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಒಂದು ಚೈನ್ ಲಿಂಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಮುಂದೆ ಅದ್ರ ಬಗ್ಗೆ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಒಂದು ಸರಿ ಲಕ್ಷ್ಮೀಕಾಂತ್ ಬುಕ್ ಅನ್ನ ರೆಫರ್ ಮಾಡಿದ ತಕ್ಷಣ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್ ಈ ರೀತಿಯಾಗಿ ನೀವು ಚೈನ್ ಲೈನ್ ಅನ್ನ ನೆನ್ಪಿಟ್ಕೊಂಡಾಗ ಮಾತ್ರ ನಿಮ್ಗೆ ಅರ್ಥ ಆಗುವಂತದ್ದು. 1773 ಅಲ್ಲಿ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್, ದೆನ್ 1833 ಫೈನಲ್ ಸ್ಟೆಪ್, ದೆನ್ ಟುವರ್ಡ್ಸ್ ಡಿಸೆಂಟ್ರಲೈಸೇಷನ್ ಫಸ್ಟ್ ಸ್ಟೆಪ್ 1861, ದೆನ್
ಫೈನಲ್ ಸ್ಟೆಪ್ ಟುವರ್ಡ್ಸ್ ಡಿಸೆಂಟ್ರಲೈಸೇಷನ್ 1935. ಸೊ ಪ್ರಾವಿನ್ಷಿಯಲ್ ಅಟಾನಮಿ ಅಂದ್ರೆ ಪ್ರಾವಿನ್ಸಸ್ ಗಳಲ್ಲಿ ಅಟಾನಮಿ ನೀಡುವಂತದ್ದು. ದಟ್ ಮೀನ್ಸ್ ಇಲ್ಲಿಯವರೆಗೂ ಪ್ರಾವಿನ್ಸಸ್ ಗಳಿಗೆ ಹೆಚ್ಚಿನ ಅಟಾನಮಿಯನ್ನ ನೀಡಿರ್ಲಿಲ್ಲ. ಸೊ ಇದನ್ನ ಕಂಪ್ಲೀಟ್ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಬಿಕಾಸ್ ಸೆಂಟ್ರಲ್ ಗವರ್ಮೆಂಟ್ ಈಕ್ವಲ್ ಪವರ್ಸ್ ಇದೆ ಅಂಡ್ ಪ್ರಾವಿನ್ಸಸ್ ಕೂಡ ಈಕ್ವಲ್ ಪವರ್ಸ್ ಅನ್ನ ನೀಡಲಾಗಿದೆ. ನಾನು ಡಿವಿಷನ್ ಆಫ್ ಪವರ್ಸ್ ಅಲ್ಲೂ ಕೂಡ ವಿಷಯವನ್ನ ಹೇಳಿದ್ದೆ. ಯು ಜಸ್ಟ್ ರಿಕಾಲ್ ದಟ್ ಫ್ರೆಂಡ್ಸ್. ನೆನಪಿರ್ಲಿ, ಫೆಡರೇಷನ್ ಅಂಡ್ ಪ್ರಾವಿನ್ಷಿಯಲ್ ಅಟಾನಮಿ ಎರಡನ್ನು ಕೂಡ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇನ್ ಅಂಡರ್ ಪ್ರಾವಿಷನ್ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಒಂದು ಫೆಡರೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಆಗಲ್ಲ ಬಿಕಾಸ್ ಪ್ರಿನ್ಸಿ ಸ್ಟೇಟ್ ಗಳು ಇದನ್ನ ಅಪೋಸ್ ಮಾಡ್ತಾರೆ. ಸೊ ಈ ಆಪ್ಷನ್ ಕರೆಕ್ಟ್ ಆಗಿದೆ. ದೆನ್ ಡಯಾರ್ಕಿ ಅಟ್ ದ ಸೆಂಟರ್. ಫ್ರೆಂಡ್ಸ್ ನೆನಪಿರ್ಲಿ, ನಿಮಗೆ ಡಯಾರ್ಕಿ ಅಂತ ಅಂದಿದ ತಕ್ಷಣ ಡಯಾರ್ಕಿ ವರ್ಡ್ ನ ನೋಡಿದ ತಕ್ಷಣ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು. ಫಸ್ಟ್ ಟೈಮ್ ಡಯಾರ್ಕಿಯನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯ್ತು ಅಂತ ನೀವು ನೆನ್ಪು ಮಾಡ್ಕೋಬೇಕು. ಫಸ್ಟ್ ಟೈಮ್ ಡಯಾರ್ಕಿಯನ್ನ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಥವಾ ಮಾಂಟ್ಫೋರ್ಡ್ ಆಕ್ಟ್ ಅಂತ ಕರಿತೀವಿ. ಮಾಂಟ್ಫೋರ್ಡ್ ಆಕ್ಟ್ ಅಥವಾ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಥವಾ ಮಾಂಟೆಗೋ ಚೆಲ್ಫೋನ್ ರಿಫಾರ್ಮ್ಸ್, ಇದರ ಅಂಡರ್ ಡಯಾರ್ಕಿಯನ್ನ ಅಥವಾ ಡಯಾರ್ಚಿಯನ್ನ ಪ್ರಾವಿನ್ಸಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ರಿಪೀಟ್, ಪ್ರಾವಿನ್ಸಸ್ ಅಲ್ಲಿ ನೆನ್ಪು ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಸಾಮಾನ್ಯವಾಗಿ ಬೈಕ್ಯಾಮರಲಿಸಮ್ ಮತ್ತೆ ಡಯಾರ್ಕಿಗೆ ಕನ್ಫ್ಯೂಸ್ ಆಗುತ್ತೆ. ಬೈಕ್ಯಾಮರಲಿಸಮ್ ಅಂದ್ರೆ ಎರಡು ಸದನ, 2 ಹೌಸಸ್ ಇರುವಂತದ್ದು. ಅಂಡ್ ಬೈಕ್ಯಾಮರಲಿಸಮ್ ಅನ್ನ ಸೆಂಟ್ರಲ್ ಲೆವೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕು. ಬೈಕ್ಯಾಮರಲಿಸಮ್ ನ ಸೆಂಟ್ರಲ್ ಲೆವೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಬಟ್ ಡಯಾರ್ಕಿಯನ್ನ ಪ್ರಾವಿನ್ಷಿಯಲ್ ಲೆವೆಲ್ ಅಲ್ಲಿ, ಪ್ರಾವಿನ್ಸಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಎಕ್ಸಾಕ್ಟ್ 1935 ಆಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡಯಾರ್ಕಿಯನ್ನ ಪ್ರಾವಿನ್ಸಸ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಪ್ರಾವಿನ್ಸಸ್ ಅಲ್ಲಿ ಡಯಾರ್ಕಿಯನ್ನ ಅಬಾಲಿಷ್ ಮಾಡ್ತಾರೆ. ದೆನ್ ಪ್ರಾವಿನ್ಷಿಯಲ್ ಅಟಾನಮಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ದೆನ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಡಯಾರ್ಕಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಪ್ರಾವಿನ್ಸಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಇಲ್ಲಿ ಸೆಂಟ್ರಲ್ ಲೆವೆಲ್ ಅಲ್ಲಿ ಡಯಾರ್ಕಿಯನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಈ ರೀತಿಯಾಗಿ ನೀವು ಚೈನ್ ಲಿಂಕ್ ಅನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಬಿಕಾಸ್ ನೀವು ಹೆಚ್ಚು ಟೈಮ್ ಏನೋ ವಿಷಯಗಳನ್ನ ನೀವು ನೆನ್ಪಿಟ್ಕೋಬಹುದು ಅಂಡ್ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ನೆನಪಿರ್ಲಿ, ಡಯಾರ್ಕಿ ಅಟ್ ದ ಸೆಂಟರ್ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಡಯಾರ್ಕಿ ಅಟ್ ದ ಪ್ರಾವಿನ್ಸಸ್ ಅಂತ ಇದ್ದಿದ್ರೆ ನೆನ್ಪಿಟ್ಕೊಳ್ಳಿ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಸೊ ಈ ಆಪ್ಷನ್ ಕರೆಕ್ಟ್ ಆಗಿದೆ, ಈ ಆಪ್ಷನ್ ಕರೆಕ್ಟ್ ಆಗಿದೆ. ದೆನ್ ಅಬಾಲಿಷನ್ ಆಫ್ ಡಯಾರ್ಕಿ ಇನ್ ದ ಸ್ಟೇಟ್. ನೆನಪಿರ್ಲಿ, ಡಯಾರ್ಕಿ ಅಥವಾ ಡಯಾರ್ಚಿಯನ್ನ 1919 ಅಲ್ಲಿ ಪ್ರಾವಿನ್ಸಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಬಟ್ ಎಲ್ಲರೂ ಇದನ್ನ ಅಪೋಸ್ ಮಾಡ್ತಾರೆ, ಪ್ರಾವಿನ್ಸಿಯಲ್ ಲೆವೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಡಯಾರ್ಕಿ ಸಿಸ್ಟಮ್ ಅನ್ನ. ಸೊ 1927 ಅಲ್ಲಿ ಸೈಮನ್ ಕಮಿಷನ್ ಅಪಾಯಿಂಟ್ ಆಗುತ್ತೆ. ಅಂಡ್ ಸೈಮನ್ ಕಮಿಷನ್ ಪ್ರಾವಿನ್ಸಸ್ ಅಲ್ಲಿ ಡಯಾರ್ಚಿಯನ್ನ ಅಬಾಲಿಷ್ ಮಾಡಬೇಕು ಅಂತ ತಿಳಿಸಿರುತ್ತೆ. ಅಂಡ್ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇನ್ ಅಂಡರ್ ಪ್ರಾವಿನ್ಸಸ್ ಅಲ್ಲಿ ಡಯಾರ್ಚಿಯನ್ನ ಅಬಾಲಿಷ್ ಮಾಡ್ತಾರೆ. ಬಟ್ ಅಲ್ಲಿಗೆ ಸುಮ್ಮನಾಗಲ್ಲ, ಅಂತಹ ಡಯಾರ್ಚಿಯನ್ನ ಸೆಂಟ್ರಲ್ ಲೆವೆಲ್ ಅಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಯುವರ್ ಆನ್ಸರ್ ಶುಡ್ ಬಿ 1, 2 and 3. ಸೊ ಸಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಬಿಕಾಸ್ ನೆನಪಲ್ಲಿ ಡಯಾರ್ಚಿಯನ್ನ ನೀವು ಲಾಸ್ಟ್ ವಿಡಿಯೋಗಳಲ್ಲಿ ಕೂಡ ಇನ್ನು ನೋಡಬಹುದು. ಬಿಕಾಸ್ ಆಪ್ ಅಲ್ಲಿ ವಿಡಿಯೋಗಳು ಸಿಗುತ್ತೆ. ಡಯಾರ್ಚಿ ಅಂದ್ರೆ ಟ್ರಾನ್ಸ್ಫರ್ಡ್, ರಿಸರ್ವ್ ಸಬ್ಜೆಕ್ಟ್, ಈ ರೀತಿಯಾದಂತದ್ದನ್ನ ನಾನು ಲಾಸ್ಟ್ ವಿಡಿಯೋಗಳಲ್ಲೇ ನಿಮ್ಗೆ ತಿಳಿಸಿದ್ದೆ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ. ಅಟೆಂಪ್ಟ್ ಮಾಡಿ ಇದನ್ನ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾದ್ರೆ ಎಕ್ಸ್ಪ್ಲೇನ್ ಕೂಡ ಮಾಡಬಹುದು. ತಪ್ಪಾಗುತ್ತೆ ಅಂತ ಏನ್ ಇದ್ ಮಾಡ್ಬೇಡಿ. ಬಿಕಾಸ್ ಇನ್ನು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಖಂಡಿತ ತಪ್ಪಾದೇ ಆಗುತ್ತೆ. ಆನ್ಸರ್ ಮಾಡಬಹುದು ನೀವು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ. ಸೈಮನ್ ಕಮಿಷನ್ ವಿಚ್ ವಾಸ್ ಅಪಾಯಿಂಟೆಡ್ ಇನ್ 1927 submitted its report in 1930 which suggested abolition of diarchy ಅಥವಾ ಡಯಾರ್ಚಿ. Then second point ಏನ್ ಕೊಟ್ಟಿದ್ದಾರೆ, the Pune Pact was a reaction to the Simon Commission and its report. ಅಟೆಂಪ್ಟ್ ಮಾಡಿ. ಓಕೆ, ಎ ಅಂತ ಕೆಲವರು ಆಪ್ಷನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುತ್ತಾ ನವ್ಯ ಅವರ? So Simon Commission which was appointed in 1927, it is correct because it should report the act which is Government of Indian Act of 1919. Okay. It is appointed for the inquiry into and report on its working. Okay. It is correct, and this submitted its report in 1930 which suggested the abolition of diarchy. It is also correct, I think. Okay. Correct. And Pune Act was reaction to the Simon Commission and its report is wrong. Pune Act was reaction to this communal award. Okay. Which was pact between Gandhi and Ambedkar. Okay, which of the following are true ಅಂತ ಕೇಳಿದ್ದಾರೆ. ಸೈಮನ್ ಕಮಿಷನ್ ಫ್ರೆಂಡ್ಸ್ ನೆನಪಿರ್ಲಿ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ರಿವ್ಯೂ ಮಾಡ್ಲಿಕ್ಕೆ, ಸ್ಕ್ರೂಟಿನೈಸ್ ಮಾಡ್ಲಿಕ್ಕೆ ಒಂದು ಕಮಿಷನ್ ಅನ್ನ, ಒಂದು ಸ್ಟ್ಯಾಟ್ಯುಟರಿ ಕಮಿಷನ್ ಅನ್ನ
ಅಪಾಯಿಂಟ್ ಮಾಡ್ತೇವೆ 10 years ಆದ್ಮೇಲೆ ಅನ್ನುವಂತಹ ಒಂದು ಪ್ರಾವಿಷನ್ ಅನ್ನ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ತಿಳಿಸಿರ್ತಾರೆ. ಬಟ್ ಬಿಫೋರ್ 10 years ಅಂದ್ರೆ 1927 ಅಲ್ಲೇ ಸೈಮನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಲಾಗುತ್ತೆ. ಅಂದ್ರೆ 1919 ಆಕ್ಟ್ ಕೆಳಗಡೆ ಕೆಲವೊಂದು ಪ್ರಾವಿಷನ್ಸ್ ಗಳನ್ನ ನೀಡಿರ್ತಾರಲ್ಲ, ಯಾವ ರೀತಿ ಭಾರತದಲ್ಲಿ ವರ್ಕ್ ಆಗ್ತಿದೆ ನೀಡಿರುವಂತಹ ಪ್ರಾವಿಷನ್ಸ್ ಅಂತ. ಸೊ 1927 ನಲ್ಲಿ ಅಪಾಯಿಂಟ್ ಮಾಡಲಾಗುತ್ತೆ. ಸೊ ಇಲ್ಲಿವರೆಗೂ ಕರೆಕ್ಟ್ ಆಗಿದೆ. ದೆನ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ 1930. ಫ್ರೆಂಡ್ಸ್, ಎಲ್ಲರೂ ಕೂಡ ಸೈಮನ್ ಕಮಿಷನ್ ಅನ್ನ ಅಪೋಸ್ ಮಾಡ್ತಾರೆ. ಬಿಕಾಸ್ ಸೈಮನ್ ಕಮಿಷನ್ ಅಲ್ಲಿ 7 ಮೆಂಬರ್ಸ್ ಇರ್ತಾರೆ ಅಂಡ್ 7 ಮೆಂಬರ್ಸ್ ಕೂಡ ಬ್ರಿಟಿಷರ್ಸ್ ಆಗಿರ್ತಾರೆ. ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿರೋ ರಿಫಾರ್ಮ್ಸ್ ಅನ್ನ ತರಬೇಕು ಅಂದ್ರೆ ಭಾರತೀಯರನ್ನ ಸೇರಿಸ್ಕೊಳ್ಬೇಕಾಗಿತ್ತು. ಬಟ್ ಅಲ್ಲಿ ಯಾವುದೇ ಇಂಡಿಯನ್ನೆಸ್ ಇರ್ಲಿಲ್ಲ, ಬಿಕಾಸ್ ಅಲ್ಲಿ ಯಾವುದೇ ಇಂಡಿಯನ್ಸ್ ಇರ್ಲಿಲ್ಲ. ಸೊ ಪ್ರತಿಯೊಬ್ಬ ಭಾರತೀಯನು ಕೂಡ ಇದನ್ನ ಅಪೋಸ್ ಮಾಡ್ತಾನೆ. ಬಟ್ ವೆರಿ ಇಂಪಾರ್ಟೆಂಟ್, ಪ್ರತಿಯೊಬ್ಬ ಭಾರತೀಯನು ಅಂದ್ರೆ ಎಂಟೈರ್ ಆಗಿ ಅಪೋಸ್ ಮಾಡಲ್ಲ. ಕೆಲವರು ಸೈಮನ್ ಕಮಿಷನ್ ಅನ್ನ ಸಪೋರ್ಟ್ ಮಾಡ್ತಾರೆ. ಸೈಮನ್ ಕಮಿಷನ್ ಅನ್ನ ಸಪೋರ್ಟ್ ಮಾಡಿದಂತಹ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾರು ಅಂದ್ರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಸೈಮನ್ ಕಮಿಷನ್ ನ ಸಪೋರ್ಟ್ ಮಾಡ್ತಾರೆ. ಬಟ್ ಎಂಟೈರ್ ಇಂಡಿಯಾ ಇನ್ನು ಸೈಮನ್ ಕಮಿಷನ್ ನ ಅಪೋಸ್ ಮಾಡ್ತಿರುತ್ತೆ. ದೆನ್ ನೆನ್ಪಿಟ್ಕೊಳ್ಳಿ, ಈ ಒಂದು ಎಲ್ಲರೂ ಅಪೋಸ್ ಮಾಡಿದ್ರು ಕೂಡ ಸೈಮನ್ ಕಮಿಷನ್ 1930 ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ. ದೆನ್ ವಿಚ್ ಸಜೆಸ್ಟೆಡ್ ಅಬಾಲಿಷನ್ ಆಫ್ ಡಯಾರ್ಕಿ. ಫ್ರೆಂಡ್ಸ್ ನೆನಪಿರ್ಲಿ, 1930 ಸೈಮನ್ ಕಮಿಷನ್ ತನ್ನ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ ಅಂಡ್ ಹಲವಾರು ರೆಕಮೆಂಡೇಶನ್ಸ್ ಗಳನ್ನ ನೀಡಿರುತ್ತೆ. ಬಟ್ ಒನ್ ಅಮಾಂಗ್ ದಮ್ ಯಾವುದು ಅಂದ್ರೆ ಅಬಾಲಿಷನ್ ಆಫ್ ಡಯಾರ್ಚಿ. ಬಿಕಾಸ್ ಪ್ರಾವಿನ್ಸಸ್ ಅಲ್ಲಿ 1919 ಆಕ್ಟಿನ ಅಂಡರ್ ಡಯಾರ್ಚಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಬಟ್ ಡಯಾರ್ಚಿ ವಾಸ್ ಅನ್ಸಕ್ಸಸ್ಫುಲ್. ಸೊ ದ ಸೈಮನ್ ಕಮಿಷನ್ ಸಜೆಸ್ಟೆಡ್ ದ ಅಬಾಲಿಷನ್ ಆಫ್ ಡಯಾರ್ಚಿ ಅಟ್ ಪ್ರಾವಿನ್ಸಸ್. ಸೊ ಫಸ್ಟ್ ಆಪ್ಷನ್, ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿದೆ. Then the Pune Pact was a reaction to the Simon Commission and its report. Friends, ನೆನಪಿರ್ಲಿ, 1930 ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಲಾಯಿತು ಅಂತ ಹೇಳಿದೆ. ಅಂಡ್ 1931, 1930, 31, 32 ಈ 3 years ಅಲ್ಲಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಗಳು ನಡೆಯುತ್ತೆ. ಯಾವ ಕಾರಣಕ್ಕೆ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಗಳು ನಡೆಯುತ್ತೆ ಅಂದ್ರೆ ಸೈಮನ್ ಕಮಿಷನ್ ರಿಪೋರ್ಟ್ ಅನ್ನ ಕೊಟ್ಟಿರುತ್ತೆ. ಆ ಸೈಮನ್ ಕಮಿಷನ್ ರಿಪೋರ್ಟ್ಗೆ ಯಾವುದಾದ್ರೂ ಸಜೆಷನ್ಸ್ ಕೊಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಅಮೆಂಡ್ಮೆಂಟ್ ತರೋದಾಗಿರ್ಬೋದು, ಅಥವಾ ಸೈಮನ್ ಕಮಿಷನ್ ಕುರಿತು ಡಿಸ್ಕಸ್ ಮಾಡ್ಲಿಕ್ಕೆ, ದೆನ್ ಮುಂದೆ ಭಾರತದಲ್ಲಿ ಯಾವ ರೀತಿಯ ರಿಫಾರ್ಮ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಏನು ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಸಭೆ ಅಂತ ಕರೀತಾರೆ ಕನ್ನಡದಲ್ಲಿ, 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಅನ್ನ ಕನ್ವೀನ್ ಮಾಡಲಾಗುತ್ತೆ ಇಂಗ್ಲೆಂಡ್ ಅಲ್ಲಿ, ಭಾರತದಲ್ಲ ಇಂಗ್ಲೆಂಡ್ ಅಲ್ಲಿ. ಅಂಡ್ ಇದರಲ್ಲಿ ಪ್ರಿನ್ಸ್ಲಿ ಸ್ಟೇಟಿನ ರಾಜರು ಕೂಡ ಅಟೆಂಡ್ ಆಗಿರ್ತಾರೆ. ದೆನ್ ಏನು ಬ್ರಿಟಿಷ್ ಅಥಾರಿಟಿ ಅವರು, ಇಂಡಿಯನ್ ಬ್ರಿಟಿಷ್ ಅಥಾರಿಟಿ ಅವರು ಕೂಡ ಅಟೆಂಡ್ ಆಗಿರ್ತಾರೆ. ಅಂಡ್ ಇಂಗ್ಲೆಂಡ್ ಅಲ್ಲಿ ಇದ್ದಂತಹ ಬ್ರಿಟಿಷ್ ಪಾರ್ಲಿಮೆಂಟಿನ ಮೆಂಬರ್ಸ್ ಕೂಡ ಅದರಲ್ಲಿ ಅಟೆಂಡ್ ಆಗಿರ್ತಾರೆ. ಬಟ್ ವೆರಿ ಇಂಪಾರ್ಟೆಂಟ್, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಯಾರು ರೆಪ್ರೆಸೆಂಟ್ ಮಾಡಿರೋದಿಲ್ಲ. ನಿಮ್ ಹಿಸ್ಟ್ರಿಯಲ್ಲಿ, ಮಾಡರ್ನ್ ಹಿಸ್ಟ್ರಿಯಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ವ್ಯಕ್ತಿ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿರೋದಿಲ್ಲ. ಬಟ್ ನಂತರ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಮಾಡ್ಕೊಳ್ಳಾಗುತ್ತೆ. ಬಿಕಾಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗ ಏನು ದ ಲಾರ್ಜೆಸ್ಟ್ ಪೊಲಿಟಿಕಲ್ ಪವರ್ ಇನ್ ಇಂಡಿಯಾ ಯಾವುದು ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಲ್ಲದೇನೆ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಇಟ್ ವಾಸ್ ವೇಸ್ಟ್ ಆಫ್ ಟೈಮ್. ಸೊ ಗಾಂಧಿಯನ್ನ ಪರ್ಸುವೇಟ್ ಮಾಡಲಾಗುತ್ತೆ, ಒಪ್ಪಿಸಲಾಗುತ್ತೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಲಿಕ್ಕೆ. ದೆನ್ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಕರಿತೇವೆ, ನೀವು ಮಾಡರ್ನ್ ಹಿಸ್ಟ್ರಿಯಲ್ಲಿ ಕೂಡ ನೋಡ್ತೀರಾ. ದೆನ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಸ್ಟ್ ಟೈಮ್ ರೆಪ್ರೆಸೆಂಟ್ ಮಾಡುತ್ತೆ ಭಾರತವನ್ನ. ಅಂಡ್ ಗಾಂಧೀಜಿಯವರು ಅದನ್ನ ಅಟೆಂಡ್ ಆಗಿರ್ತಾರೆ. ಬಟ್ ಗಾಂಧೀಜಿಯವರು ನಂತರ ಇದನ್ನ ಒಪ್ಕೊಳ್ಳಲ್ಲ. ಸೊ ಕಾಂಗ್ರೆಸ್ ಇದನ್ನ ಅಪೋಸ್ ಮಾಡುತ್ತೆ, ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗೆ ಬರೋಲ್ಲ. ಈ ರೀತಿಯಾಗಿ ಹಲವಾರು ಇನ್ಸ್ಟೆನ್ಸ್ ಗಳು ನಡೆಯುತ್ತೆ, ನೀವು ಮಾಡರ್ನ್ ಹಿಸ್ಟ್ರಿಯಲ್ಲಿ ನೋಡ್ಬೋದು. ಬಟ್ ನೀವು ಇಲ್ಲೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅಬಾಲಿಷನ್ ಆಫ್ ಡಯಾರ್ಚಿನ ಅಬಾಲಿಷ್ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಿತ್ತಾ ಇಲ್ವಾ ಅಂದ್ರೆ ಸೈಮನ್ ಕಮಿಷನ್ ಸಜೆಸ್ಟ್ ಮಾಡಿರುತ್ತೆ. ದೆನ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳನ್ನ ಅಟೆಂಡ್ ಮಾಡಿದಂತಹ ಕೆಲವು ವ್ಯಕ್ತಿಗಳು ಯಾರು ಅಂದ್ರೆ ತೇಜ್ ಬಹದ್ದೂರ್ ಸಪ್ರು. ನೆನಪಿರ್ಲಿ, ಮಾಡರ್ನ್ ಹಿಸ್ಟ್ರಿಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದು. ತೇಜ್ ಬಹದ್ದೂರ್ ಸಪ್ರು. ದೆನ್ ಅಂಬೇಡ್ಕರ್, ಡಿಪ್ರೆಸ್ಡ್ ಕ್ಲಾಸ್ ಅವ್ರನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ ಅಂಬೇಡ್ಕರ್ ಅವರು. ದೆನ್ ಮಿರ್ಜಾ ಇಸ್ಮಾಯಿಲ್. ಫ್ರೆಂಡ್ಸ್, ನಿಮ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಗಳು ಬರೀಬೇಕಾದ್ರೂ ಕೂಡ ಮಿರ್ಜಾ ಇಸ್ಮಾಯಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮಿರ್ಜಾ ಇಸ್ಮಾಯಿಲ್ ಮೈಸೂರು ಪ್ರಿನ್ಸ್ಲಿ ಸ್ಟೇಟಿನ ದಿವಾನರಾಗಿರ್ತಾರೆ. ನಮ್ಮೆಲ್ಲರಿಗೂ ಗೊತ್ತು, ಮಿರ್ಜಾ ಇಸ್ಮಾಯಿಲ್ ಪ್ರಿನ್ಸ್ಲಿ ಸ್ಟೇಟ್, ಮೈಸೂರು ಪ್ರಿನ್ಸ್ಲಿ ಸ್ಟೇಟಿನ ದಿವಾನರಾಗಿರ್ತಾರೆ. ಅಂಡ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಗಳನ್ನ ಅಟೆಂಡ್ ಮಾಡಿದಂತಹ ಕೆಲವು ವ್ಯಕ್ತಿಗಳಲ್ಲಿ ತೇಜ್ ಬಹದ್ದೂರ್ ಸಪ್ರು, ಅಂಬೇಡ್ಕರ್ ಅವರು, ದೆನ್ ಮಿರ್ಜಾ ಇಸ್ಮಾಯಿಲ್ 3 ಜನ ಇರ್ತಾರೆ. ಬಟ್ ಅಂಬೇಡ್ಕರ್ ಅವರು ಸಪರೇಟ್ ಎಲೆಕ್ಟೋರೇಟ್ ಅನ್ನ ನೀಡಬೇಕು ಅಂತ ಬ್ರಿಟಿಷ್ ಪಾರ್ಲಿಮೆಂಟಿನ ಬ್ರಿಟಿಷ್ ಅಥಾರಿಟಿಯ ಬಳಿ ಕೇಳ್ಕೊಳ್ತಾರೆ. ಬಟ್ ನಂತರ ಏನಾಗುತ್ತೆ ಅಂದ್ರೆ
ಬಿಕಾಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ ಗಳನ್ನ ಅಪೋಸ್ ಮಾಡಿ ಹೊರಟೋಗಿರ್ತಾರೆ. ನಂತರ ಭಾರತದಲ್ಲಿ ಈಗಾಗಲೇ ಹಿಂದೂ ಮತ್ತು ಮುಸ್ಲಿಂ ಅಂತ ಡಿವೈಡ್ ಮಾಡಲಾಗಿರುತ್ತೆ. ದೆನ್ ಇಂಡಿಯನ್ ಸೊಸೈಟಿಯನ್ನ ಫರ್ದರ್ ಡಿವೈಡ್ ಮಾಡ್ಲಿಕ್ಕೆ, ಬಿಕಾಸ್ ಇಂಡಿಯಾದಲ್ಲಿ ಈಗಾಗಲೇ ಹಿಂದೂಸ್ ಮತ್ತೆ ಮುಸ್ಲಿಮ್ಸ್ ಅಂತ, ದೆನ್ ಹಿಂದೂಸ್ ಅಲ್ಲೇನೆ ಕೂಡ ಹೈಯರ್ ಲೆವೆಲ್ ಕ್ಯಾಸ್ಟ್ ಗಳಂತ, ದೆನ್ ಲೋಯರ್ ಕ್ಯಾಸ್ಟ್ ಅಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ಗಳಂತ ಡಿವೈಡ್ ಮಾಡೋದ್ರಿಂದ ಭಾರತದಲ್ಲಿ ಯೂನಿಟಿಯನ್ನ ಏನು ಹೊಡಿಬಹುದು ಅನ್ನೋದ್ರಿಂದ ಒಂದು ಕಮ್ಯುನಲ್ ಅವಾರ್ಡ್ ಅನ್ನ ಗ್ರಾಂಟ್ ಮಾಡಲಾಗುತ್ತೆ. ಐ ರಿಪೀಟ್, ಒಂದು ಕಮ್ಯುನಲ್ ಅವಾರ್ಡ್ ಅನ್ನ 1932 ಅಲ್ಲಿ ಗ್ರಾಂಟ್ ಮಾಡಲಾಗುತ್ತೆ. ದೆನ್ ಕಮ್ಯುನಲ್ ಅವಾರ್ಡಿನ ಅಂಡರ್ ಏನನ್ನ ನೀಡಲಾಗುತ್ತೆ, ಯಾವ ಆಫರ್ ಅನ್ನ ಮಾಡಲಾಗುತ್ತೆ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ ಡಿಪ್ರೆಸ್ಡ್ ಕ್ಲಾಸ್ ಅವ್ರಿಗೆ ಸಪರೇಟ್ ಎಲೆಕ್ಟೋರೇಟ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಫ್ರೆಂಡ್ಸ್ ನೆನಪಿರ್ಲಿ, ಸಪರೇಟ್ ಎಲೆಕ್ಟೋರೇಟ್ ಅಂದಿದ ತಕ್ಷಣ ನಿಮ್ಗೆ ಒಂದು ಚೈನ್ ಲಿಂಕ್ ನೆನಪಾಗಬೇಕು. ಬಿಕಾಸ್ ಸಪರೇಟ್ ಎಲೆಕ್ಟೋರೇಟ್ ಅಂದಿದ ತಕ್ಷಣ ನೀವು ಫಸ್ಟ್ ಟೈಮ್ ಏನು ಎಲ್ಲಿ ಕೇಳಿದ್ರಿ, 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಲ್ಲಿ ಮುಸ್ಲಿಮರಿಗೆ ನೀಡಿದಂತು. ದೆನ್ 1919 ಅಲ್ಲಿ ಸಪರೇಟ್ ಎಲೆಕ್ಟೋರೇಟ್ ಅಥವಾ ಕಮ್ಯುನಲ್ ಎಲೆಕ್ಟೋರೇಟ್ ಅನ್ನು ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಯಾರಿಗೆ ಎಕ್ಸ್ಟೆಂಡ್ ಮಾಡ್ತಾರೆ? ಯುರೋಪಿಯನ್ಸ್ ಮಾಡ್ತಾರೆ, ದೆನ್ ಸಿಕ್ಕರಿಗೆ ಮಾಡ್ತಾರೆ, ದೆನ್ ಕ್ರಿಸ್ಟಿಯನ್ಸ್ ಮಾಡ್ತಾರೆ. ಈ ರೀತಿಯಾಗಿ 1919 ಆಕ್ಟ್ ಅಲ್ಲಿ ಏನು ಎಕ್ಸ್ಟೆಂಡ್ ಮಾಡಲಾಗುತ್ತೆ ಸಪರೇಟ್ ಎಲೆಕ್ಟೋರೇಟ್ ಅನ್ನ. ಅಂಡ್ 1932 ಅಲ್ಲಿ ಯಾರಿಗೆ ಎಕ್ಸ್ಟೆಂಡ್ ಮಾಡಲಾಗುತ್ತೆ ಅಂದ್ರೆ 1932 ಕಮ್ಯುನಲ್ ಅವಾರ್ಡ್ ನ ಅಂಡರ್ ಶೆಡ್ಯೂಲ್ ಕ್ಯಾಸ್ಟ್, ಡಿಪ್ರೆಸ್ಡ್ ಕ್ಲಾಸ್ ಇವರಿಗೆ ಸಪರೇಟ್ ಎಲೆಕ್ಟೋರೇಟ್ ಅನ್ನ ನೀಡಲಾಗುತ್ತೆ. ಬಟ್ ನಂತರ ಏನಾಗುತ್ತೆ ಅಂದ್ರೆ ಗಾಂಧೀಜಿ ಇದನ್ನ ಅಪೋಸ್ ಮಾಡ್ತಾರೆ. ಬಿಕಾಸ್ ಗಾಂಧೀಜಿ ಅವ್ರಿಗೆ ಈಗಾಗಲೇ ನೋವಿರುತ್ತೆ, ಭಾರತದಲ್ಲಿ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡಲಾಗಿದೆ, ದೆನ್ ಹಿಂದೂಗಳಲ್ಲೂ ಕೂಡ ಡಿವೈಡ್ ಮಾಡಿದ್ರೆ ಸ್ವಾತಂತ್ರ್ಯವನ್ನ ಪಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದ್ರಿಂದ ಗಾಂಧೀಜಿ ಕಮ್ಯುನಲ್ ಅವಾರ್ಡ್ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಗಳಿಗೆ ಸಪರೇಟ್ ಎಲೆಕ್ಟೋರೇಟ್ ಅನ್ನ ನೀಡುವುದನ್ನ ಅಪೋಸ್ ಮಾಡ್ತಾರೆ. ಬಟ್ ನಂತರ ಏನಾಗುತ್ತೆ, ಈಗಾಗಲೇ ಕಮ್ಯುನಲ್ ಅವಾರ್ಡಿನ ಅಂಡರ್ ನೀಡಲಾಗಿದೆ ಸಪರೇಟ್ ಎಲೆಕ್ಟೋರೇಟ್ ಅನ್ನ. ನಂತರ ಅಂಬೇಡ್ಕರ್ ಮತ್ತೆ ಗಾಂಧೀಜಿ ಇವರಿಬ್ಬರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅಂಬೇಡ್ಕರ್ ಅವರು ಒಪ್ಕೊಳ್ತಾರೆ ಸಪರೇಟ್ ಎಲೆಕ್ಟೋರೇಟ್ ಸಿಸ್ಟಮ್ ಬೇಡ, ಜಾಯಿಂಟ್ ಹಿಂದೂ ಎಲೆಕ್ಟೋರೇಟ್ ಸಾಕು ಅಂತ. ಐ ರಿಪೀಟ್, ಜಾಯಿಂಟ್ ಹಿಂದೂ ಎಲೆಕ್ಟೋರೇಟ್. ಫ್ರೆಂಡ್ಸ್ ನೆನಪಿರ್ಲಿ, ಜಾಯಿಂಟ್ ಹಿಂದೂ ಎಲೆಕ್ಟೋರೇಟ್ ಅಂದ್ರೆ ಮುಸ್ಲಿಮರಿಗೆ ಕೆಲವೊಂದು ಸೀಟ್ ಗಳನ್ನ ನೀಡಲಾಗಿರುತ್ತೆ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ, ದೆನ್ ಸಿಕ್ಕರಿಗೆ ಕೆಲವೊಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ, ದೆನ್ ಹಿಂದೂಸ್ ಗಳಿಗೂ ಕೂಡ ಕೆಲವೊಂದು ಕಾನ್ಸ್ಟಿಟ್ಯೂಯನ್ಸಿನ ನೀಡಲಾಗಿರುತ್ತೆ. ಹಿಂದೂಗಳಿಗೆ ನೀಡಿರುವಂತಹ ಕ್ಯಾಸ್ಟ್ ಗಳಲ್ಲಿ ಅದರ್ ಕ್ಯಾಸ್ಟ್ ಅಥವಾ ಜನರಲ್ ಕ್ಯಾಸ್ಟ್ ಅಂತ ಕೆಲವು ಕಾನ್ಸ್ಟಿಟ್ಯೂಯನ್ಸಿಗಳನ್ನ, ಅಂಡ್ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಡಿಪ್ರೆಸ್ಡ್ ಕ್ಲಾಸ್ ಅಂತ ಕೆಲವು ಕಾನ್ಸ್ಟಿಟ್ಯೂಯನ್ಸಿಗಳನ್ನ ಡಿವೈಡ್ ಮಾಡಲಾಗುತ್ತೆ. ಫ್ರೆಂಡ್ಸ್ ನೆನಪಿರ್ಲಿ, ಇದು ಸಪರೇಟ್ ಎಲೆಕ್ಟೋರೇಟ್ ಅಲ್ಲ. ಬಿಕಾಸ್ ಸಪರೇಟ್ ಎಲೆಕ್ಟೋರೇಟ್ ಅಂದ್ರೆ ಸಪೋಸ್ ಒಬ್ಬ ಸಿಖ್ ವ್ಯಕ್ತಿ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಎಲೆಕ್ಷನ್ ನಿಂತಿದ್ದಾನೆ ಅಂದ್ರೆ ಆ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇರುವಂತಹ ಕೇವಲ ಸಿಖ್ಖರು ಮಾತ್ರ ಕ್ಯಾಂಡಿಡೇಟ್ಗೆ ವೋಟ್ ಮಾಡ್ಬೇಕಾಗಿರುತ್ತೆ. ಸಪೋಸ್ ಆ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇರುವಂತಹ ಹಿಂದೂಸ್ಗಳು ವೋಟ್ ಮಾಡ್ಬೋದಾ? ನೋ, ವೋಟ್ ಮಾಡ್ಲಿಕ್ಕೆ ಆಗಲ್ಲ. ಮುಸ್ಲಿಮರು ವೋಟ್ ಮಾಡ್ಬೋದಾ? ವೋಟ್ ಮಾಡಕ್ ಆಗ್ತಿರ್ಲಿಲ್ಲ. ಕೇವಲ ಸಿಖ್ಖರು ಮಾತ್ರ ಸಿಖ್ ಕ್ಯಾಂಡಿಡೇಟ್ಗೆ ವೋಟ್ ಮಾಡ್ಬೇಕಾಗಿರುತ್ತೆ. ಬಟ್ ಇದು ಮುಸ್ಲಿಂ ಮತ್ತೆ ಸಿಖ್ಖರಲ್ಲಿ ಕಾಣಬಹುದು. ಬಟ್ ಜಾಯಿಂಟ್ ಎಲೆಕ್ಟೋರೇಟ್ ಅಂದ್ರೆ ಹಿಂದೂಗಳಲ್ಲಿ ಅದರ್ ಕ್ಯಾಸ್ಟ್ ಗೆ ಕೆಲವೊಂದು ಅಂಡ್ ಶೆಡ್ಯೂಲ್ ಕ್ಯಾಸ್ಟ್ ಗೆ ಕೆಲವೊಂದು ನೀಡಿರ್ತಾರೆ. ಬಟ್ ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ ಕೇವಲ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಇರುವಂತಹ ಶೆಡ್ಯೂಲ್ ಕ್ಯಾಸ್ಟ್ ಮಾತ್ರ ವೋಟ್ ಮಾಡ್ಬೇಕಾಗಿರುತ್ತಾ? ಡೆಫಿನೆಟ್ಲಿ ಇಲ್ಲ. ಅಲಾಂಗ್ ವಿತ್ ಶೆಡ್ಯೂಲ್ ಕ್ಯಾಸ್ಟ್ ಜನರಲ್ ಕೆಟಗರಿ ಪೀಪಲ್ ಅಂದ್ರೆ ಅದರ್ ಹಿಂದೂಸ್ ಯಾರು ಇರ್ತಾರಲ್ಲ, ಎಕ್ಸೆಪ್ಟ್ ಇನ್ನು ಕ್ರಿಸ್ಟಿಯನ್ಸ್, ಮುಸ್ಲಿಂ, ಸಿಖ್ಸ್, ಆಂಗ್ಲೋ ಇಂಡಿಯನ್ಸ್ ಅಂಡ್ ಯುರೋಪಿಯನ್ಸ್, ಇವ್ರನ್ನ ಬಿಟ್ಟು ಉಳಿದೆಲ್ಲ ಹಿಂದೂಗಳು ಕೂಡ ಶೆಡ್ಯೂಲ್ ಕ್ಯಾಸ್ಟ್ ಇಂದ ನಿಂತಿರುವಂತಹ ಕ್ಯಾಂಡಿಡೇಟ್ಗೂ ವೋಟ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಹಿಂದೂ ಜಾಯಿಂಟ್ ಎಲೆಕ್ಟೋರೇಟ್ ಅಂತ ಕರೀತೇವೆ. ಅಂಡ್ ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್, ದ ಪೂನಾ ಪ್ಯಾಕ್ಟ್ ವಾಸ್ ಎ ರಿಯಾಕ್ಷನ್ ಟು ದಿ ಸೈಮನ್ ಕಮಿಷನ್ ಅಂಡ್ ಇಟ್ಸ್ ರಿಪೋರ್ಟ್. ಬಟ್ ಫ್ರೆಂಡ್ಸ್ ನೆನಪಿರ್ಲಿ, ಗಾಂಧೀಜಿ ಮತ್ತೆ ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದ ಆಗುತ್ತೆ ಅಂತ ಹೇಳಿದೆ. ಪೂನಾದಲ್ಲಿ ಒಪ್ಪಂದ ಆಗುತ್ತೆ ಹಿಂದೂ ಜಾಯಿಂಟ್ ಎಲೆಕ್ಟೋರೇಟ್ ಅನ್ನು ಉಳಿಸಿಕೊಳ್ಳುವಂತೆ. ಇದನ್ನ ಪೂನಾ ಪ್ಯಾಕ್ಟ್ ಅಂತ ಕರೆಯಲಾಗುತ್ತೆ. ಫ್ರೆಂಡ್ಸ್ ನೆನಪಿರ್ಲಿ, ದೆನ್ ಪೂನಾ ಪ್ಯಾಕ್ಟ್ ವಾಸ್ ಎ ರಿಯಾಕ್ಷನ್ ಟು ದಿ ಸೈಮನ್ ಕಮಿಷನ್ ಅಲ್ಲ, ಕಮ್ಯುನಲ್ ಅವಾರ್ಡ್. ಕಮ್ಯುನಲ್ ಅವಾರ್ಡ್ ಅಂಡ್ ಇಟ್ಸ್ ರಿಪೋರ್ಟ್. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿದೆ, ಸೆಕೆಂಡ್ ಪಾಯಿಂಟ್ ತಪ್ಪಾಗಿದೆ. ಸೊ ಓನ್ಲಿ ಒನ್ ಇಸ್ ದ ರೈಟ್ ಆನ್ಸರ್. ಬಟ್ ನೆನಪಿರ್ಲಿ, ನಾವೆಲ್ಲರೂ ಏನ್ ಅನ್ಕೊಳ್ತೀವಿ ಅಂದ್ರೆ ಸೈಮನ್ ಕಮಿಷನ್ ರೆಕಮೆಂಡೇಶನ್ ಇನ ಮೇಲೆ ಕಮ್ಯುನಲ್ ಅವಾರ್ಡ್ ಅನ್ನ ಗ್ರಾಂಟ್ ಮಾಡಲಾಯಿತು. ದೆನ್ ಕಮ್ಯುನಲ್ ಅವಾರ್ಡ್ ಗ್ರಾಂಟ್ ಮಾಡಿದ ನಂತರ ಪೂನಾ ಪ್ಯಾಕ್ಟ್ ನಡೀತು, ಅಂದ್ರೆ ಗಾಂಧೀಜಿ ಮತ್ತೆ ಅಂಬೇಡ್ಕರ್ ನಡುವೆ ಒಪ್ಪಂದ ಆಯ್ತು ಅಂತ. ಬಟ್ ವೆರಿ ಇಂಪಾರ್ಟೆಂಟ್, ಸೈಮನ್ ಕಮಿಷನ್ ಆಧಾರದ ಮೇಲೆ ಏನು ಸಪರೇಟ್ ಎಲೆಕ್ಟೋರೇಟ್ ಅನ್ನ SC ಗಳಿಗೆ ಅಂದ್ರೆ ಡಿಪ್ರೆಸ್ಡ್ ಕ್ಯಾಸ್ಟ್ ಪರ್ಸನ್ ಗಳಿಗೆ ಎಕ್ಸ್ಟೆಂಡ್ ಮಾಡಲಾಗಿರಲ್ಲ. ಲೋಥಿಯನ್ ಕಮಿಟಿ, ಇದನ್ನ ನೀವು ಮಾಡರ್ನ್ ಹಿಸ್ಟ್ರಿಯಲ್ಲಿ ನೋಡಬಹುದು, ಪೊಲಿಟಿಯಲ್ಲಿ ಎಲ್ಲೂ ಕಾಣಲ್ಲ. ಬಟ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೈಯರ್ ಲೆವೆಲ್ ಎಕ್ಸಾಮ್ ಗಳಲ್ಲಿ. ಲೋಥಿಯನ್ ಕಮಿಟಿ ಯಾವುದಕ್ಕೆ ಸಂಬಂಧಿಸಿದ್ದು? ಲೋಥಿಯನ್ ಕಮಿಟಿ ಇಸ್ ರಿಲೇಟೆಡ್ ಟು ಅಂತ ಕೇಳ್ತಾರೆ. ಲೋಥಿಯನ್ ಕಮಿಟಿ ಏನು ಯಾರಿಗೆ ಕಮ್ಯುನಲ್ ಎಲೆಕ್ಟೋರೇಟ್ ಸಪರೇಟ್ ಎಲೆಕ್ಟೋರೇಟ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವುದರ ವಿಷಯದಲ್ಲಿ ರೆಕಮೆಂಡೇಶನ್ಸ್ ಅನ್ನ ಮಾಡಿರುತ್ತೆ. ಅಂಡ್ ಲೋಥಿಯನ್ ಕಮಿಟಿ ಶೆಡ್ಯೂಲ್ ಕ್ಯಾಸ್ಟ್ ಪೀಪಲ್ ಗಳಿಗೆ
ಇನ್ನು ಸಪರೇಟ್ ಎಲೆಕ್ಟೋರೇಟ್ ಅನ್ನ ಎಕ್ಸ್ಟೆಂಡ್ ಮಾಡುವಂತೆ ರೆಕಮೆಂಡೇಶನ್ ಅನ್ನ ನೀಡಿರುತ್ತೆ. ಸೊ ಕಮ್ಯುನಲ್ ಅವಾರ್ಡ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಬಟ್ ನಂತರ ಪೂನಾ ಪ್ಯಾಕ್ಟ್ ಮುಖಾಂತರ ಜಾಯಿಂಟ್ ಹಿಂದೂ ಎಲೆಕ್ಟೋರೇಟ್ ಅನ್ನ ಭಾರತದಲ್ಲಿ ರಿಟೈನ್ ಮಾಡ್ಕೊಳ್ಳಲಾಗುತ್ತೆ. ದೆನ್ ಇಲ್ಲಿ ಆನ್ಸರ್ ಓನ್ಲಿ 1. Then which of the following are true regarding the Government of India Act of 1919? Friends, Government of India Act of 1919 ಅಂದ ತಕ್ಷಣ ಕೆಲವೊಂದು ಪಾಯಿಂಟ್ ಗಳು ನೆನಪಾಗಬೇಕು. ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಅಂತ ಕರಿತೀವಿ ಅಥವಾ ಮಾಂಟ್ಫೋರ್ಡ್ ರಿಫಾರ್ಮ್ಸ್ ಅಂತ ಕರಿತೇವೆ. ದೆನ್ ಎಷ್ಟು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಗಳಿದೆ ಅಂತ ಕೂಡ ಕೇಳ್ತಾರೆ. ಬಿಕಾಸ್ ಲೋಯರ್ ಲೆವೆಲ್ ಎಕ್ಸಾಮ್ ಗಳಲ್ಲಿ ಎಷ್ಟು ಚಾರ್ಟರ್ ಆಕ್ಟ್ ಗಳಿದೆ, ಎಷ್ಟು ಕೌನ್ಸಿಲ್ಸ್ ಆಕ್ಟ್ ಗಳಿದೆ ಅಂಡ್ ಎಷ್ಟು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಗಳಿದೆ ಅಂತ ಯಾರಾದ್ರೂ ಹೇಳ್ತೀರಾ? ಎಷ್ಟು ಚಾರ್ಟರ್ ಆಕ್ಟ್ ಗಳಿದೆ, ಎಷ್ಟು ಕೌನ್ಸಿಲ್ ಅಂಡ್ ಎಷ್ಟು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಗಳಿದೆ ಅಂತ? ಬಿಕಾಸ್ ಪ್ರತಿಯೊಬ್ರು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಬೇಕು ಅಂಡ್ ಪ್ರತಿಯೊಬ್ರು ಕೂಡ ಈ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು. ಬಿಕಾಸ್ ಸ್ಟಾರ್ಟಿಂಗ್ ಬೇಸಿಕ್ ಅನ್ನ ಕರೆಕ್ಟ್ ಆಗಿ ಇನ್ನು ತಿಳ್ಕೊಳ್ತಾ ಹೋದಂಗೆ ಮುಂದದು ನೀವು ಈಸಿಯಾಗಿ ಕಲಿಬಹುದು ಅಂಡ್ ಬೇಗ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಯಾರಾದ್ರೂ ಅಟೆಂಪ್ಟ್ ಮಾಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು, ಅಥವಾ ನೀವು ಚಾರ್ಟ್ ಮಾಡೋದ್ರ ಮುಖಾಂತರ ನೀವು ಆನ್ಸರ್ ಕೂಡ ಹೇಳ್ಬೋದು. ಹೌ ಮೆನಿ ಚಾರ್ಟರ್ಸ್ ಆಕ್ಟ್ ವರ್ ಪಾಸ್ಡ್, ಹೌ ಮೆನಿ ಕೌನ್ಸಿಲ್ಸ್ ಆಕ್ಟ್ ವರ್ ಪಾಸ್ಡ್ ಅಂಡ್ ಹೌ ಮೆನಿ Government of India acts were passed. Okay. 4 charter acts. 4. Okay. Government of India Act 3. 3. Okay. Indian Council Act also 3. 3. Okay. 4 charters act ಯಾವ ವರ್ಷ ಅಂತ ಹೇಳಲಿಕ್ಕಾಗುತ್ತಾ? Charter Act of 1830. Okay. Charter Act of 1793. 1793 ಅಲ್ಲಿ first one, then 1813 and 1833. 20 years monopoly ಅನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. 1953 ಅಲ್ಲಿ ಎಕ್ಸ್ಟೆಂಡ್ ಮಾಡಲ್ಲ, ಬಟ್ ನೀವು ನೆನ್ಪಿಟ್ಕೊಳ್ಳಿ 1793, 1813, 1833, 1853 4 ಚಾರ್ಟರ್ಸ್ ಆಕ್ಟ್. ಬಿಕಾಸ್ ನಿಮ್ಗೆ ಲೋಯರ್ ಲೆವೆಲ್ ಎಕ್ಸಾಮ್ ಗಳಲ್ಲಿ PSI, ಈವನ್ KS ಈ ಲೆವೆಲ್ ಎಕ್ಸಾಮ್ ಗಳಲ್ಲೂ ಕೂಡ ಈ ರೀತಿಯಾದಂತಹ ಈಸಿ ಕ್ವಶನ್ ಗಳನ್ನ ಕೇಳಿರ್ತಾರೆ. ಬಿಕಾಸ್ ನಾವು ಇನ್ನು ಈ ರೀತಿಯಾಗಿ ಓದಿರಲ್ಲ. 1833 ಸಪರೇಟ್ ಆಗಿ ನೋಡಿರ್ತೀವಿ, 1813 ಆಕ್ಟ್ ಅನ್ನ ಸಪರೇಟ್ ಆಗಿ ನೋಡಿರ್ತೀವಿ. ಸೊ ಕೆಲವೊಮ್ಮೆ ಇದನ್ನು ಕೂಡ ಏನು ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಈ ರೀತಿ ಅರ್ಥ ಮಾಡ್ಕೊಂಡಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇವೆಲ್ಲ ಡೈರೆಕ್ಟ್ ಕ್ವಶನ್ ಗಳಾಗಿರುತ್ತೆ. ದೆನ್ 3 ಕೌನ್ಸಿಲ್ಸ್ ಆಕ್ಟ್ ಅಂತ ಹೇಳಿದ್ವಿ. ಫಸ್ಟ್ ಟೈಮ್ ಕೌನ್ಸಿಲ್ಸ್ ಆಕ್ಟ್ ಯಾವಾಗ? 1861, then 1892, then 1909. ಫ್ರೆಂಡ್ಸ್ ನೆನಪಿರ್ಲಿ, 1909 ಅನ್ನ ಕೆಲವೊಮ್ಮೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಅನ್ಕೊಳ್ಬಿಡ್ತಾರೆ, ಬಟ್ 1909 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್. ದೆನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಗಳು ಎಷ್ಟು ಅಂತ ಕೇಳಿದ್ದೆ? 3. ಬಿಕಾಸ್ ಫಸ್ಟ್ ಟೈಮ್ 1858 ಅಲ್ಲಿ ಪಾಸ್ ಮಾಡುವಂತಹ ಆಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ದೆನ್ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ದೆನ್ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಫ್ರೆಂಡ್ಸ್ ನೆನಪಿರ್ಲಿ, ಒಟ್ಟಿಗೆ 4 ಚಾರ್ಟರ್ ಆಕ್ಟ್ ಗಳು, 3 ಕೌನ್ಸಿಲ್ಸ್ ಆಕ್ಟ್ ಅಂಡ್ 3 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ದೆನ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919 ಇರುವಂತಹ ಪ್ರಾವಿಷನ್ಸ್ ಗಳನ್ನು ನೋಡೋಣ. ಇಟ್ ಅಬಾಲಿಶ್ಡ್ ಡಯಾರ್ಚಿ ಇಂಟ್ರೊಡ್ಯೂಸ್ಡ್ ಬೈ 1909 ಮಿಂಟೋ ಮಾರ್ಲೆ ರಿಫಾರ್ಮ್. ಫ್ರೆಂಡ್ಸ್ ನೆನಪಿರ್ಲಿ, ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂದ್ರೆ 1919 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್. ಅಂಡ್ ಈ ಆಕ್ಟಿನ ಅಂಡರ್ ಯಾವುದೇ ಡಯಾರ್ಚಿ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದಿಲ್ಲ. ಬಿಕಾಸ್ ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಿ, ಡಯಾರ್ಚಿಯನ್ನ ಮೊದಲ ಬಾರಿಗೆ ಪ್ರಾವಿನ್ಸಸ್ ಅಲ್ಲಿ 1919 ಆಕ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ತಪ್ಪಾಗಿದೆ. ಬಟ್ ಯಾವಾಗ ಅಬಾಲಿಷ್ ಮಾಡಲಾಯಿತು ಇದನ್ನ ಅಂದ್ರೆ ಸಪೋಸ್ 1919 ಅಂತ ಕೊಟ್ಟಿದ್ರೆ 1919 ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಆದಂತಹ ಡಯಾರ್ಚಿ ಸಿಸ್ಟಮ್ ಯಾವಾಗ ಅಬಾಲಿಷ್ ಆಯಿತು? 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಸೊ ಈ ಕ್ವಶನ್ ಗೆ ಕೇಳಿದಾಗ ಈ ಪಾಯಿಂಟ್ ತಪ್ಪಾಗಿರುತ್ತೆ. ದೆನ್ ಇಟ್ ಇಂಟ್ರೊಡ್ಯೂಸ್ ಡೈರೆಕ್ಟ್ ಎಲೆಕ್ಷನ್ಸ್ ಇನ್ ದ ಕಂಟ್ರಿ. ಫ್ರೆಂಡ್ಸ್ ನೆನಪಿರ್ಲಿ ನಿಮಗೆ, ಬಿಕಾಸ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಬಡ್ಜೆಟ್ ಅಂದ್ರೆ ನಿಮ್ಗೆ ಒಂದು ಟೈಮ್ ಲೈನ್ ನೆನಪಾಗ್ಬೇಕು, ಎಲೆಕ್ಷನ್ ಅಂದ ತಕ್ಷಣ ನಿಮ್ಗೆ ಒಂದು ಟೈಮ್ ಲೈನ್ ನೆನಪಾಗ್ಬೇಕು, ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದಿದ ತಕ್ಷಣ ಒಂದು ಟೈಮ್ ಲೈನ್ ನೆನಪಾಗ್ಬೇಕು, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದಾಗ ನಿಮ್ಗೆ ಒಂದು ಟೈಮ್ ಲೈನ್ ನೆನಪಾಗ್ಬೇಕು. ಈ ರೀತಿಯಾಗಿ ನೀವು ಆರ್ಡರ್ ಆಗಿ ನೆನಪಿಟ್ಕೊಂಡಾಗ ಮಾತ್ರ ನೀವು ಸಬ್ಜೆಕ್ಟ್ ಅನ್ನ ಈಸಿಯಾಗಿ ಕಲೀಲಿಕ್ಕೆ ಸಾಧ್ಯ. ಬಿಕಾಸ್ ನಾವುಗಳು ಕೂಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳಿಗೆ ಹೋಗ್ಬೇಕಾದ್ರೆ, ನಾನು ಕೂಡ ಹೈದರಾಬಾದ್ ಅಲ್ಲಿ ಮಾಡಿದ್ದು, ಆಗ ನಮಗೆ ಹಿಸ್ಟ್ರಿಯನ್ನ ಯಾವ ರೀತಿ ಹೇಳ್ತಿದ್ರು ಅಂದ್ರೆ, ಇವನ್ ನಮ್ ಸರ್ ಕೂಡ ಹೇಳೋರು, ನಾವು ನೆನ್ಪಿಟ್ಕೊಳ್ಳಿಕ್ಕೆ ಆರ್ಡರ್ ಅನ್ನ ಮೇಂಟೈನ್ ಮಾಡ್ತಿದ್ವಿ. ಯಾವಾಗ್ಲೂ ಆರ್ಡರ್ ಆಗಿ ಓದಿದಾಗ ಮಾತ್ರ ನಾವು ಇನ್ಫಾರ್ಮೇಶನ್ ಅನ್ನ ಲಿಂಕ್ ಮಾಡಬಹುದು, ದೆನ್ ಜಾಸ್ತಿ ದಿನ ನೆನ್ಪಿಟ್ಕೋಬಹುದು. ಬಿಕಾಸ್ ನೀವು ಲಿಂಕ್ ಮಾಡಿ ಅರ್ಥ ಮಾಡ್ಕೊಂಡಾಗ ನೀವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಅಂಡ್ ನಾನು ಹಲವಾರು ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುವಂತಹ ಪಾಯಿಂಟ್ಸ್ ಗಳನ್ನು ಕೂಡ ಹೇಳ್ತಿದ್ದೇನೆ. ಬಿಕಾಸ್ ಮಾಡರ್ನ್ ಹಿಸ್ಟ್ರಿ ಮತ್ತೆ ಪೊಲಿಟಿ ಅಂದ್ರೆ ಕಾನ್ಸ್ಟಿಟ್ಯೂಷನ್
ಫ್ರೇಮ್ ಮಾಡಿದಂತಹ ಸಮಯ ಇವೆರಡು ಕೂಡ ಪ್ಯಾರಲಲ್ ಆಗಿ ಹೋಗುತ್ತೆ. ಸೊ ಕೆಲವೊಂದು ಪೊಲಿಟಿಯಲ್ಲಿ ಬರುವಂತಹ ಕ್ವಶನ್ ಗಳನ್ನ, ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ನೀವು ಮಾಡರ್ನ್ ಹಿಸ್ಟ್ರಿಯಲ್ಲೂ ಕೂಡ ಕಾಣ್ತೀರಾ. Then it introduced direct elections in the country. Elections ಅಂದಿದ ತಕ್ಷಣ ನಿಮಗೆ ಒಂದು ಚೈನ್ ಲೈನ್ ನೆನಪಾಗಬೇಕು ಅಂದ್ರೆ, ಬಿಕಾಸ್ ಫಸ್ಟ್ ಟೈಮ್ ಎಲೆಕ್ಷನ್ ಅನ್ನ ಯಾವಾಗ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು, 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್. ಫ್ರೆಂಡ್ಸ್ ನೆನಪಿರ್ಲಿ, ಎಲೆಕ್ಷನ್ ಅನ್ನುವಂತಹ ಪದವನ್ನ 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅಲ್ಲಿ ಬಳಸಿರಲ್ಲ. ಎಲೆಕ್ಷನ್ಸ್ ವರ್ಡ್ ಅನ್ನುವುದನ್ನ ಏನು ಎಕ್ಸ್ಪ್ಲಿಸಿಟ್ ಆಗಿ ಬಳಸೇ ಇರಲ್ಲ. ಬಟ್ ಯಾವ ವರ್ಡ್ ಅನ್ನ ಬಳಸಿರ್ತಾರೆ, ನಾಮಿನೇಷನ್. ನೆನಪಿರ್ಲಿ, ನಾಮಿನೇಷನ್ ಅನ್ನುವಂತಹ ಪದವನ್ನ ಬಳಸಿರ್ತಾರೆ. ಅಂಡ್ ನಾಮಿನೇಷನ್ ವಾಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಎಲೆಕ್ಷನ್. ಇಂಡೈರೆಕ್ಟ್ ಎಲೆಕ್ಷನ್ ಅನ್ನ ನಾಮಿನೇಷನ್ ಅಂತ ಕರೆಯಲಾಗ್ತಿರುತ್ತೆ. ಬಿಕಾಸ್ ಏನು ಪ್ರಾವಿನ್ಸಸ್ ಹೆಡ್ ಗವರ್ನರ್ ಆಗಿರ್ತಾನೆ. ಅಂಡ್ ಪ್ರಾವಿನ್ಸಸ್ ಅಲ್ಲಿ ಜಮೀನ್ದಾರ್ಗಳಿರ್ತಾರೆ, ಯೂನಿವರ್ಸಿಟಿಗಳಿರುತ್ತೆ, ದೆನ್ ಟ್ರೇಡ್ ಯೂನಿಯನ್ ಗಳಿರುತ್ತೆ. ಈ ರೀತಿಯಾದಂತಹ ಬಾಡಿಗಳು ಕೆಲವು ಭಾರತೀಯರನ್ನ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಮೆಂಬರ್ ಆಗಿ ನಾಮಿನೇಟ್ ಮಾಡುವಂತೆ ರೆಕಮೆಂಡ್ ಮಾಡ್ತಾರೆ ಗವರ್ನರ್ಗೆ. ದೆನ್ ಗವರ್ನರ್ ಅವರನ್ನು ನಾಮಿನೇಟ್ ಮಾಡಿ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಮೆಂಬರ್ ಅನ್ನಾಗಿ ಮಾಡ್ತಾರೆ. ಸೊ ಈ ರೀತಿಯಾಗಿ ನಾಮಿನೇಷನ್ ಅನ್ನ ಫಸ್ಟ್ ಟೈಮ್ ಭಾರತೀಯರು ಮಾಡ್ಲಿಕ್ಕೆ ಅವಕಾಶವನ್ನ ಯಾವಾಗ ನೀಡಲಾಗುತ್ತೆ ಅಂದ್ರೆ 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್. ಸೊ ಇಂಡೈರೆಕ್ಟ್ ಎಲೆಕ್ಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಇನ್ ಅಂಡರ್. ಬಟ್ ನಿಮಗೆ ಕೇಳಿರುವಂತಹ ಕ್ವಶನ್, ಡೈರೆಕ್ಟ್ ಎಲೆಕ್ಷನ್ಸ್ ಅನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತ. ಸೊ ಯುವರ್ ಆನ್ಸರ್ ಶುಡ್ ಬಿ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಫ್ರೆಂಡ್ಸ್ ನೆನಪಿರಲಿ, 1919 ಆಕ್ಟ್, ದೆನ್ 1935 ಆಕ್ಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ 1919 ಆಕ್ಟ್ ಅಂದಿದ ತಕ್ಷಣ ಹಲವಾರು ಹೊಸ ಪ್ರಾವಿಷನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಏನು ಬೈಕಾಮಲಿಸಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ, ಡಯಾರ್ಚನ್ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ, ದೆನ್ ಡೈರೆಕ್ಟ್ ಎಲೆಕ್ಷನ್ಸ್ ಅನ್ನ ಫಸ್ಟ್ ಟೈಮ್ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಈ ರೀತಿಯಾಗಿ ದೆನ್ ನ್ಯೂ ಆಫೀಸ್ ಆಫ್ ಹೈ ಕಮಿಷನರ್ ಫಾರ್ ಇಂಡಿಯಾ ಅನ್ನುವಂತಹ ಹೊಸ ಆಫೀಸ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಇಂತಹ ಪಾಯಿಂಟ್ಸ್ ಅನ್ನ ನೀವು ನೆನ್ಪಿಟ್ಕೊಂಡಾಗ ಈಸಿಯಾಗಿ ನೀವು ಎಕ್ಸಾಮ್ ಗಳಲ್ಲಿ ಸ್ಕೋರ್ ಮಾಡಬಹುದು. ದೆನ್ ಇಟ್ ಇಂಟ್ರೊಡ್ಯೂಸ್ ಡೈರೆಕ್ಟ್ ಎಲೆಕ್ಷನ್ಸ್ ಇನ್ ದ ಕಂಟ್ರಿ. ಈ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ಸೊ ಬೋತ್ 1 and 2. ಸೊ ಯುವರ್ ಆನ್ಸರ್ ಶುಡ್ ಬಿ ಸಿ. ದೆನ್ ನಾಟ್ ಎ ಫೀಚರ್ ಆಫ್ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1861. ಫ್ರೆಂಡ್ಸ್ ಇದನ್ನ ಅಟೆಂಪ್ಟ್ ಮಾಡಬಹುದು. ನೀವು ಆನ್ಸರ್ ಗಳನ್ನ ಕೂಡ ಏನು ಚಾರ್ಟ್ ಮಾಡೋದ್ರ ಮುಖಾಂತರ ನೀವು ತಿಳಿಸಬಹುದು. ಅಟೆಂಪ್ಟ್ ಮಾಡಿ. ನಾಟ್ ಎ ಫೀಚರ್ ಆಫ್ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1861. ಆನ್ಸರ್ ಮಾಡ್ಲಿಕ್ಕೆ ಆಗುತ್ತಾ ಇದಕ್ಕೆ? ಬಿಕಾಸ್ ಇದು ಸ್ವಲ್ಪ ಅದಕ್ಕಿಂತ ಏನು ಹೈಯರ್ ಲೆವೆಲ್. ಬಿಕಾಸ್ ನಾನು ಕೇಳ್ತಿರುವಂತಹ, ಇಲ್ಲಿ ನಾನು ಹಾಕಿರುವಂತಹ ಎಲ್ಲಾ ಕ್ವಶನ್ ಗಳು ಕೂಡ ಸ್ಟಾರ್ಟಿಂಗ್ ಸ್ವಲ್ಪ ಕ್ವಶನ್ಸ್ ಈಗಾಗಲೇ ಎಕ್ಸಾಮ್ ಗಳಲ್ಲಿ ಏನು ನೀಡಿದ್ದಾರೆ. ಅಂಡ್ ಇವೆಲ್ಲ ಕೂಡ ಹೈಯರ್ ಲೆವೆಲ್ ಎಕ್ಸಾಮ್ ಗಳಲ್ಲಿ ನೀಡಿರುವಂತದ್ದು. ಸಪೋಸ್ ನೀವು PSI, PC, FD, STA ಈ ತರದ ಎಕ್ಸಾಮ್ ಗಳಲ್ಲಿ ಈ ರೀತಿ ಏನು ಸ್ವಲ್ಪ ಟಫ್ ಇರುವಂತಹ ಕ್ವಶನ್ಸ್ ಗಳನ್ನ ಕಾಣೋದಿಲ್ಲ. ಜಸ್ಟ್ ಒಂದು ಸಿಂಗಲ್ ವರ್ಡ್ ಇರುವಂತಹ ಕ್ವಶನ್ ಗಳನ್ನ ಮಾತ್ರ ಕಾಣ್ತೀರಾ. ಓಕೆ, ಸಿ ಅಂತ ಆನ್ಸರ್ ಮಾಡ್ತಿದ್ದಾರೆ. ಬೇರೆಯವರು ಕೂಡ ಅಟೆಂಪ್ಟ್ ಮಾಡಬಹುದು. ಬಿಕಾಸ್ ಲಾಸ್ಟ್ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದೆ. ನೀವು ಬೇರೆ ಯೂಟ್ಯೂಬ್ ವಿಡಿಯೋಗಳನ್ನು ಕೂಡ ನೋಡಬಹುದು, ಬೇರೆ ಕ್ಲಾಸ್ ಅಲ್ಲಿ ಬರ್ಸಿರುವಂತಹ ನೋಟ್ಸ್ ಗಳನ್ನು ಕೂಡ ನೋಡಬಹುದು. ಬಿಕಾಸ್ ಯಾರು ಕೂಡ ಇಷ್ಟೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೀಡಿರಲ್ಲ. ಬಿಕಾಸ್ ಇನ್ನು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇನ್ನು ಟೈಮ್ ಇದೆ, ಬ್ಯಾಚಸ್ ಇನ್ನು ಶೆಡ್ಯೂಲ್ ಆಗಿಲ್ಲ. ಸೊ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೀಡ್ತಿದ್ದೇನೆ. ಸಪೋಸ್ ಒಂದಲ್ಲ ಮತ್ತೊಂದು ಎಕ್ಸಾಮ್ಗೆ ನಿಮ್ಗೆ ಡೆಫಿನೆಟ್ಲಿ ಯೂಸ್ ಆದೇ ಆಗುತ್ತೆ. ಓಕೆ, ಆಪ್ಷನ್ ಸಿ ಅಂತ ಕೊಟ್ಟಿದ್ದಾರೆ. ನಾಟ್ ಎ ಫೀಚರ್ ಆಫ್ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1861. ಫ್ರೆಂಡ್ಸ್ ನೆನಪಿರ್ಲಿ, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1861 ಅಂದಿದ ತಕ್ಷಣ ನಿಮಗೆ 1857 ಅಲ್ಲಿ ನಡೆದಂತಹ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನೆನಪಾಗಬೇಕು. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೇವೆ. ಅಂಡ್ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೆ, ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಸೆಂಟ್ರಲೈಸೇಷನ್ ಟೆಂಡೆನ್ಸಿ ಎನ್ನುವಂತಹ ಆಪ್ಷನ್ ಅನ್ನು ನೀಡಲಾಗಿದೆ. ಸೊ ನಾಟ್ ಎ ಫೀಚರ್ ಅಂತ ಕೇಳಿದ್ದಾರೆ, ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ, ಡಿಸೆಂಟ್ರಲೈಸೇಷನ್ ಟೆಂಡೆನ್ಸಿಯನ್ನ ಕಾಣ್ತೇವೆ. ಸೊ ಈ ಆಪ್ಷನ್ ಕರೆಕ್ಟ್ ಆಗಿದೆ. ದೆನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಫಾರ್ ಪಂಜಾಬ್. ಫ್ರೆಂಡ್ಸ್ ನೆನಪಿರ್ಲಿ, ಅರ್ಥ ಮಾಡ್ಕೊಳ್ಳಿ ನೀವು. 1773 ಅಲ್ಲಿ ಪವರ್ ಗಳನ್ನ, ಲೆಜಿಸ್ಲೇಟಿವ್ ಪವರ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಯಾರಿಗೆ? ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ. ಸೊ ನಂತರ 1833 ಅಲ್ಲಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ದಟ್ ಮೀನ್ಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಬಳಿ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ಸ್ ಇರುತ್ತೆ. ದಟ್ ಮೀನ್ಸ್ ಬಾಂಬೆ ಅಥವಾ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಅಥವಾ ಪ್ರಾವಿನ್ಸಸ್ ಗಳಲ್ಲಿ ಯಾವುದೇ ರೀತಿಯ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರಲ್ಲ. ಬಿಕಾಸ್ ಅಬಾಲಿಷ್ ಮಾಡಿರ್ತಾರೆ. ಬಿಕಾಸ್ ಕಂಪ್ಲೀಟ್ ಲೆಜಿಸ್ಲೇಟಿವ್ ಪವರ್ಸ್ ಯಾರಿಗೆ ನೀಡಿರ್ತಾರೆ? ಗವರ್ನರ್ ಜನರಲ್ ಆಫ್ ಇಂಡಿಯಾ ನೀಡಿರ್ತಾರೆ. ದಟ್ ಮೀನ್ಸ್ ಇನ್ ಅದರ್ ಪ್ರಾವಿನ್ಸಸ್ ಏನು ಯಾವುದೇ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳನ್ನ ಕಾಣ್ಲಿಕ್ಕೆ ಆಗಲ್ಲ. ದೆನ್ ಡಿಸೆಂಟ್ರಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನೆನ್ಪಿಟ್ಕೊಳ್ಳಿ, ವೈಸ್ರಾಯ್ ಆಫ್ ಇಂಡಿಯಾ ಬಳಿ ಇದ್ದಂತಹ ಪವರ್ ಗಳನ್ನ ಡಿಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಪವರ್ಸ್ ಅನ್ನ ಶೇರ್ ಮಾಡ್ಲಿಕ್ಕೆ
ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆ ನೀಡ್ತಾರೆ? ಪ್ರಾವಿನ್ಸಸ್ ಅಲ್ಲಿ ಇರುವಂತಹ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳಿಗೆ. ದೆನ್ ನಾನು ಈಗಾಗಲೇ ಹೇಳಿದ್ದೆ 1833 ಅಲ್ಲಿ ಎಲ್ಲಾ ಪ್ರಾವಿನ್ಸಸ್ ಅಲ್ಲಿ ಇದ್ದಂತಹ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳನ್ನ ಅಬಾಲಿಷ್ ಮಾಡಲಾಗಿತ್ತು ಅಂತ. ದೆನ್ ಇಲ್ಲಿ ಡಿಸೆಂಟ್ರಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಫಸ್ಟ್ ಸ್ಟೆಪ್ ಏನಾಗಿರುತ್ತೆ? ಪ್ರಾವಿನ್ಸಸ್ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸಪೋಸ್ 1862 ಅಲ್ಲಿ ಬೆಂಗಾಲ್ ಅಲ್ಲಿ ಮತ್ತೆ ಪ್ರಾವಿನ್ಷಿಯಲ್ ಏನು ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ನೀಡಲಾಗುತ್ತೆ. ದೆನ್ 1887, 1897, 1886, 1897 ಈ ರೀತಿಯಾಗಿ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸ್ ಮತ್ತೆ ಬೆಂಗಾಲ್ ಪಂಜಾಬ್ ಈ ರೀತಿಯಾದಂತಹ ಪ್ರಾವಿನ್ಸಸ್ ಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ನೀಡಲಾಗುತ್ತೆ. ಸೊ ಇಲ್ಲಿ ಯಾವ ರೀತಿ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಫಾರ್ ಪಂಜಾಬ್. ಫ್ರೆಂಡ್ಸ್ ನೆನಪಿರ್ಲಿ, ಅಂಡರ್ 1861 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಪಂಜಾಬ್ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅವಕಾಶವನ್ನು ನೀಡುತ್ತಾರೆ. ಬೇಸ್ಡ್ ಆನ್ ದಟ್ ಇನ್ 1897 ದ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಪಂಜಾಬ್. ಸೊ ಈ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ದೆನ್ ರಿಜೆಕ್ಟೆಡ್ ದ ಪೋರ್ಟ್ಫೋಲಿಯೋ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್, ರಿಜೆಕ್ಟೆಡ್ ದ ಪೋರ್ಟ್ಫೋಲಿಯೋ ಸಿಸ್ಟಮ್. ನೆನಪಿರ್ಲಿ, ನಿಮಗೆ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂದಿದ ತಕ್ಷಣ ಕೆಲವೊಂದು ವಿಷಯಗಳು ನೆನಪಾಗಬೇಕು. ಬಿಕಾಸ್ ಪೋರ್ಟ್ಫೋಲಿಯೋ ಸಿಸ್ಟಮ್ ಅನ್ನ ಮೊದಲ ಬಾರಿಗೆ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದ್ದು 1859 ಅಲ್ಲಿ. ರಿಪೀಟ್, 1859 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಲಿಕ್ಕಾಗುತ್ತಾ? ಲಾರ್ಡ್ ಕ್ಯಾನಿಂಗ್. ಓಕೆ, ಕ್ಯಾನಿಂಗ್. ಫ್ರೆಂಡ್ಸ್ ನೆನಪಿರ್ಲಿ, ಕ್ಯಾನಿಂಗ್ ಅಂದಿದ ತಕ್ಷಣ ಕೂಡ ಕೆಲವೊಂದು ಪಾಯಿಂಟ್ ಗಳನ್ನ ನೆನಪಿಟ್ಕೊಳ್ಬೇಕು. ಬಿಕಾಸ್ 1848 ಇಂದ 1856 ನವರೆಗೆ ಡಾಲೌಸಿ ಭಾರತದ ಗವರ್ನರ್ ಜನರಲ್ ಆಗಿರ್ತಾನೆ. ಡಾಲೌಸಿ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಇದ್ರ ಬಗ್ಗೆ ಎಲ್ಲ ನೀವು ಹಿಸ್ಟ್ರಿಯಲ್ಲಿ ನೋಡ್ತೀರಾ. ದೆನ್ 1856 ನಂತರ ಕ್ಯಾನಿಂಗ್, ಐ ರಿಪೀಟ್, ಕ್ಯಾನಿಂಗ್ ಭಾರತದ ವೈಸ್ರಾಯ್ ಆಗ್ತಾನೆ. ಸಪೋಸ್ ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂದ್ರೆ, ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು ಅಂತ ಕೇಳ್ತಾರೆ. ಬಿಕಾಸ್ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಯಾರು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಲ್ಲರೂ ಹೇಳ್ತೀರಾ ಕ್ಯಾನಿಂಗ್. ಬಿಕಾಸ್ 1857 ನಲ್ಲಿ ಆಗುತ್ತೆ ಏನು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೆಯುತ್ತೆ. 1858 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅನ್ನ ಪಾಸ್ ಮಾಡಲಾಗುತ್ತೆ. ದೆನ್ ಆಕ್ಟ್ ಪಾಸ್ ಮಾಡಿದಾಗ ಗೊತ್ತಾಗುತ್ತೆ ಗವರ್ನರ್ ಜನರಲ್ ಆಫ್ ಇಂಡಿಯಾವನ್ನ ವೈಸ್ರಾಯ್ ಅಂತ ರೀಡೆಸಿಗ್ನೇಟ್ ಮಾಡಿದ್ದಾರೆ ಅಂತ. ಸೊ ಡೆಫಿನೆಟ್ಲಿ ವಿಲ್ ಆನ್ಸರ್ ಏನು ಕ್ಯಾನಿಂಗ್ ಇಸ್ ದಿ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಬಟ್ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೈಯರ್ ಲೆವೆಲ್ ಎಕ್ಸಾಮ್ ಗಳಲ್ಲಿ ಇದನ್ನ ಕೇಳಲ್ಲ. ಬಟ್ ಲೋಯರ್ ಲೆವೆಲ್ ಎಕ್ಸಾಮ್ ಗಳಲ್ಲಿ ಲೈಕ್ FTA, STA, PSI ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಅಲ್ಲೂ ನೆನ್ಪಿಟ್ಕೊಳ್ಬೇಕು, ಕ್ಯಾನಿಂಗ್ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿರ್ತಾನೆ. ಅಂಡ್ ಇನ್ ದ ಸೇಮ್ ವೇ 1833 ಅಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರೀಡೆಸಿಗ್ನೇಟ್ ಮಾಡಲಾಗುತ್ತೆ. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಲ್ಲರೂ ಹೇಳ್ತೀರಾ ವಿಲಿಯಂ ಬೆಂಟಿಕ್. ಬಟ್ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಅಂದ್ರೂ ಕೂಡ ವಿಲಿಯಂ ಬೆಂಟಿಕ್. ಬಿಕಾಸ್ ಈ ಆಕ್ಟ್ ಪಾಸ್ ಮಾಡುವ ಸಮಯದಲ್ಲಿ ಇದ್ದಂತಹ ವ್ಯಕ್ತಿ ಹಿಂದೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿರ್ತಾನೆ. ಅಂಡ್ ಈ ಆಕ್ಟ್ ಪಾಸ್ ಆದ ನಂತರ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗ್ತಾನೆ. ಇನ್ ದ ಸೇಮ್ ವೇ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂಡ್ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಯಾರು ಅಂತ ಕೇಳಿದ್ರೆ ಕ್ಯಾನಿಂಗ್. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಪೋರ್ಟ್ಫೋಲಿಯೋ ಸಿಸ್ಟಮ್ ಅನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯಿತು? 1859 ಅಲ್ಲಿ ಭಾರತದಲ್ಲಿ ಪೋರ್ಟ್ಫೋಲಿಯೋ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ದೆನ್ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂದ್ರೆ ಏನು ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ. ನಾವೀಗ ಮಾತಾಡ್ಕೊಳ್ತಿರ್ತೀವಿ ಹೋಮ್ ಅಫೇರ್ಸ್ ನ ಪೋರ್ಟ್ಫೋಲಿಯೋ ಯಾರ ಹತ್ರ ಇದೆ? ಅಮಿತ್ ಶಾ ಹತ್ರ ಇರುತ್ತೆ. ದೆನ್ ಯಾವುದು ಡಿಫೆನ್ಸ್ ನ ರಿಲೇಟೆಡ್ ಯಾರ ಹತ್ರ ಇದೆ? ರಾಜನಾಥ್ ಸಿಂಗ್. ಈ ರೀತಿಯಾಗಿ ನಾವು ಪೋರ್ಟ್ಫೋಲಿಯೋಗಳನ್ನ ಮಾತಾಡ್ತಿರ್ತೀವಿ. ಕನ್ನಡದಲ್ಲಿ ಸಚಿವರ ಖಾತೆಗಳನ್ನ ಮಿನಿಸ್ಟ್ರಿಗಳನ್ನ ಪೋರ್ಟ್ಫೋಲಿಯೋ ಅಂತ ಕರೆಯಲಾಗುತ್ತೆ. ಬಟ್ ಇಲ್ಲಿ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂದ್ರೆ ಏನು ಅಂದ್ರೆ ನೆನ್ಪಿಟ್ಕೊಳ್ಳಿ, ನಾನು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದಿದ ತಕ್ಷಣ ಒಂದು ಚೈನ್ ಲಿಂಕ್ ನೆನಪಾಗಬೇಕು ಅಂತ ಹೇಳಿದೆ. ಫಸ್ಟ್ ಟೈಮ್ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಅಥವಾ ನಿಮ್ಗೆ ಕನ್ಫ್ಯೂಸ್ ಆಗ್ಲಿಕ್ಕೆ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಂತ ಕೂಡ ಕೇಳಿರ್ತಾರೆ. ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೂ ಒಂದೇ, ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಂದ್ರೂ ಒಂದೇ. ಅಂಡ್ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅನ್ನ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ದೆನ್ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಇನ್ ಕೌನ್ಸಿಲ್, ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಬೋತ್ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ತಿರುತ್ತೆ. ಬಿಕಾಸ್ ನಿಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ, ಮುಂದಿನ ಸ್ಲೈಡ್ ಗಳಲ್ಲಿ ಕೂಡ ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದೇನೆ. ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ ತಕ್ಷಣ ಡೆಫಿನೆಟ್ಲಿ ಎಲ್ಲರೂ ಕೂಡ ಕೇವಲ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ತಿರ್ತಾರೆ ಅಂತ ಆನ್ಸರ್ ಮಾಡ್ತಾರೆ. ಬಟ್ ನೆನಪಿರ್ಲಿ, ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಬೋತ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ ಮತ್ತೆ ಲೆಜಿಸ್ಲೇಟಿವ್ ಫಂಕ್ಷನ್ಸ್ ಅನ್ನ ಎರಡನ್ನೂ ನೋಡ್ಕೊಳ್ತಿರುತ್ತೆ. ದೆನ್ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ 1859 ಆಗಿರೋದ್ರಿಂದ ಗವರ್ನರ್ ಜನರಲ್ ಅನ್ನ ವೈಸ್ರಾಯ್ ಅಂತ ರೀಡೆಸಿಗ್ನೇಟ್ ಮಾಡಲಾಗಿರುತ್ತೆ. ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಒಂದೇ, ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಒಂದೇ. ಅಂಡ್ ಅರ್ಥ ಮಾಡ್ಕೊಳ್ಳಿ, ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ 5 ಮೆಂಬರ್ಸ್ ಇರ್ತಾರೆ. ದೆನ್ 5 ಮೆಂಬರ್ಸ್ ಇರೋದ್ರಿಂದ
ವೈಸ್ರಾಯ್ ಅಂಡ್ ವೈಸ್ರಾಯ್ ನ ಎಕ್ಸಿಕ್ಯೂಟಿವ್ ಕೌನ್ಸಿಲ್. ಒಬ್ಬೊಬ್ಬ ಮೆಂಬರ್ಗೆ ಒಂದು ಡಿಪಾರ್ಟ್ಮೆಂಟಿನ ಹೆಡ್ ಅನ್ನಾಗಿ ಮಾಡಲಾಗಿರುತ್ತೆ. ದಟ್ ಮೀನ್ಸ್ ಹೋಮ್ ಅಫೇರ್ಸ್ ಅನ್ನ ಒಬ್ಬನಿಗೆ ನೋಡ್ಕೊಳ್ಳಿಕ್ಕೆ ಇನ್ಚಾರ್ಜ್ ಅನ್ನ ವಹಿಸಿರ್ತಾರೆ. ದೆನ್ ಲಾ ರಿಲೇಟೆಡ್ ಒಬ್ಬನಿಗೆ ವಹಿಸಿರ್ತಾರೆ. ದೆನ್ ಫೈನಾನ್ಸ್, ದೆನ್ ರೆವೆನ್ಯೂ, ಈ ರೀತಿಯಾಗಿ ಒಂದೊಂದು ಡಿಪಾರ್ಟ್ಮೆಂಟಿನ ಹೆಡ್ ಆಗಿ ಒಬ್ಬೊಬ್ಬರನ್ನ ಮಾಡಿರ್ತಾರೆ. ಅಂಡ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಎಲ್ಲಾ ಫಂಕ್ಷನ್ಸ್ ಅನ್ನು ಕೂಡ ಎಲ್ಲಾ ಆರ್ಡರ್ ಗಳನ್ನು ಎಲ್ಲಾ ಡಿಸಿಷನ್ಸ್ ಗಳನ್ನ ಬರೀ ವೈಸ್ರಾಯ ತಗೊಳ್ಳಿಕ್ಕಾಗಲ್ಲ. ಬಿಕಾಸ್ ಏನು 1773 ಅಲ್ಲಿ ಇದ್ದಿದ್ದಂತಹ ಕಂಡೀಷನ್ಗೂ 1858 ಅಲ್ಲಿ ಇದ್ದಿದ್ದಂತಹ ಕಂಡೀಷನ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಂಡ್ ಪ್ರತಿಯೊಬ್ಬ ಡಿಪಾರ್ಟ್ಮೆಂಟಿನ ಹೆಡ್ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲಿನ ಮೆಂಬರ್ಗೆ ಏನ್ ಮಾಡ್ತಾರೆ ಅಂದ್ರೆ ಆ ಡಿಪಾರ್ಟ್ಮೆಂಟಿನ ರಿಲೇಟೆಡ್ ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಂಡು ಆರ್ಡರ್ ಅನ್ನ ಹೊರಡಿಸುವಂತ ಅಧಿಕಾರವನ್ನು ನೀಡಲಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ವೈಸ್ರಾಯ್ ಇರ್ತಾನೆ, ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುತ್ತೆ. ಅಂಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುವಂತಹ ಪ್ರತಿಯೊಬ್ಬ ಮೆಂಬರ್ಗೆ ಒಂದೊಂದು ಡಿಪಾರ್ಟ್ಮೆಂಟಿನ ಹೆಡ್ ಅನ್ನಾಗಿ ಮಾಡಲಾಗಿರುತ್ತೆ. ಅಂಡ್ ಅಂತಹ ಪ್ರತಿಯೊಬ್ಬ ಮೆಂಬರ್ ಆ ಡಿಪಾರ್ಟ್ಮೆಂಟಿನ ಏನು ಆನ್ ಬಿಹಾಫ್ ಆಫ್ ದ ಡಿಪಾರ್ಟ್ಮೆಂಟ್ ಒಂದು ಫೈನಲ್ ಆರ್ಡರ್ ಅನ್ನ ಹೊರಡಿಸುವಂತ ಅಧಿಕಾರವನ್ನು ಹೊಂದಿರ್ತಾನೆ. ಇಂತಹ ಸಿಸ್ಟಮ್ ಅನ್ನ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಕರೀತೇವೆ. ಅಂಡ್ ವೆರಿ ಇಂಪಾರ್ಟೆಂಟ್, ಮುಂದೆ ಕೂಡ ಈ ಕ್ವಶನ್ ಬಗ್ಗೆ ಮತ್ತೊಂದು ಕ್ವಶನ್ ಅನ್ನ ಫ್ರೇಮ್ ಮಾಡಿದ್ದೇನೆ ಡೆಫಿನೆಟ್ಲಿ. ಬಿಕಾಸ್ ಏನು ಲಕ್ಷ್ಮೀಕಾಂತ್ ಅಲ್ಲಿ ನೀವು ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಮಾತ್ರ ಕಾಣ್ತೀರಾ, ಕ್ಯಾಬಿನೆಟ್ ಗವರ್ಮೆಂಟ್ ಸಿಸ್ಟಮ್ ಅಂತ ಕಾಣಲ್ಲ. ಬಿಕಾಸ್ ದ ಜೆನೆಸಿಸ್ ಆಫ್ ಕ್ಯಾಬಿನೆಟ್ ಗವರ್ಮೆಂಟ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಯಾರು ಕೂಡ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. 1919 ಆಕ್ಟ್ ಅಂತ, 1935 ಆಕ್ಟ್, ಈ ರೀತಿಯಾಗಿ ಆನ್ಸರ್ ಮಾಡ್ತಾರೆ. ಬಟ್ ಜೆನೆಸಿಸ್ ಆಫ್ ಕ್ಯಾಬಿನೆಟ್ ಗವರ್ಮೆಂಟ್ ಇನ್ ಇಂಡಿಯಾ ಅಂತ ಕೇಳಿದ್ರೆ 1861 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್, ಇದ್ರ ಬಗ್ಗೆ ನೆಕ್ಸ್ಟ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಅಂಡ್ ರಿಜೆಕ್ಟೆಡ್ ದ ಪೋರ್ಟ್ಫೋಲಿಯೋ ಸಿಸ್ಟಮ್, ನೆನ್ಪಿಟ್ಕೊಳ್ಳಿ 1859 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು. ಬಟ್ 1861 ಆಕ್ಟಿನ ಅಂಡರ್ ಇದನ್ನ ರೆಕಗ್ನೈಸ್ ಮಾಡಲಾಗುತ್ತೆ. ರಿಪೀಟ್, ರೆಕಗ್ನೈಸ್ ಮಾಡಲಾಗುತ್ತೆ, ರಿಜೆಕ್ಟ್ ಅಲ್ಲ. ಸೊ ಈ ಆಪ್ಷನ್ ತಪ್ಪಾಗಿದೆ. ಸೊ ದೆನ್ ಸ್ಟಾರ್ಟೆಡ್ ಅಸೋಸಿಯೇಟಿಂಗ್ ಇಂಡಿಯನ್ಸ್ ವಿತ್ ದಿ ಲಾ ಮೇಕಿಂಗ್ ಪ್ರೋಸೆಸ್. ಫ್ರೆಂಡ್ಸ್ ನೆನಪಲ್ಲಿ 1857 ಅಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೆಯುತ್ತೆ. ಅಂಡ್ ಭಾರತದಲ್ಲಿ ಭಾರತೀಯರ ಸಪೋರ್ಟ್ ಇಲ್ಲದೆ ರೂಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ತಿಳಿದಂತಹ ಬ್ರಿಟಿಷರ್ ಏನ್ ಮಾಡ್ತಾರೆ, ಆ ಸಮಯದಲ್ಲಿ ಇದ್ದಂತಹ ವೈಸ್ರಾಯ್ ಕ್ಯಾನಿಂಗ್ ಭಾರತೀಯರನ್ನ ಲಾ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತ ಕರೀತಾರೆ. ಈ ರೀತಿ ಅಪ್ಲಿಕೇಶನ್ ಲೆವೆಲ್, ಇದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅನ್ನು ಕೂಡ ನೀವು ನಿಮ್ಗೆ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ಪಾಲಿಸಿ ಆಫ್ ಅಸೋಸಿಯೇಷನ್ ಅನ್ನ ಯಾರು ಫಾಲೋ ಮಾಡ್ತಾರೆ ಮೊದಲ ಬಾರಿಗೆ ಭಾರತದಲ್ಲಿ ಅಂದ್ರೆ ಕ್ಯಾನಿಂಗ್. ದೆನ್ ಸ್ಟಾರ್ಟೆಡ್ ಅಸೋಸಿಯೇಟಿಂಗ್ ಇಂಡಿಯನ್ಸ್ ವಿತ್ ಲಾ ಮೇಕಿಂಗ್ ಪ್ರೋಸೆಸ್ ಅಂದ್ರೆ ಲಾ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಭಾರತೀಯರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ, ಸೆಕೆಂಡ್ ಕರೆಕ್ಟ್ ಆಗಿದೆ, ಫೋರ್ತ್ ಕರೆಕ್ಟ್ ಆಗಿದೆ. ಇಲ್ಲಿ ಕೇಳಿರುವಂತದ್ದು ನಾಟ್ ಎ ಫೀಚರ್ ಆಫ್ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1861. ಸೊ ಅವರ್ ಆನ್ಸರ್ ಶುಡ್ ಬಿ ಸಿ, ಬಿಕಾಸ್ ಇಲ್ಲಿ ರೆಕಗ್ನೈಸ್ಡ್ ದಿ ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಆನ್ಸರ್ ಇರಬೇಕಿತ್ತು. ದೆನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಮಿಂಟೋ ಮಾರ್ಲೆ ರಿಫಾರ್ಮ್ಸ್. ಇಲ್ಲಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ, ಬಿಕಾಸ್ ಈಗಾಗಲೇ ಲಾಸ್ಟ್ ಸ್ಲೈಡ್ ಗಳಲ್ಲಿ ಈ ಇನ್ಫಾರ್ಮೇಶನ್ ಡಿಸ್ಕಸ್ ಮಾಡಿದ್ದೇನೆ. Provincial Legislative Council came to have non-official majority. The discussion on budget, including supplementary questions, was allowed for the first time. Muslims were given the separate electorate. ಈಗಾಗಲೇ ನಾನು ಲಾಸ್ಟ್ ಸ್ಲೈಡ್ ಗಳಲ್ಲಿ ಹೇಳಿರುವಾಗ ಮುಸ್ಲಿಮರಿಗೆ 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಥವಾ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟಿನ ಅಂಡರ್ ಸಪರೇಟ್ ಎಲೆಕ್ಟರೇಟ್ ಅನ್ನು ನೀಡಲಾಗಿರುತ್ತೆ. ಫ್ರೆಂಡ್ಸ್ ಒಂದು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದಕ್ಕೂ ಕೂಡ ಒಂದು ಚೈನ್ ಲಿಂಕ್ ಇದೆ. 1905 ಅಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ಬೆಂಗಾಲ್ ಅನ್ನ ಡಿವೈಡ್ ಮಾಡ್ಲಿಕ್ಕೆ ನೋಡ್ತಾರೆ, ಪಾರ್ಟಿಷನ್ ಮಾಡ್ಲಿಕ್ಕೆ ನೋಡ್ತಾರೆ. ಪಾರ್ಟಿಷನ್ ಆಫ್ ಬೆಂಗಾಲ್ ನ ಈಸ್ಟ್ ಬೆಂಗಾಲ್ ಮತ್ತೆ ವೆಸ್ಟ್ ಬೆಂಗಾಲ್ ಆಗಿ ಪಾರ್ಟಿಷನ್ ಮಾಡಲಾಗುತ್ತೆ 1905 ಅಲ್ಲಿ. ದೆನ್ ಈಸ್ಟ್ ಬೆಂಗಾಲ್ ಅಂದ್ರೆ ಈಗಿನ ಬಾಂಗ್ಲಾದೇಶ್ ಇರುವಂತಹ ರೀಜನ್, ಅಂಡ್ ಈಗಿನ ಬಾಂಗ್ಲಾದೇಶ್ ಇರುವಂತಹ ರೀಜನ್ ಅಲ್ಲಿ ಹೆಚ್ಚು ಮುಸ್ಲಿಮರ್ ಇದ್ದ ಕಾರಣ ಒಂದು ಮುಸ್ಲಿಂ ಲೀಗ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. 1905 ಅಲ್ಲಿ ಬೆಂಗಾಲ್ ಅನ್ನ ಪಾರ್ಟಿಷನ್ ಮಾಡಲಾಗುತ್ತೆ. ಮುಸ್ಲಿಂ ಲೀಗ್ ಅನ್ನ 1906 ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ಭಾರತದಲ್ಲಿ. ಡೆಫಿನೆಟ್ಲಿ ಮುಸ್ಲಿಂ ಲೀಗ್ ಒಂದು ಪೊಲಿಟಿಕಲ್ ಪವರ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಅವರ ಫಸ್ಟ್ ಡಿಮಾಂಡ್ ಏನಾಗಿರುತ್ತೆ ಅಂದ್ರೆ ಎಲೆಕ್ಷನ್ ಅಲ್ಲಿ ಮುಸ್ಲಿಮರಿಗೆ ಸಪರೇಟ್ ಎಲೆಕ್ಟರೇಟ್ ಅನ್ನ ನೀಡಬೇಕು ಅಂತ. ಸೊ ಡೆಫಿನೆಟ್ಲಿ ಅದನ್ನ ಅಕ್ಸೆಪ್ಟ್ ಮಾಡಲಾಗುತ್ತೆ, ಬಿಕಾಸ್ ಬ್ರಿಟಿಷರು ಆಳ್ವಿಕೆ ಮಾಡಿದ್ದೆ ಬೇಸ್ಡ್ ಆನ್ ದಿ ಪಾಲಿಸಿ ಆಫ್ ಡಿವೈಡ್ ಅಂಡ್ ರೂಲ್. ಸೊ 1909 ಆಕ್ಟ್ ಅಲ್ಲಿ ಇದನ್ನ ಗ್ರಾಂಟ್ ಮಾಡ್ತಾರೆ, ಎಲೆಕ್ಟರೇಟ್. ಓಕೆ, ಎಲೆಕ್ಟರೇಟ್ ಏನೋ ಸಪರೇಟ್ ಎಲೆಕ್ಟರೇಟ್ ಅನ್ನ ಗ್ರಾಂಟ್ ಮಾಡ್ತಾರೆ. ಸೊ ಥರ್ಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿದೆ, ಥರ್ಡ್ ಪಾಯಿಂಟ್ ಕರೆಕ್ಟ್ ಆಗಿದೆ. ದೆನ್ ಫಸ್ಟ್ ಮತ್ತೆ ಸೆಕೆಂಡ್ ಪಾಯಿಂಟ್ ಗಳನ್ನ ನೋಡೋಣ. ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಪಾಯಿಂಟ್ ನೋಡೋಣ. ದ ಡಿಸ್ಕಷನ್ ಆನ್ ಬಡ್ಜೆಟ್. ನಾನು ಈಗಾಗಲೇ ಹೇಳಿದ್ದೆ, ಎಲೆಕ್ಷನ್, ಬಡ್ಜೆಟ್, ಲೆಜಿಸ್ಲೇಟಿವ್ ಕೌನ್ಸಿಲ್, ಈ ರೀತಿಯಾಗಿ ಕ್ವಶನ್ ಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ಗೊಂದು ಚೈನ್ ಲಿಂಕ್ ನೆನಪಾಗಬೇಕು ಅಂತ. ದೆನ್ ಬಡ್ಜೆಟ್ ಅಂದಿದ ತಕ್ಷಣ ನಿಮ್ಗೊಂದು ಚೈನ್ ಲಿಂಕ್ ನೆನಪಾಗಬೇಕು. ಫಸ್ಟ್ ಟೈಮ್ 1860 ಅಲ್ಲಿ ಬಡ್ಜೆಟ್ ಅನ್ನ ಭಾರತದಲ್ಲಿ ಪ್ರಪೋಸ್ ಮಾಡಲಾಯಿತು, ಫಸ್ಟ್ ಟೈಮ್, ಅಥವಾ ಭಾರತದಲ್ಲಿ ಪಾಸ್ ಮಾಡಲಾಯಿತು, ಇಂಟ್ರೊಡ್ಯೂಸ್ ಮಾಡಲಾಯಿತು. ಯಾವ ರೀತಿ ಟೆಕ್ನಾಲಜೀಸ್ ಅನ್ನ ಕೂಡ ಬಳಸಬಹುದು. 1860 ಅಲ್ಲಿ ಕ್ಯಾನಿಂಗ್ ಟೈಮ್ ಅಲ್ಲೇ ಮೊದಲ ಬಾರಿಗೆ ಕ್ಯಾನಿಂಗ್ ಸಮಯದಲ್ಲಿ 1860 ಅಲ್ಲಿ ಬಡ್ಜೆಟ್ ಅನ್ನ ಪಾಸ್ ಮಾಡಲಾಗಿರುತ್ತೆ, ಪ್ರಪೋಸ್ ಮಾಡಲಾಗಿರುತ್ತೆ. ದೆನ್
ವೆರಿ ಇಂಪಾರ್ಟೆಂಟ್ 1861 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ನೆನಪಿರಲಿ. ಲಕ್ಷ್ಮೀಕಾಂತ್ ಅಲ್ಲಿ ನೀವು ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅನ್ನ ಓದ್ಬೇಕಾದ್ರೆ ಡೆಫಿನೆಟ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಬಿಕಾಸ್ ಬಡ್ಜೆಟ್ ನ ಕುರಿತು ಇದು ಡಿಸ್ಕಸ್ ಮಾಡುವಂತಹ ಅಧಿಕಾರವನ್ನ, ರೆಸಲ್ಯೂಷನ್ ಅನ್ನ ಪಾಸ್ ಮಾಡುವಂತಹ ಅಧಿಕಾರವನ್ನ, ಇವೆರಡನ್ನು ಕೂಡ ಕರ್ಟೈಲ್ ಮಾಡಲಾಗಿರುತ್ತೆ, ನಿರ್ಬಂಧನೆ ಇರಲಾಗಿರುತ್ತೆ ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳಿಗೆ. ಬಿಕಾಸ್ 1861 ಆಕ್ಟ್ ಅಂಡರ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಅಂತ ಹೇಳಿದೆ. ದೆನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಾಗಿರ್ಬೋದು ಅಥವಾ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳಲ್ಲಾಗಿರ್ಬೋದು ಬಡ್ಜೆಟ್ ನ ಕುರಿತು ಡಿಸ್ಕಸ್ ಮಾಡುವಂತಿಲ್ಲ, ಬಡ್ಜೆಟ್ ನ ಕುರಿತು ರೆಸಲ್ಯೂಷನ್ ಗಳನ್ನ ಪಾಸ್ ಮಾಡುವಂತಿಲ್ಲ. ಈ ರೀತಿಯಾದಂತಹ ನಿರ್ಬಂಧನೆಗಳನ್ನ ಯಾವ ಆಕ್ಟಿನ ಅಂಡರ್ ಹೊರಡಿಸಲಾಗಿತ್ತು ಅಂದ್ರೆ 1861 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್. ಡೆಫಿನೆಟ್ಲಿ ಇದರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಬಿಕಾಸ್ ನಾವು ಪೊಲಿಟಿಯನ್ನು ಓದ್ಬೇಕಾದ್ರೆ ಡೆಫಿನೆಟ್ಲಿ ಲಕ್ಷ್ಮೀಕಾಂತ್ ಬುಕ್ ಅನ್ನ ತಗೊಂಡು ಹೋಗ್ತೇವೆ. ಅಂಡ್ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಇದ್ರ ಬಗ್ಗೆ ಎಲ್ಲೂ ಇನ್ಫಾರ್ಮೇಶನ್ ಇಲ್ಲ. ಬಟ್ ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ UPSC ಲೆವೆಲ್ ಎಕ್ಸಾಮ್ ಗಳಲ್ಲಿ ಕೇಳುವಂತದ್ದು. ಬಿಕಾಸ್ 1813 ಚಾರ್ಟರ್ ಆಕ್ಟ್ ನ ಬಗ್ಗೆ ಮೊದಲು ಲಕ್ಷ್ಮೀಕಾಂತ್ ಅಲ್ಲಿ ನೀಡಿರ್ಲಿಲ್ಲ. 2019 UPSC ಪ್ರಿಲಿಮ್ಸ್ ಅಲ್ಲಿ 1813 ಚಾರ್ಟರ್ ಆಕ್ಟ್ ನ ಬಗ್ಗೆ ಫಸ್ಟ್ ಟೈಮ್ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಅಲ್ಲಿಂದ ಯಾವೆಲ್ಲ ಪ್ರಾವಿಷನ್ ಗಳನ್ನ ಬಿಟ್ಟಿದ್ರು ಅದನ್ನ ಈಗ ನೀವು 6th ಎಡಿಷನ್ ಲಕ್ಷ್ಮೀಕಾಂತ್ ಅಲ್ಲಿ ಕಾಣಬಹುದು. ಸೊ ಈ ರೀತಿ ಕ್ವಶನ್ ಡೆಫಿನೆಟ್ಲಿ ನೀವು ಫ್ಯೂಚರ್ ಅಲ್ಲಿ ಬರುವಂತದ್ದು. ದೆನ್ ಡಿಸ್ಕಷನ್ ಆನ್ ಬಡ್ಜೆಟ್ 1861 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ನ ಬಗ್ಗೆ ಮಾತಾಡ್ತಿದ್ದೆ. ಬಡ್ಜೆಟ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಅಥವಾ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ಲಿಕ್ಕೆ ಏನು ನಿರ್ಬಂಧನೆಗಳನ್ನ ಇರಲಾಗಿರುತ್ತೆ. ದೆನ್ ಯಾವಾಗ ಬಡ್ಜೆಟ್ ಅನ್ನ ಡಿಸ್ಕಸ್ ಮಾಡುವಂತಹ ಅಧಿಕಾರವನ್ನ ನೀಡಲಾಗುತ್ತೆ ಅಂದ್ರೆ 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್. ಫ್ರೆಂಡ್ಸ್ ನೆನಪಿರಲಿ, ಬಡ್ಜೆಟ್ ಅನ್ನ ಪಾಸ್ ಮಾಡ್ತಿದ್ರು. ಬಟ್ ಬಡ್ಜೆಟ್ ಅನ್ನ ಕೇವಲ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಮಾತ್ರ ಪಾಸ್ ಮಾಡ್ತಿದ್ರು. ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಬಡ್ಜೆಟ್ ಅನ್ನು ಪಾಸ್ ಮಾಡುವಂತಹ ಅವಕಾಶವನ್ನಾಗ್ಲಿ ಅಧಿಕಾರವನ್ನಾಗ್ಲಿ ಎರಡೂ ಕೂಡ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳಿಗೆ ನೀಡಿರೋದಿಲ್ಲ. ದೆನ್ ಬರೀ 1860 ಇಂದ 1892 ವರೆಗೂ ಕೇವಲ ಬಡ್ಜೆಟ್ ಅನ್ನ ಪಾಸ್ ಮಾಡಲಾಗ್ತಿತ್ತು. ಬಟ್ ಇದನ್ನ ಕುರಿತು ಡಿಸ್ಕಸ್ ಮಾಡುವಂತಿರ್ಲಿಲ್ಲ. ದೆನ್ 1892 ಅಲ್ಲಿ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅನ್ನ ಪಾಸ್ ಮಾಡಲಾಗುತ್ತೆ. ಬಿಕಾಸ್ ಡ್ಯೂ ಟು ದಿಸ್ ಬಡ್ಜೆಟ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಇಲ್ಲೂ ಕೂಡ ಒಂದು ಚೈನ್ ಲಿಂಕ್ ಅನ್ನ ನೆನ್ಪಿಟ್ಕೊಳ್ಳಿ. ಬಿಕಾಸ್ 1860 ಇಂದ ಬಡ್ಜೆಟ್ ಅನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶ ನೀಡಿರಲಿಲ್ಲ. ಸಡನ್ ಆಗಿ 1892 ಅಲ್ಲಿ ಯಾವ ಕಾರಣಕ್ಕೆ ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಯಿತು ಅಂದ್ರೆ ಬಿಕಾಸ್ 1885 ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆಗುತ್ತೆ. ಅಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಪ್ರೆಷರ್ ಗ್ರೂಪ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ ರಿಫಾರ್ಮ್ಸ್ ಅನ್ನ ಮಾಡಬೇಕು, ಲೆಜಿಸ್ಲೇಟಿವ್ ಕೌನ್ಸಿಲ್ ರಿಲೇಟೆಡ್ ರಿಫಾರ್ಮ್ಸ್ ಅನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಬೇಡಿಕೆಗಳಲ್ಲಿ ಫಸ್ಟ್ ಡಿಮ್ಯಾಂಡ್ ಯಾವುದು ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ರಿಫಾರ್ಮ್ ಮಾಡುವಂತದ್ದು. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಷರೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದರಿಂದ 1892 ಆಕ್ಟಿನ ಅಂಡರ್ ಬಡ್ಜೆಟ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಬಡ್ಜೆಟ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ. ದೆನ್ ಎಕ್ಸಿಕ್ಯೂಟಿವ್ ಗಳಿಗೆ ಕ್ವಶನ್ ಮಾಡುವಂತಹ, ಸಪೋಸ್ ಲೆಜಿಸ್ಲೇಚರ್ ಅಲ್ಲಿ ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಇರ್ತಾರೆ, ಲೆಜಿಸ್ಲೇಟಿವ್ ಮೆಂಬರ್ಸ್ ಇರ್ತಾರೆ. ಲೆಜಿಸ್ಲೇಟಿವ್ ಮೆಂಬರ್ಸ್ ಎಕ್ಸಿಕ್ಯೂಟಿವ್ ಗಳಿಗೆ ಪ್ರಶ್ನೆ ಮಾಡುವಂತಿರ್ಲಿಲ್ಲ. ನೀವ್ ಏನಕ್ಕೆ ಇದನ್ನ ಪ್ರಾವಿಷನ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ, ಏನಕ್ಕೆ ಟ್ಯಾಕ್ಸ್ ಹಾಕ್ತಿದ್ದೀರಾ, ಅಥವಾ ಏನಕ್ಕೆ ಈ ರೀತಿಯಾದ ಸಿಸ್ಟಮ್ ಅನ್ನ ಜಾರಿಗೊಳಿಸ್ತಿದ್ರ ಅಂತ. ಬಟ್ ಫಸ್ಟ್ ಟೈಮ್ 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟಿನ ಅಂಡರ್ ಕ್ವಶನ್ಸ್ ಅನ್ನ ಕೇಳುವಂತದ್ದು, ಎಕ್ಸಿಕ್ಯೂಟಿವ್ ಗೆ ಕ್ವಶನ್ಸ್ ಅನ್ನ ಕೇಳಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಬಟ್ ಇಲ್ಲಿ ಕೊಟ್ಟಿರುವಂತದ್ದು ದ ಡಿಸ್ಕಷನ್ ಆನ್ ಬಡ್ಜೆಟ್. ಫ್ರೆಂಡ್ಸ್ ನೆನಪಿರ್ಲಿ, ಬಡ್ಜೆಟ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಯಾವಾಗ ಅವಕಾಶವನ್ನ ನೀಡಲಾಯಿತು 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್. ಸೊ ಇಲ್ಲಿಗೆ ತಪ್ಪಾಗಿರುತ್ತೆ ಈ ಆಪ್ಷನ್. ಬಟ್ ಮುಂದಿನ ಕೂಡ ನೋಡೋಣ. ಇನ್ಕ್ಲೂಡಿಂಗ್ ಸಪ್ಲಿಮೆಂಟರಿ ಕ್ವಶನ್ಸ್ ವಾಸ್ ಅಲೋಡ್ ಫಾರ್ ದ ಫಸ್ಟ್ ಟೈಮ್. ನೆನಪಿರ್ಲಿ ಸಪ್ಲಿಮೆಂಟರಿ ಕ್ವಶನ್ ಅಲ್ಲ, ಕೇವಲ ಕ್ವಶನ್ ಗಳನ್ನ ಕೇಳುವಂತಹ ಅಧಿಕಾರವನ್ನ 1892 ಆಕ್ಟ್ ಅಲ್ಲಿ ನೀಡಲಾಗಿರುತ್ತೆ. ಬಟ್ ಸಪ್ಲಿಮೆಂಟರಿ ಕ್ವಶನ್ಸ್ ಅನ್ನ ಕೇಳುವಂತಹ ಅಧಿಕಾರವನ್ನ ನೆಕ್ಸ್ಟ್ ಮಿಂಟೋ ಮೊದಲೇ ರಿಫಾರ್ಮ್ಸ್ ಅಲ್ಲಿ ನೀಡಲಾಗುತ್ತೆ. ಸೊ ಈ ಪಾಯಿಂಟ್ ಕೂಡ ಇಲ್ಲಿ ತಪ್ಪಾಗಿದೆ. ಥರ್ಡ್ ಪಾಯಿಂಟ್ ಕರೆಕ್ಟ್ ಆಗಿದೆ, ಸೆಕೆಂಡ್ ತಪ್ಪು. ದೆನ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಕೇಮ್ ಟು ಹ್ಯಾವ್ ನಾನ್ ಅಫಿಷಿಯಲ್ ಮೆಜಾರಿಟಿ. ಡೆಫಿನೆಟ್ಲಿ ಇನ್ನು ತುಂಬಾ ಜನಕ್ಕೆ ಇದನ್ನ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಅರ್ಥ ಮಾಡ್ಕೊಂಡಿದ್ದಾಗ, ಇನ್ ಡೆಪ್ತ್ ಅಲ್ಲಿ ಓದಿದಾಗ ಮಾತ್ರ ಈ ರೀತಿ ಕ್ವಶನ್ಸ್ ಗಳನ್ನ ನೀವು ಆನ್ಸರ್ ಮಾಡಬಹುದು. ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೇಮ್ ಟು ಹ್ಯಾವ್ ನಾನ್ ಅಫಿಷಿಯಲ್ ಮೆಜಾರಿಟಿ. ಫ್ರೆಂಡ್ಸ್ ನೆನಪಿರ್ಲಿ, ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಗಳಿಗೆ ಯಾವಾಗ ಪರ್ಮಿಷನ್ ನೀಡಲಾಯಿತು 1861 ಆಕ್ಟ್ ಅಂಡರ್. ಸೊ ಬೆಂಗಾಲ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ, ಪಂಜಾಬ್, ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸ್, ಈ ರೀತಿಯಾಗಿ ಹಲವಾರು ಪ್ರಾವಿನ್ಸಸ್ ಗಳಲ್ಲಿ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎಸ್ಟಾಬ್ಲಿಷ್ ಆಗುತ್ತೆ. ಭಾರತೀಯರಿಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ ಅಂತ ಹೇಳಿದೆ. 1892 ಆಕ್ಟ್ ಅಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂತ ನಾಮಿನೇಟ್ ಮಾಡಲಾಗುತ್ತೆ. ಫ್ರೆಂಡ್ಸ್ ನೆನಪಿರ್ಲಿ, ಅಫಿಷಿಯಲ್ ಅಂಡ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಇವೆರಡರ ಬಗ್ಗೆ ಲಾಸ್ಟ್ ವಿಡಿಯೋಗಳಲ್ಲೂ ಕೂಡ ಹೇಳಿದೆ. ರಿಮೆಂಬರ್, ಅಫಿಷಿಯಲ್ ಮೆಂಬರ್ಸ್ ಅಂದ್ರೆ ಬ್ರಿಟಿಷರ್ಸ್, ಹೈಯರ್ ಲೆವೆಲ್ ಪೋಸ್ಟ್ ಗಳನ್ನ
ಏನು ಅಫಿಷಿಯಲ್ ಮೆಂಬರ್ಸ್ ಅಂತ ಕರೀತಿದ್ರು, ಹೈಯರ್ ಲೆವೆಲ್ ಬ್ರಿಟಿಷರ್ಸ್ ಬ್ರಿಟಿಷ್ ಆಫೀಸರ್ಸ್ ಗಳನ್ನ. ಅಂಡ್ ವೆರಿ ಇಂಪಾರ್ಟೆಂಟ್, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಇದ್ದಂತಹ ಬ್ರಿಟಿಷರನ್ನ ಅಫಿಷಿಯಲ್ ಮೆಂಬರ್ಸ್ ಅಂತ ಕರೆಯಲಾಗ್ತಿರುತ್ತೆ. ಅಂಡ್ ಎಂಟೈರ್ ಪವರ್ ಯಾರ ಹತ್ರ ಇರುತ್ತೆ ಅಂದ್ರೆ ಅಫಿಷಿಯಲ್ ಮೆಂಬರ್ಸ್ ಹತ್ರ ಮಾತ್ರ ಇರುತ್ತೆ. ದೆನ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂದ್ರೆ ಭಾರತೀಯರನ್ನ, ಇಂಡಿಯನ್ಸ್ ಅನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಮೆಂಬರ್ ಆಗಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ ಅಂಡರ್ ಪಾಲಿಸಿ ಆಫ್ ಅಸೋಸಿಯೇಷನ್ ಫಾಲೋಡ್ ಬೈ ಕ್ಯಾನಿಂಗ್. ಪಾಲಿಸಿ ಆಫ್ ಅಸೋಸಿಯೇಷನ್ ಅಂಡರ್ ಕ್ಯಾನಿಂಗ್ ಅಂತ ತಿಳಿಸ್ತಾ ನೆನಪಿರ್ಲಿ. ನಾನ್ ಅಫಿಷಿಯಲ್ ಮೆಜಾರಿಟಿ ಅಂತ ಇಲ್ಲಿ ಕೇಳಿರುವಂತದ್ದು, ಅಫಿಷಿಯಲ್ ಮೆಜಾರಿಟಿ ನಾನ್ ಅಫಿಷಿಯಲ್ ಮೆಜಾರಿಟಿ. ಫ್ರೆಂಡ್ಸ್ ನೆನಪಿರ್ಲಿ, ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಅಫಿಷಿಯಲ್ ಮೆಜಾರಿಟಿಯನ್ನ ಮೇಂಟೈನ್ ಮಾಡಲಾಗುತ್ತೆ ಅಂಡ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಕೂಡ ಅಫಿಷಿಯಲ್ ಮೆಜಾರಿಟಿಯನ್ನ ಮೇಂಟೈನ್ ಮಾಡಲಾಗುತ್ತೆ. 1892 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಇನ್ ಅಂಡರ್. ದಟ್ ಮೀನ್ಸ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎರಡರಲ್ಲೂ ಕೂಡ ಭಾರತೀಯರು ಇರ್ತಾರೆ, ಬ್ರಿಟಿಷರು ಇರ್ತಾರೆ. ಬಟ್ ಹೆಚ್ಚಿನದಾಗಿ ಬ್ರಿಟಿಷರ್ ಇರುವುದರಿಂದ ಅಫಿಷಿಯಲ್ ಮೆಜಾರಿಟಿ ಅಂತ ಕರಿತೇವೆ. ಅಂಡ್ ಅಫಿಷಿಯಲ್ ಮೆಜಾರಿಟಿಯನ್ನ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲೂ ಅಂಡ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲೂ ಎರಡರಲ್ಲೂ ಕೂಡ ಮೇಂಟೈನ್ ಮಾಡಲಾಗುತ್ತೆ. 1892 Indian Councils Act, official majority both in Central Legislative Council and Provincial Legislative Council. But 1909 Act ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಐ ರಿಪೀಟ್ 1909 ಆಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಅಫಿಷಿಯಲ್ ಮೆಜಾರಿಟಿಯನ್ನ ಮೇಂಟೈನ್ ಮಾಡಲಾಗುತ್ತೆ. ದಟ್ ಮೀನ್ಸ್ ಹೆಚ್ಚು ಜನ ಭಾರತೀಯರನ್ನ ನಾಮಿನೇಟ್ ಮಾಡಲಾಗುತ್ತೆ. ಈ ಒಂದು ಭಾರತೀಯರು ಇದ್ದರೂ ಕೂಡ ಲಾರ್ಜ್ ನಂಬರ್ ಅಲ್ಲಿ ಬ್ರಿಟಿಷರ್ ಇದ್ದ ಕಾರಣ ಅಫಿಷಿಯಲ್ ಮೆಜಾರಿಟಿಯನ್ನ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಮೇಂಟೈನ್ ಮಾಡಲಾಗುತ್ತೆ. ಬಟ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಂಪೇರ್ ಟು ಬ್ರಿಟಿಷರ್ಸ್ ಹೆಚ್ಚಿನ ಜನ ಭಾರತೀಯರನ್ನ ನಾಮಿನೇಟ್ ಮಾಡಲಾಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಮೊದಲ ಬಾರಿಗೆ ನಾನ್ ಅಫಿಷಿಯಲ್ ಮೆಜಾರಿಟಿ ಅಂದ್ರೆ ಹೆಚ್ಚು ಜನ ಭಾರತೀಯರು ಇರ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನ್ ಅಫಿಷಿಯಲ್ ಮೆಜಾರಿಟಿಯನ್ನ ಮೇಂಟೈನ್ ಮಾಡಲಾಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತದ್ದು ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೇಮ್ ಟು ಹ್ಯಾವ್ ನಾನ್ ಅಫಿಷಿಯಲ್ ಮೆಜಾರಿಟಿ. ಡೆಫಿನೆಟ್ಲಿ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಆಕ್ಟಿಂಗ್ ಅಂತ ನಾನ್ ಅಫಿಷಿಯಲ್ ಮೆಜಾರಿಟಿಯನ್ನ ಮೇಂಟೈನ್ ಮಾಡಲಾಗುತ್ತೆ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ. ಸೊ ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿದೆ, ಸೆಕೆಂಡ್ ತಪ್ಪು, ಥರ್ಡ್ ಒನ್ ಕರೆಕ್ಟ್ ಆಗಿದೆ. ಸೊ 1 and 3 C is the right answer. Then which of the following statements are correct about regulating Act of 1773? ಇದಕ್ಕೆ ಡೆಫಿನೆಟ್ಲಿ ಎಲ್ಲರೂ ಕೂಡ ಆನ್ಸರ್ ಮಾಡಬಹುದು. ಅಂಡ್ ಇಲ್ಲಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಬ್ರೇಕ್ ತಗೊಳ್ಳಿಕ್ಕೆ ಮುಂಚೆ ಇದೊಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಅಟೆಂಪ್ಟ್ ಮಾಡಬಹುದು, ನಿಮ್ಮ ಆನ್ಸರ್ ಗಳನ್ನ ತಿಳಿಸಬಹುದು. Which of the following statement is or are correct about regulating Act of 1773? Then clearly, it was the first step taken by the British government to control and regulate the affairs of East India Company. Last slide alli kuda helidde. So it was the first step taken by the British government. Correct agide. Then it recognized for the first time the political and administrative functions of the company. Friends, clearly 1600 AD ಅಲ್ಲಿ ಲಂಡನ್ ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ಅಂಡರ್ ದ ಚಾರ್ಟರ್ ಗ್ರಾಂಟೆಡ್ ಬೈ ದಿ ಕ್ವೀನ್ ಎಲಿಜಬೆತ್. ಅಂಡ್ ಎಕ್ಸ್ಕ್ಲೂಸಿವ್ ಟ್ರೇಡ್ ಲೈಸೆನ್ಸ್ ಅನ್ನ ಪಡ್ಕೊಳ್ತಾರೆ, ಮಾನೋಪೋಲಿ ಅಂತ ಕರಿತೀವಿ ಎಕನಾಮಿಕ್ ಟರ್ಮ್ಸ್ ಅಲ್ಲಿ. ಬಟ್ 1600 ಇಂದ 1740s ವರೆಗೂ ಏನಾಗಿರುತ್ತೆ, ಟ್ರೇಡಿಂಗ್ ಬಾಡಿ ಆಗಿರುತ್ತೆ. ಬಟ್ 1740s ಅಲ್ಲಿ ಏನಾಗುತ್ತೆ ಅಂದ್ರೆ 3 ಕಾರ್ನಾಟಿಕ್ ವಾರ್ಸ್ ನಡೆಯುತ್ತೆ. 1740s and 50s ಅಲ್ಲಿ 3 ಕಾರ್ನಾಟಿಕ್ ವಾರ್ಸ್ ನಡೆಯುತ್ತೆ ಭಾರತದ ರಾಜರ ವಿರುದ್ಧ. ಅದರಲ್ಲಿ ಬ್ರಿಟಿಷರು ಮೊದಲ ಬಾರಿಗೆ ಇನ್ವಾಲ್ವ್ ಆಗ್ಲಿಕ್ಕೆ, ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ, ಇಂಡಿಯನ್ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 1757 ಅಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ನಡೆಯುತ್ತೆ. ಫಸ್ಟ್ ಟೈಮ್ ಭಾರತದ ರಾಜನನ್ನ, ಅಂದ್ರೆ ಭಾರತದ ರಾಜ ಒಂದು ಪಾರ್ಟಿ ಒಂದು ಸೈಡ್ ಅಂಡ್ ಬ್ರಿಟಿಷರ್ಸ್ ಒಂದು ಸೈಡ್, ಈ ರೀತಿಯಾಗಿ ಎದುರು ಬದುರು ನಿಂತು ಮೊದಲ ಬಾರಿಗೆ ಯುದ್ಧ ಮಾಡಿದ್ದು ಬ್ಯಾಟಲ್ ಆಫ್ ಪ್ಲಾಸಿ. ಅಂಡ್ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬೆಂಗಾಲಿನ ನವಾಬ್ ಆಗಿದ್ದಂತಹ ಸಿರಾಜುದ್ದೌಲಾ ಮೊದಲು ಸೋಲ್ತಾನೆ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ. ಅಂಡ್ ವೆರಿ ಇಂಪಾರ್ಟೆಂಟ್, ನಂತರ 1861 ನಲ್ಲಿ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ನಡೆಯುತ್ತೆ. ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಅಲ್ಲಿ ಮರಾಠಾ ಎಂಪೈರ್ ಸೋಲುತ್ತೆ. ದೆನ್ ಆ ಸಮಯದಲ್ಲಿ ಲಾರ್ಜೆಸ್ಟ್ ಎಂಪೈರ್ ಭಾರತದಲ್ಲಿ ಯಾವ್ದಿರುತ್ತೆ ಅಂದ್ರೆ ಮರಾಠಾ ಎಂಪೈರ್. ಯಾವಾಗ ಮರಾಠಾ ಎಂಪೈರ್ ಸೋಲುತ್ತೋ ಭಾರತದಲ್ಲಿ ಬ್ರಿಟಿಷರನ್ನ ಎದುರಿಸಿ ನಿಲ್ಲಬಹುದಾಗಿದ್ದಂತಹ ಯಾವುದೇ ಒಂದು ಲಾರ್ಜೆಸ್ಟ್ ಎಂಪೈರ್ ಭಾರತದಲ್ಲಿ ಇಲ್ಲದ ರೀತಿ ಆಗುತ್ತೆ. ಅಂಡ್ ದೆನ್ 1864 ಅಲ್ಲಿ ಬ್ಯಾಟಲ್ ಆಫ್ ಬಕ್ಸರ್, ನೀವೆಲ್ಲರೂ ಕೂಡ ಮಾಡರ್ನ್ ಹಿಸ್ಟರಿನ ಓದ್ಬೇಕಾದ್ರೆ ತಿಳ್ಕೊಂಡಿರ್ತೀರಾ. ಬ್ಯಾಟಲ್ ಆಫ್ ಬಕ್ಸರ್ ನಡೆಯುತ್ತೆ. ಅಂದ್ರೆ ಬ್ರಿಟಿಷರು ಒಂದು ಕಡೆ, ಭಾರತದ ರಾಜರು ಒಂದು ಸೈಡ್ ಇರ್ತಾರೆ, ಸಿರಾಜುದ್ದೌಲಾ, ಸುಜಾವುದ್ದೌಲಾ, ದೆನ್ ಶಾ ಆಲಂ II, ಈ ರೀತಿಯಾಗಿ 3 ಜನ ಒಂದು ಕಡೆ ಇರ್ತಾರೆ. ದೆನ್ ಬ್ರಿಟಿಷರ್ ಒಂದು ಕಡೆ ಇರ್ತಾರೆ. ಅಂಡ್ ಬ್ಯಾಟಲ್ ಆಫ್ ಬಕ್ಸರ್ ಕೂಡ ಬ್ರಿಟಿಷರ್ ಗೆಲ್ತಾರೆ ಭಾರತದ ರಾಜರ ವಿರುದ್ಧ. ದೆನ್ 1765 ಅಲ್ಲಿ ದಿವಾನಿ ರೈಟ್ಸ್ ಅನ್ನ ಪಡ್ಕೊಳ್ತಾರೆ. ದಿವಾನಿ ರೈಟ್ಸ್ ಅಂದ್ರೆ ಟ್ಯಾಕ್ಸ್ ಗಳನ್ನ ಅಥವಾ ರೆವೆನ್ಯೂಗಳನ್ನ ಕಲೆಕ್ಟ್ ಮಾಡುವಂತ ಅಧಿಕಾರವನ್ನ ಪಡ್ಕೊಳ್ತಾರೆ.
ನಂತರ ಏನಾಗುತ್ತೆ ಅಂದ್ರೆ ಯಾವಾಗ ಈಸ್ಟ್ ಇಂಡಿಯಾ ಕಂಪನಿ ರೆವೆನ್ಯೂ ಕಲೆಕ್ಟ್ ಮಾಡ್ಲಿಕ್ಕೆ ಅವಕಾಶವನ್ನ ಪಡ್ಕೊಳ್ತಾರೋ ಇನ್ನೂ ಹೆಚ್ಚಿನ ಇನ್ಕಮ್ ಅನ್ನ ಪಡಿತಾ ಹೋಗ್ತಾರೆ. ಬಟ್ ಕಂಪನಿ ಆಫೀಸರ್ಸ್ ಪ್ರೈವೇಟ್ ಟ್ರೇಡ್ ಅನ್ನ ಮಾಡ್ತಾರೆ. ಅಂದ್ರೆ ಕಂಪನಿಗೆ ಗೊತ್ತಿರೋದ ಹಾಗೆ ಸಪರೇಟ್ ಆಗಿ ಪ್ರೈವೇಟ್ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರಪ್ಷನ್ ನಡೆಯುತ್ತೆ, ಮಿಸ್ ಅಪ್ರಾಪ್ರಿಯೇಷನ್ ನಡೆಯುತ್ತೆ. ಸೊ ಈ ರೀತಿಯಾಗಿ ಇದ್ದಂತಹ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ರೆಗ್ಯುಲೇಟ್ ಮಾಡ್ಬೇಕಾಗಿರುತ್ತೆ ಬ್ರಿಟಿಷ್ ಪಾರ್ಲಿಮೆಂಟ್. ಸೊ ರೆಗ್ಯುಲೇಟ್ ಮಾಡ್ಲಿಕ್ಕೆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಪಾಸ್ ಮಾಡಲಾಯಿತು. ಅಂಡ್ ಫಾರ್ ದ ಫಸ್ಟ್ ಟೈಮ್ ಕೇವಲ ಟ್ರೇಡಿಂಗ್ ಬಾಡಿ ಆಗಿರದೆ, ಕೇವಲ ಟ್ರೇಡ್ ಫಂಕ್ಷನ್ಸ್ ಅನ್ನ ಬಿಟ್ಟು ಬೋತ್ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆಫ್ ದ ಕಂಪನಿಯನ್ನು ಕೂಡ ರೆಕಗ್ನೈಸ್ ಮಾಡಲಾಗುತ್ತೆ. ದಟ್ ಮೀನ್ಸ್ ಬಿಫೋರ್ 1773 ಕೇವಲ ಟ್ರೇಡಿಂಗ್ ಬಾಡಿ ಎನ್ನಾಗಿ ಮಾತ್ರ ನೋಡ್ತಿರುತ್ತೆ. ಬಟ್ 1773 ಆಕ್ಟ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಅಂದ್ರೆ ಪೊಲಿಟಿಕಲ್ ಅಫೇರ್ಸ್ ಅನ್ನು ನೋಡ್ಕೊಳ್ಳುವಂತದ್ದು, ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಅನ್ನು ನೋಡ್ಕೊಳ್ಳುವಂತಹ ಏನೋ ಫಂಕ್ಷನ್ಸ್ ಅನ್ನು ಕೂಡ ರೆಕಗ್ನೈಸ್ ಮಾಡಲಾಗುತ್ತೆ. ಸೊ ಈ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ದೆನ್ ಇಟ್ ಲೈಡ್ ದ ಫೌಂಡೇಶನ್ಸ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ನಾನು ಈಗಾಗಲೇ ಹೇಳಿದ್ದೆ ಫಸ್ಟ್ ಸ್ಟೆಪ್ ಟುವರ್ಡ್ ಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಅದನ್ನ ಇಲ್ಲಿ ಇಟ್ ಲೈಡ್ ಡೌನ್ ದಿ ಫೌಂಡೇಶನ್ಸ್ ಆಫ್ ದ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ಅಂತ ಕೂಡ ಕೊಡಲಾಗಿದೆ. ಸೊ ಎ ಕರೆಕ್ಟ್, ಬಿ ಕರೆಕ್ಟ್, ಸಿ ಕರೆಕ್ಟ್. ಸೊ ಯುವರ್ ಆನ್ಸರ್ ಶುಡ್ ಬಿ 3 ಆಲ್ ಆಫ್ ದ ಅಬೌವ್. ಫ್ರೆಂಡ್ಸ್, ಉಳಿದಿರುವ ಏನು MCQs ಗಳನ್ನ 7, 8, 7:15 ಗೆ ಮತ್ತೆ ಏನು ಸ್ಟಾರ್ಟ್ ಮಾಡೋಣ ಕ್ಲಾಸ್. ಅಲ್ಲಿವರೆಗೂ ಬ್ರೇಕ್ ಇರುತ್ತೆ.
Okay, next question ಅನ್ನ start ಮಾಡೋಣ. Consider the following statements about Government of India Act of 1935. ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಕೂಡ ಟ್ರೈ ಮಾಡಬಹುದು. Prince states were also part of proposed federation. Most items fall into the provincial list. Third option, residuary powers were under the control of Viceroy. Attempt ಮಾಡಬಹುದು. Okay, Government of India Act of 1935 ನ ಬಗ್ಗೆ ಕೇಳಿರುವಂತದ್ದು. And very important, ಆಲ್ ಇಂಡಿಯಾ ಫೆಡರೇಷನ್ ಅನ್ನ ಫಸ್ಟ್ ಟೈಮ್ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರಾವಿಷನ್ ಅನ್ನ ಯಾವಾಗ ನೀಡಲಾಗಿತ್ತು? ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935. ಸೊ ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿದೆ. ದೆನ್ ಮೋಸ್ಟ್ ಐಟಮ್ಸ್ ಫಾಲ್ ಇನ್ ಟು ದಿ ಪ್ರಾವಿನ್ಷಿಯಲ್ ಲಿಸ್ಟ್. ಫ್ರೆಂಡ್ಸ್ ನೆನಪಿರ್ಲಿ, ಡಿವಿಷನ್ ಆಫ್ ಪವರ್ಸ್ ಯಾವಾಗ ಕಾಣ್ತೇವೆ ಫಸ್ಟ್ ಟೈಮ್? ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1919. ದೆನ್ ಟ್ರೂ ಡಿವಿಷನ್ ಆಫ್ ಪವರ್ಸ್ ಅನ್ನ ಯಾವಾಗ ಕಾಣ್ತೇವೆ? 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ದಟ್ ಮೀನ್ಸ್ ಟೂ ಫೋಲ್ಡ್ ಸಿಸ್ಟಮ್ ಅನ್ನ ಡಿವಿಷನ್ ಆಫ್ ಪವರ್ಸ್ 1919 ಆಕ್ಟ್ ಅಂದ್ರೆ ಫೆಡರಲ್ ಲಿಸ್ಟ್ ಮತ್ತೆ ಪ್ರಾವಿನ್ಷಿಯಲ್ ಲಿಸ್ಟ್. ದೆನ್ 1935 ಅಲ್ಲಿ ಟ್ರೂ ಡಿವಿಷನ್ ಆಫ್ ಪವರ್ಸ್, ದಟ್ ಮೀನ್ಸ್ ಫೆಡರಲ್ ಲಿಸ್ಟ್ ಇರುತ್ತೆ, ಪ್ರಾವಿನ್ಷಿಯಲ್ ಲಿಸ್ಟ್ ಇರುತ್ತೆ ಅಂಡ್ ಕನ್ಕರೆಂಟ್ ಲಿಸ್ಟ್ ಇರುತ್ತೆ. ಇಲ್ಲಿ ಕೇಳಿರುವಂತದ್ದು ಮೋಸ್ಟ್ ಐಟಮ್ಸ್ ಫಾಲ್ ಇನ್ ಟು ದಿ ಪ್ರಾವಿನ್ಷಿಯಲ್ ಲಿಸ್ಟ್. ನೆನಪಿರ್ಲಿ, 3 ಫೋಲ್ಡ್ ಸಿಸ್ಟಮ್ ಅಂತ ಕರಿತೇವೆ. ದೆನ್ ಫೆಡರಲ್ ಲಿಸ್ಟ್ ಅಲ್ಲಿ ಅರೌಂಡ್ 59 ಫಂಕ್ಷನ್ಸ್ ಇರುತ್ತೆ, 59 ಸಬ್ಜೆಕ್ಟ್ ಗಳಿರುತ್ತೆ. ದೆನ್ ಪ್ರಾವಿನ್ಷಿಯಲ್ ಲಿಸ್ಟ್ ಅಲ್ಲಿ ಅರೌಂಡ್ 54 ಸಬ್ಜೆಕ್ಟ್ ಗಳಿರುತ್ತೆ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ 36 ಸಬ್ಜೆಕ್ಟ್ ಗಳಿರುತ್ತೆ. ಸೊ ಇಲ್ಲಿ ಕೇಳಿರುವಂತದ್ದು ಮೋಸ್ಟ್ ಐಟಮ್ಸ್ ಫಾಲ್ ಇನ್ ಟು ದಿ ಪ್ರಾವಿನ್ಷಿಯಲ್ ಲಿಸ್ಟ್, ಬಟ್ ನೆನ್ಪಿಟ್ಕೊಳ್ಳಿ 59 ಫೆಡರಲ್ ಲಿಸ್ಟ್ ಅಲ್ಲಿ ಇರುವಂತದ್ದು. ಸೊ ಮೋಸ್ಟ್ ಐಟಮ್ಸ್ ಫಾಲ್ ಇನ್ ಟು ದಿ ಫೆಡರಲ್ ಲಿಸ್ಟ್. ಸೊ ಈ ಪಾಯಿಂಟ್ ಇಲ್ಲಿ ತಪ್ಪಾಗಿದೆ. ದೆನ್ ರೆಸಿಡ್ಯೂರಿ ಪವರ್ಸ್ ವರ್ ಅಂಡರ್ ದಿ ಕಂಟ್ರೋಲ್ ಆಫ್ ವೈಸ್ರಾಯ್. ಫ್ರೆಂಡ್ಸ್ ನೆನಪಿರ್ಲಿ, 3 ಲಿಸ್ಟ್ ಅನ್ನು ನೀಡಲಾಗಿದೆ, 3 ಫೋಲ್ಡ್ ಸಿಸ್ಟಮ್ ಅಂತ ಕೂಡ ಕರೆಯಲಾಗುತ್ತೆ. ಫೆಡರಲ್ ಲಿಸ್ಟ್ ಅಲ್ಲಿ 59 ಸಬ್ಜೆಕ್ಟ್ ಗಳಿರುವಂತದ್ದು, ಪ್ರಾವಿನ್ಷಿಯಲ್ ಲಿಸ್ಟ್ ಅಲ್ಲಿ 54 ಸಬ್ಜೆಕ್ಟ್ ಇರುವಂತದ್ದು, ಕನ್ಕರೆಂಟ್ ಲಿಸ್ಟ್ ಅಲ್ಲಿ 36 ಸಬ್ಜೆಕ್ಟ್ ಗಳಿರುವಂತದ್ದು. ಬಟ್ ಸಪೋಸ್ ಮತ್ತೊಂದು ವಿಷಯದ ಕುರಿತು ಈ 3ರಲ್ಲೂ ಇರದಂತಹ ಸಬ್ಜೆಕ್ಟ್ ನ ಕುರಿತು ಲಾಗಳನ್ನ ಪಾಸ್ ಮಾಡುವಂತ ಅಧಿಕಾರವನ್ನ ಯಾರಿಗೆ ನೀಡಲಾಗಿರುತ್ತೆ ಅಂದ್ರೆ ವೈಸ್ರಾಯ್ಗೆ ನೀಡಲಾಗಿರುತ್ತೆ. 59 ಸಬ್ಜೆಕ್ಟ್ಸ್ ಅನ್ನ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ 2 ಹೌಸಸ್ ಇರುತ್ತಲ್ಲ, ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಇಂಪೀರಿಯಲ್ ಲೆಜಿಸ್ಲೇಚರ್ ಕೌನ್ಸಿಲ್. ದೆನ್ 54 ಪ್ರಾವಿನ್ಸಸ್ ಅಲ್ಲಿ ಇರುವಂತದ್ದು ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ದೆನ್ 36 ಕನ್ಕರೆಂಟ್ ಸಬ್ಜೆಕ್ಟ್ ಗಳು, ಬೋತ್ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಡ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇವೆರಡು ಕೂಡ ಈ ಸಬ್ಜೆಕ್ಟ್ ನ ಕುರಿತು ಲಾಗಳನ್ನ ಪಾಸ್ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತವೆ. ಬಟ್ ಸಪೋಸ್ ಈ 3 ಲಿಸ್ಟ್ ಅಲ್ಲಿ ಇರದಂತಹ ವಿಷಯದ ಕುರಿತು ಯಾರು ಲಾಗಳನ್ನ ಪಾಸ್ ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ ಅಂದ್ರೆ ವೈಸ್ರಾಯ್. ಅಂತಹ ಪವರ್ಸ್ ಅನ್ನ ರೆಸಿಡ್ಯೂರಿ ಪವರ್ಸ್ ಅಂತ ಕೂಡ ಕರೆಯಲಾಗುತ್ತೆ. ದೆನ್ ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿದೆ, ಥರ್ಡ್ ಪಾಯಿಂಟ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಪಾಯಿಂಟ್, ಮೋಸ್ಟ್ ಐಟಮ್ಸ್ ಫಾಲ್ ಇನ್ ಟು ದಿ ಪ್ರಾವಿನ್ಷಿಯಲ್ ಲಿಸ್ಟ್ ಅಲ್ಲ ಫೆಡರಲ್ ಲಿಸ್ಟ್. ಸೊ ಈ ಪಾಯಿಂಟ್ ತಪ್ಪಾಗಿದೆ. ಸೊ ಯುವರ್ ಆನ್ಸರ್ ಶುಡ್ ಬಿ 1 and 3. ಸೊ ಸಿ ಇಸ್ ದ ರೈಟ್ ಆನ್ಸರ್. Then which of the following statements are correct about the amending act of 1781? Friends ನೆನ್ಪಿಟ್ಕೊಳ್ಳಿ, ಅಮೆಂಡಿಂಗ್ ಆಕ್ಟ್ ಒಂದು ಚಿಕ್ಕ ಆಕ್ಟ್ ಆಗಿರುತ್ತೆ, ಬಟ್ ಎಲ್ಲರೂ ಕೂಡ ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ವೆರಿ ಇಂಪಾರ್ಟೆಂಟ್, ಇದರಲ್ಲಿರುವಂತಹ ಪ್ರಾವಿಷನ್ಸ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಟು ರಿಮೂವ್ ದ ಡಿಫೆಕ್ಟ್ಸ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಹೆಸರೇ ಹೇಳುವ ರೀತಿ ಈಸ್ಟ್ ಇಂಡಿಯಾ ಕಂಪನಿನ ರೆಗ್ಯುಲೇಟ್ ಮಾಡ್ಲಿಕ್ಕೆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಪಾಸ್ ಮಾಡಲಾಯಿತು. ದೆನ್ ರೆಗ್ಯುಲೇಟಿಂಗ್ ಆಕ್ಟ್ ಇನ್ ಅಂಡರ್ ಇಂಟ್ರೊಡ್ಯೂಸ್ ಮಾಡಿದಂತಹ ಪ್ರಾವಿಷನ್ಸ್ ಗಳಲ್ಲಿ ಕೆಲವೊಂದು ಡಿಫೆಕ್ಟ್ಸ್ ಗಳಿರುತ್ತೆ. ಸೊ ಇದನ್ನ ಅಮೆಂಡ್ ಮಾಡ್ಲಿಕ್ಕೆ ಅಮೆಂಡಿಂಗ್ ಆಕ್ಟ್ ಆಫ್ 1781 ಅನ್ನ ಪಾಸ್ ಮಾಡಲಾಯಿತು. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಚೈನ್ ಲಿಂಕ್. 1773 ರೆಗ್ಯುಲೇಟಿಂಗ್ ಆಕ್ಟ್, ದೆನ್ ಅದನ್ನ ಅಮೆಂಡ್ ಮಾಡ್ಲಿಕ್ಕೆ 1781 ನಲ್ಲಿ ಅಮೆಂಡಿಂಗ್ ಆಕ್ಟ್ ಅಂತ ಕರಿತೇವೆ. ದೆನ್ ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಕರೆಕ್ಟ್ ಆಗಿದೆ. ದೆನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಆಕ್ಟ್ ಆಫ್ ಸೆಟಲ್ಮೆಂಟ್. ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರೆಯಲಾಗುತ್ತೆ. ಫ್ರೆಂಡ್ಸ್ ನೆನಪಿರ್ಲಿ, ಫಸ್ಟ್ ಟೈಮ್ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಲಾಯಿತು? ಕಲ್ಕತ್ತಾದ ಫೋರ್ಟ್ ವಿಲಿಯಂ ಅನ್ನುವಂತಹ ಸ್ಥಳದಲ್ಲಿ 1774 ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ದೆನ್ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬ ಚೀಫ್ ಜಸ್ಟಿಸ್ ಇರ್ತಾನೆ, 3 ಮೆಂಬರ್ಸ್ ಜಸ್ಟಿಸಸ್ ಇರ್ತಾರೆ. ದೆನ್ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಕಂಪನಿ ಆಫೀಸರ್ಸ್ ಅನ್ನ, ಐ ರಿಪೀಟ್, ಕಂಪನಿ ಆಫೀಸರ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಕಂಪನಿ ಆಫೀಸರ್ಸ್ ಕರಪ್ಷನ್ ಅಥವಾ ಮಿಸ್ಅಪ್ರಾಪ್ರಿಯೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅವರ ಕುರಿತು ಜಡ್ಜ್ಮೆಂಟ್ ಗಳನ್ನ ಜಸ್ಟಿಸ್ ಅನ್ನ ನೀಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ
ಕಂಪನಿ ಆಫೀಸರ್ಸ್ ಅನ್ನ ಎಕ್ಸಿಕ್ಯೂಟಿವ್ ಅಂತ ಅನ್ಕೊಳ್ಳಿ ಅಂಡ್ ಸುಪ್ರೀಂ ಕೋರ್ಟ್ ಅನ್ನ ಜುಡಿಷಿಯರಿ ಅಂತ ಅನ್ಕೊಳ್ಳಿ. ಯಾವಾಗ ಎಕ್ಸಿಕ್ಯೂಟಿವ್ ಅನ್ನ ಜುಡಿಷಿಯರಿ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ, ಐ ರಿಪೀಟ್, ಯಾವಾಗ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಅನ್ನ ಜುಡಿಷಿಯರಿ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಆ ಸಮಯದಲ್ಲಿ ಇದ್ದಂತಹ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದನ್ನ ಅಪೋಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕೂಡ ಎಕ್ಸಿಕ್ಯೂಟಿವ್ ಅಲ್ಲಿ ಇರುವಂತದ್ದು ಅಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದನ್ನ ಅಪೋಸ್ ಮಾಡ್ತಾರೆ ಅಂಡ್ ಬ್ರಿಟಿಷ್ ಪಾರ್ಲಿಮೆಂಟಿನ ಬಳಿ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ, ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಯಾವ ರೀತಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ನೀಡಿದಂತಹ ಪವರ್ಸ್ ಅನ್ನ ಕಡಿಮೆ ಮಾಡಿ ಕಂಪನಿ ಆಫೀಸರ್ಸ್ ಅಂದ್ರೆ ಎಕ್ಸಿಕ್ಯೂಟಿವ್ಗೆ ಹೆಚ್ಚಿನ ಪವರ್ಸ್ ಅನ್ನ ಕೊಡುವಂತಹ ಒಂದು ಸೆಟಲ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಸೊ ಅಮೆಂಡಿಂಗ್ ಆಕ್ಟ್ ಆಫ್ 1781 ಅನ್ನ ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕೂಡ ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್, ಅಮೆಂಡಿಂಗ್ ಆಕ್ಟ್ ಆಫ್ 1781 ಅನ್ನ ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರೆಯಲಾಗುತ್ತೆ ಬಿಕಾಸ್ ಈ ರೀತಿ ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತದ್ದು. ಅಂಡ್ ನೀವು ಲಕ್ಷ್ಮೀಕಾಂತ್ ಅನ್ನ ಎಷ್ಟು ಬಾರಿ ಓದಿದ್ರು ಕೂಡ ಲಕ್ಷ್ಮೀಕಾಂತ್ ಅಲ್ಲಿ ಯಾವ ಕಾರಣಕ್ಕೆ ಆಕ್ಟ್ ಆಫ್ ಸೆಟಲ್ಮೆಂಟ್ ಅಂತ ಕರೀತಾರೆ ಅಂತ ಕೂಡ ಎಲ್ಲೂ ಕೊಟ್ಟಿಲ್ಲ. ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಲಿಕ್ಕೆ ಈ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಹೇಳ್ತಿರುವಂತದ್ದು. ದೆನ್ ಥರ್ಡ್ ಪಾಯಿಂಟ್ ಅನ್ನ ನೋಡೋಣ. ಇಟ್ ಕಂಬೈನ್ ದ ಕಮರ್ಷಿಯಲ್ ಅಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ದ ಕಂಪನಿ. ಫ್ರೆಂಡ್ಸ್ ನೆನಪಿರ್ಲಿ, 1773 ಆಕ್ಟ್ ಅಲ್ಲಿ ಕೂಡ ಕಮರ್ಷಿಯಲ್ ಪೊಲಿಟಿಕಲ್ ಫಂಕ್ಷನ್ಸ್ ಅಂತ ಯಾವುದೇ ರೀತಿ ಡಿಫ್ರೆನ್ಸ್ ಅನ್ನ ಮಾಡ್ಲಾಗಿರಲಿಲ್ಲ, ಸಪರೇಟ್ ಮಾಡ್ಲಾಗಿರಲಿಲ್ಲ. ಅಂಡ್ ಅಮೆಂಡಿಂಗ್ ಆಕ್ಟ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಪರೇಷನ್ ಅನ್ನ ಕೂಡ ಏನು ಫಂಕ್ಷನ್ಸ್ ಅನ್ನ ಸಪರೇಟ್ ಮಾಡಿದ್ದನ್ನು ಕೂಡ ನಾವು ಕಾಣೋದಿಲ್ಲ. ಫಸ್ಟ್ ಟೈಮ್ 1784 ಫಿಟ್ಸ್ ಇಂಡಿಯಾ ಆಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಮರ್ಷಿಯಲ್ ಮತ್ತೆ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ದ ಕಂಪನಿಯನ್ನ ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಲಾಗುತ್ತೆ, ಸಪರೇಟ್ ಮಾಡ್ಲಾಗುತ್ತೆ, ಡಿಸ್ಟಿಂಗ್ವಿಶ್ ಮಾಡ್ಲಾಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತದ್ದು ಇಟ್ ಕಂಬೈನ್ಡ್. ಫ್ರೆಂಡ್ಸ್ ನೆನಪಿರ್ಲಿ, ಯಾವಾಗ್ಲೂ ಕೂಡ ಇದನ್ನ ಕಂಬೈನ್ ಮಾಡ್ಲಿಕ್ಕೆ ಇನ್ನು ಕಂಬೈನ್ ಮಾಡಿರೋದಿಲ್ಲ, ಕೇವಲ ಡಿಫ್ರೆನ್ಶಿಯೇಟ್ ಮಾಡ್ಲಾಗುತ್ತೆ. ಅಂಡ್ ಡಿಫ್ರೆನ್ಶಿಯೇಟ್ ಮಾಡಿದ್ದು ಕೂಡ 1784 ಫಿಟ್ಸ್ ಇಂಡಿಯಾ ಆಕ್ಟ್ ಅಂಡರ್. ಸೊ ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿದೆ, ಸೆಕೆಂಡ್ ಪಾಯಿಂಟ್ ಏನು ತಪ್ಪಾಗಿದೆ, ಸೆಕೆಂಡ್ ಪಾಯಿಂಟ್ ಕರೆಕ್ಟ್ ಆಗಿದೆ, ದೆನ್ ಥರ್ಡ್ ಪಾಯಿಂಟ್ ತಪ್ಪಾಗಿದೆ. ಸೊ ಯುವರ್ ಆನ್ಸರ್ ಶುಡ್ ಬಿ ಓನ್ಲಿ 1 and 2. Then the distribution of powers between the center and the states in the Indian Constitution is based on the scheme provided in the. Friends, ನೆನಪಿರ್ಲಿ, ಡಿವಿಷನ್ ಆಫ್ ಪವರ್ಸ್ ಅಂದ ತಕ್ಷಣ ನೀವು ಒಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಅಂಡ್ ವೆರಿ ಇಂಪಾರ್ಟೆಂಟ್, ಟೂ ಫೋಲ್ಡ್ ಸಿಸ್ಟಮ್ ಅನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯಿತು? 1919 ಆಕ್ಟ್. ಇದನ್ನ ಡಿವಿಷನ್ ಆಫ್ ಪವರ್ಸ್ ಅಂತ ಕರಿತೇವೆ. ದೆನ್ ಟ್ರೂ ಡಿವಿಷನ್ ಆಫ್ ಪವರ್ಸ್. ಟ್ರೂ ಡಿವಿಷನ್ ಆಫ್ ಪವರ್ಸ್ ಅಂದ್ರೆ 3-fold ಸಿಸ್ಟಮ್. ದಟ್ ಮೀನ್ಸ್ ಫೆಡರಲಿಸ್ಟ್, ಪ್ರಾವಿನ್ಷಿಯಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಈ ರೀತಿಯಾಗಿ ಪವರ್ಸ್ ಅನ್ನ ಡಿವೈಡ್ ಮಾಡಲಾಗುತ್ತೆ. ಇದನ್ನ ಟ್ರೂ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅಂತ ಕರೆಯಲಾಗುತ್ತೆ, 3-fold ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಇಂಡಿಪೆಂಡೆಂಟ್ ಇಂಡಿಯಾದಲ್ಲೂ ಕೂಡ 3-fold ಸಿಸ್ಟಮ್ ಅನ್ನ ಕಾಣ್ತೇವೆ. ದಟ್ ಮೀನ್ಸ್ ಸೆಂಟ್ರಲ್ ಲಿಸ್ಟ್ ಅಂತ ಇರುವಂತದ್ದು, ಸ್ಟೇಟ್ ಲಿಸ್ಟ್ ಇದೆ ಅಂಡ್ ಕನ್ಕರೆಂಟ್ ಲಿಸ್ಟ್ ಇದೆ. ಸೊ ಇದನ್ನ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಾಯ್ತು 3-fold ಸಿಸ್ಟಮ್ ಅನ್ನ. ಇಲ್ಲಿ ಕೇಳಿರುವಂತದ್ದು the distribution of powers between the center and the states in the Indian Constitution is based on the scheme. ಅಂದ್ರೆ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಫ್ರೇಮ್ ಮಾಡಲಾಗಿದ್ದಂತಹ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ಟೈಪ್ ನ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಅನ್ನ ಯಾವ ಸ್ಕೀಮಿನ ಅಂಡರ್, ಯಾವ ಆಕ್ಟಿನ ಅಂಡರ್ ನೀಡಿದಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಳಾಯ್ತು ಅಂದ್ರೆ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಈ ಒಂದು 1919 ಆಕ್ಟ್ ಅಲ್ಲಿ ಕೂಡ 2-fold ಸಿಸ್ಟಮ್ ಅನ್ನ ಕಾಣ್ತೇವೆ. ಬಟ್ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ 3-fold ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935. Then which of the following is are true regarding the Minto-Morley reforms? ನೆನಪಿರ್ಲಿ, ಮಿಂಟೋ-ಮಾರ್ಲೆ ರಿಫಾರ್ಮ್ಸ್ ಅಂದ್ರೆ 1909 ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್. ಫಸ್ಟ್ ಪಾಯಿಂಟ್ ಅನ್ನ ನೋಡೋಣ. Satyendra Prasad Sinha became the first Indian to join the Viceroy Executive Council. Viceroy Executive Council ಅಂದ ತಕ್ಷಣ ಒಂದು ಚೈನ್ ಲಿಂಕ್ ನೆನಪಾಗಬೇಕು. 1773 ರೆಗ್ಯುಲೇಟಿಂಗ್ ಆಕ್ಟ್, ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಥವಾ ಗವರ್ನರ್ ಜನರಲ್ ಇನ್ ಕೌನ್ಸಿಲ್. ಅಂಡ್ ಫಸ್ಟ್ ಟೈಮ್ 1853 ಅಲ್ಲಿ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಅಥವಾ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ 1773 ರೆಗ್ಯುಲೇಟಿಂಗ್ ಆಕ್ಟ್. ಬಟ್ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ 1853 ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇದನ್ನ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕೂಡ ಕರೆಯಲಾಗುತ್ತೆ, ಮಿನಿ ಪಾರ್ಲಿಮೆಂಟ್ ಅಂತ ಕೂಡ ಕರೆಯಲಾಗುತ್ತೆ. ದೆನ್ 1853 ಅಲ್ಲೇ ಕೂಡ ಲೋಕಲ್ ರೆಪ್ರೆಸೆಂಟೇಷನ್ಗೆ ಅವಕಾಶ ನೀಡಲಾಯಿತು ಮೊದಲ ಬಾರಿಗೆ ಅಂತ ನಾನು ಲಾಸ್ಟ್ ಇನ್ನು ಸ್ಲೈಡ್ ಗಳಲ್ಲಿ ತಿಳಿಸಿದ್ದೆ. ಬಟ್ ಯಾವಾಗ ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಈ ಒಂದು 1773 ಅಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಫಾರ್ಮ್ ಆಗಿದ್ರು ಕೂಡ ಭಾರತೀಯರಿಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಯಾವಾಗ ಅವಕಾಶವನ್ನ ನೀಡಲಾಯಿತು ಅಂದ್ರೆ 1909 ಮಿಂಟೋ-ಮಾರ್ಲೆ ರಿಫಾರ್ಮ್ಸ್ ಇನ್ ಅಂಡರ್ ಮೊದಲ ಬಾರಿಗೆ ವೈಸ್ರಾಯ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಲ್ಲಿ ಭಾರತೀಯರನ್ನ ನಾಮಿನೇಟ್ ಮಾಡಲಾಗುತ್ತೆ. ಅಂಡ್ ಆ ರೀತಿ ನಾಮಿನೇಟ್ ಆದಂತಹ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ರಿಪೀಟ್, ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಬಿಕೇಮ್ ದ ಫಸ್ಟ್
was the first Indian to join the Viceroy Executive Council. So first point correct ಆಗಿದೆ. Then the reforms introduced separate electorate. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಆಕ್ಟ್ ನಂತರ ಫಸ್ಟ್ ಟೈಮ್ ಸಪರೇಟ್ ಎಲೆಕ್ಟೋರೇಟ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಫಸ್ಟ್ ಪಾಯಿಂಟ್ ಕರೆಕ್ಟ್, ಸೆಕೆಂಡ್ ಪಾಯಿಂಟ್ ಕರೆಕ್ಟ್. ಯುವರ್ ಆನ್ಸರ್ ಶುಡ್ ಬಿ ಸಿ, both 1 and 2. Then which of the following is are true regarding the Charter Act of 1833? Charter Act of 1833 ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Then laws made under the Act of 1833 were called regulations. Friends, ನೆನಪಿರಲಿ 1773 ಅಲ್ಲಿ ಸೆಂಟ್ರಲೈಸ್ ಮಾಡ್ಲಿಕ್ಕೆ ನೋಡ್ತಾರೆ, ಬಟ್ 1833 ಅಲ್ಲಿ ಕಂಪ್ಲೀಟ್ ಸೆಂಟ್ರಲೈಸೇಷನ್ ಮಾಡಲಾಗುತ್ತೆ. ದಟ್ ಮೀನ್ಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲಿಗೆ ಯಾವಾಗ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ ಸಿಗುತ್ತೋ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರೀಡೆಸಿಗ್ನೇಟ್ ಮಾಡಲಾಗುತ್ತೆ. ಯಾವಾಗ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರೀಡೆಸಿಗ್ನೇಟ್ ಮಾಡಲಾಗುತ್ತೋ, ಬಿಕಾಸ್ ಎಂಟೈರ್ ಇಂಡಿಯಾ ಲಾಗಳನ್ನ ಪಾಸ್ ಮಾಡುವಂತ ಅಧಿಕಾರವನ್ನ ಕೇವಲ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ನೀಡಲಾಗಿರುತ್ತೆ. ಸೊ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಜುಡಿಷಿಯಲ್ ಸ್ಯಾಂಕ್ಷನ್ ಸಿಗುತ್ತೆ, ಜುಡಿಷಿಯಲ್ ಸ್ಯಾಂಕ್ಟಿಟಿ ಸಿಗುತ್ತೆ. ಅಂದ್ರೆ ತಾನು ಪಾಸ್ ಮಾಡ್ಲಿಕ್ಕೆ ಆಕ್ಟ್ ಅಲ್ಲೇ 1833 ಆಕ್ಟ್ ಅಲ್ಲೇ ಅವಕಾಶವನ್ನ ನೀಡಲಾಗಿದೆ. ಸೊ ಯಾವಾಗ ಜುಡಿಷಿಯಲ್ ಸ್ಯಾಂಕ್ಷನ್ಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಸಿಗುತ್ತೋ, ಅಲ್ಲಿಂದ ಪಾಸ್ ಮಾಡುವಂತಹ ಲಾಗಳನ್ನ ಆಕ್ಟ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರಿಪೀಟ್ ಆಕ್ಟ್ ಗಳಂತ. ಬಿಕಾಸ್ ಯಾಕೆ ಆಕ್ಟ್ ಗಳನ್ನ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಜುಡಿಷಿಯಲ್ ಸ್ಯಾಂಕ್ಷನ್ ಸಿಗುತ್ತೆ, ಜುಡಿಷಿಯಲ್ ಸ್ಯಾಂಕ್ಟಿಟಿ ಸಿಗುತ್ತೆ. ಎಂಟೈರ್ ಇಂಡಿಯಾ ಕೇವಲ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಲಾಗಳನ್ನ ಪಾಸ್ ಮಾಡುವಂತಹ ಅಧಿಕಾರವನ್ನ ನೀಡಲಾಗುತ್ತೆ ಅಂಡರ್ ಚಾರ್ಟರ್ ಆಕ್ಟ್ ಆಫ್ 1833. ಬಟ್ ಬಿಫೋರ್ 1833 ಚಾರ್ಟರ್ ಆಕ್ಟ್, ಪ್ರಾವಿನ್ಸ್ ಬಾಂಬೆ ಮತ್ತೆ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇದ್ದಂತಹ ಗವರ್ನರ್ ಗಳ ಬಳಿ ಕಂಪೇರ್ ಟು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಕಡಿಮೆ ಪವರ್ಸ್ ಇದ್ರು ಕೂಡ ಕೆಲವೊಂದು ವಿಚಾರದಲ್ಲಿ ಲಾಗಳನ್ನ ಪಾಸ್ ಮಾಡುವಂತ ಅಧಿಕಾರವನ್ನು ನೀಡಿರ್ತಾರೆ. ಸೊ ಇಲ್ಲಿ ಯಾರಿಗೂ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ ಇಲ್ಲದ ಕಾರಣ, ಜುಡಿಷಿಯಲ್ ಸ್ಯಾಂಕ್ಷನ್ ಇಲ್ಲದ ಕಾರಣ, ಜುಡಿಷಿಯಲ್ ಸ್ಯಾಂಕ್ಟಿಟಿ ಇಲ್ಲದ ಕಾರಣ, ಬಿಫೋರ್ 1833 ಆಕ್ಟ್ ಪಾಸ್ ಮಾಡಿದಂತಹ ಲಾಗಳನ್ನ ರೆಗ್ಯುಲೇಷನ್ಸ್ ಅಂತ ಕರೆಯಲಾಗ್ತಿರುತ್ತೆ. ರೆಗ್ಯುಲೇಷನ್ ಅಂದ್ರೆ ಎಕ್ಸಿಕ್ಯೂಟಿವ್ ಹೊರಡಿಸುವಂತದ್ದು, ಎಕ್ಸಿಕ್ಯೂಟಿವ್ ಸುಪ್ರೀಮಸಿಯನ್ನ ಕಾಣಬಹುದು. ಬಟ್ ಆಕ್ಟ್ ಗಳಂದಾಗ ಲೆಜಿಸ್ಲೇಟಿವ್ ಸುಪ್ರೀಮಸಿಯನ್ನ ಕಾಣಬಹುದು, ಬಿಕಾಸ್ ಗವರ್ನರ್ ಜನರಲ್ ಆಫ್ ಇಂಡಿಯಾಗೆ ಜುಡಿಷಿಯಲ್ ಸ್ಯಾಂಕ್ಟಿಟಿ ಸಿಕ್ಕಿದ್ರಿಂದ. ಸೊ ಫಸ್ಟ್ ಪಾಯಿಂಟ್, laws made under the act of were called regulations ಅಲ್ಲ, the laws made under the act of 1833 were called acts. So first point ತಪ್ಪಾಗಿದೆ. Then it made the East India Company commercial as well as administrative body. Friends, ನೆನಪಿರಲಿ 1600 ಇಂದ 1765 ನವರೆಗೂ ಕೇವಲ ಟ್ರೇಡಿಂಗ್ ಬಾಡಿ ಆಗಿರುತ್ತೆ. 1765 ನಂತರ ಟೆರಿಟೋರಿಯಲ್ ಪವರ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬಿಕಾಸ್ ದಿವಾನಿ ರೈಟ್ಸ್ ಅಂಡರ್ ರೆವೆನ್ಯೂ ಅನ್ನ ಕಲೆಕ್ಟ್ ಮಾಡುವಂತ ಅವಕಾಶವನ್ನ ನೀಡಲಾಗಿರುತ್ತೆ. ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ತಿರುತ್ತೆ. ಬಟ್ 1773 ರೆಗ್ಯುಲೇಟಿಂಗ್ ಆಕ್ಟಿನ ಅಂಡರ್ ಈಸ್ಟ್ ಇಂಡಿಯಾ ಕಂಪನಿಯ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್ ಅನ್ನ ರೆಕಗ್ನೈಸ್ ಮಾಡಲಾಗುತ್ತೆ. ಇದರ ಬಗ್ಗೆ ಲಾಸ್ಟ್ ಕ್ವಶನ್ ಗಳಲ್ಲೂ ಕೂಡ ನೋಡಿದ್ವಿ. ದೆನ್ 1773 ಅನ್ವರ್ಡ್ಸ್ ಕೇವಲ ಟ್ರೇಡಿಂಗ್ ಬಾಡಿ ಮಾತ್ರ ಆಗಿರಲ್ಲ, ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆಗಿರುತ್ತೆ. ಬಟ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಷ್ಟೊಂದು ಪ್ರಾಫಿಟ್ ಅನ್ನ ತಗೊಳ್ತಿರೋದಿಲ್ಲ, ಬಿಕಾಸ್ ಕರಪ್ಷನ್, ಮಿಸ್ಅಪ್ರಾಪ್ರಿಯೇಷನ್ ಈ ರೀತಿ ಇದ್ದ ಕಾರಣ. ದೆನ್ 1813 ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಇದ್ದಂತಹ ಮಾನೋಪೊಲಿ ರೈಟ್ಸ್ ಅನ್ನ ಭಾರತದ ಟ್ರೇಡ್ ಒಂದಿಗೆ ಮಾಡುತ್ತಿದ್ದಂತಹ ಮಾನೋಪೊಲಿ ರೈಟ್ಸ್ ಅನ್ನ ಅಬಾಲಿಷ್ ಮಾಡಲಾಗುತ್ತೆ 1813 ನಲ್ಲಿ. ಅಂಡ್ ಲಾಸ್ಟ್ ಸ್ಲೈಡ್ ಗಳಲ್ಲೂ ಕೂಡ ತಿಳಿಸಿದೆ, ಚೈನಾದೊಂದಿಗೆ ಈಸ್ಟ್ ಇಂಡಿಯಾ ಕಂಪನಿ ಎಕ್ಸ್ಕ್ಲೂಸಿವ್ ಮಾನೋಪೊಲಿ ರೈಟ್ಸ್ ಅನ್ನ ಉಳಿಸ್ಕೊಳ್ಳುತ್ತೆ 1813 ಆಕ್ಟ್ ಅಂಡರ್. ಅಂಡ್ ಟೀ ವಿಚಾರದಲ್ಲಿ ಎಕ್ಸ್ಕ್ಲೂಸಿವ್ ಮಾನೋಪೊಲಿ ರೈಟ್ಸ್ ಅನ್ನು ಕೂಡ ಉಳಿಸ್ಕೊಂಡಿರುತ್ತೆ. ಬಟ್ ಕಮರ್ಷಿಯಲ್ ಬಾಡಿಯನ್ನಾಗಿ ಇಲ್ಲಿ ಟರ್ಮಿನೇಟ್ ಮಾಡಲಾಗಿರುತ್ತೆ, ಬಿಕಾಸ್ ಓನ್ಲಿ ಚೈನಾ ಮತ್ತೆ ಟೀ ದೊಂದಿಗೆ ಮಾತ್ರ ಕಮರ್ಷಿಯಲ್ ಅಫೇರ್ಸ್ ಅನ್ನ ನೋಡ್ಕೊಳ್ತಿರುತ್ತೆ, ಎಂಟೈರ್ ಇಂಡಿಯಾದೊಂದಿಗೆ ಅಲ್ಲ. ಬಟ್ 1833 ಆಕ್ಟ್ ಅಲ್ಲಿ ಚೈನಾದೊಂದಿಗೆ ಇದ್ದಂತಹ ಮಾನೋಪೊಲಿ ರೈಟ್ಸ್ ಅನ್ನ ಟರ್ಮಿನೇಟ್ ಮಾಡಲಾಗುತ್ತೆ, ಟೀ ಟ್ರೇಡ್ ವಿಚಾರದಲ್ಲಿ ಇದ್ದಂತಹ ಮಾನೋಪೊಲಿ ರೈಟ್ಸ್ ಅನ್ನು ಕೂಡ ಟರ್ಮಿನೇಟ್ ಮಾಡಲಾಗುತ್ತೆ. ಅಂಡ್ ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಬಾಡಿ ಆಗಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಯನ್ನ ಅಬಾಲಿಷ್ ಮಾಡಲಾಗುತ್ತೆ, ಕ್ಯಾನ್ಸಲ್ ಮಾಡಲಾಗುತ್ತೆ ಕಮರ್ಷಿಯಲ್ ಫಂಕ್ಷನ್ಸ್ ಅನ್ನ. ಬಟ್ ಇಲ್ಲಿಂದ ಕೇವಲ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ 1833 ಚಾರ್ಟರ್ ಆಕ್ಟ್ ನಂತರ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ತಪ್ಪಾಗಿದೆ ಅಂಡ್ ಸೆಕೆಂಡ್ ಪಾಯಿಂಟ್ ಕೂಡ ತಪ್ಪಾಗಿದೆ, ಬಿಕಾಸ್ ಓನ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿಯನ್ನಾಗಿ ಮಾಡಲಾಗುತ್ತೆ ಈಸ್ಟ್ ಇಂಡಿಯಾ ಕಂಪನಿಯನ್ನ 1833 ಚಾರ್ಟರ್ ಆಕ್ಟ್ ಅಂಡರ್. ಸೊ ಇಲ್ಲಿ ಕೇಳಿರುವಂತದ್ದು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ರಿಗಾರ್ಡಿಂಗ್ ಅಂತ ಕೇಳಿರುವಂತದ್ದು. ಫಸ್ಟ್ ಪಾಯಿಂಟ್ ಕೂಡ ತಪ್ಪಾಗಿದೆ, ಸೆಕೆಂಡ್ ಪಾಯಿಂಟ್ ಕೂಡ ತಪ್ಪಾಗಿದೆ. ಸೊ ಯುವರ್ ಆನ್ಸರ್ ಶುಡ್ ಬಿ ನೈದರ್ 1 nor 2. ಇದು ಇಂಡೈರೆಕ್ಟ್ ಆಗಿ ಕ್ವಶನ್ ಇರುವಂತದ್ದು. Then
Which of the following are true regarding the Charter Act of 1853? ನೆನಪಿರ್ಲಿ ಫ್ರೆಂಡ್ಸ್, ಚಾರ್ಟರ್ ಆಕ್ಟ್ ಅಂದ್ರೆ 4th ಚಾರ್ಟರ್ಸ್ ಆಕ್ಟ್, ಈಗಾಗಲೇ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಲಾಸ್ಟ್ ಚಾರ್ಟರ್ ಆಕ್ಟ್ ಯಾವುದು ಅಂದ್ರೆ 1853 ಆಕ್ಟ್ ಆಫ್ 1853. ಚಾರ್ಟರ್ ಆಕ್ಟ್ ಆಫ್ 1853 ವಾಸ್ ದ ಲಾಸ್ಟ್ ಆಫ್ ದ ಚಾರ್ಟರ್ ಆಕ್ಟ್. ಇಲ್ಲಿವರೆಗೂ ಕೂಡ ಈ ಪಾಯಿಂಟ್ ಕರೆಕ್ಟ್ ಆಗಿದೆ. ಅಂಡ್ ದಟ್ ಮೇಡ್ ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಸ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಫ್ರೆಂಡ್ಸ್, ಇದಕ್ಕೂ ಕೂಡ ಚೈನ್ ಲಿಂಕ್ ಇದೆ. ಮೊದಲ ಬಾರಿಗೆ ಕೇವಲ ಗವರ್ನರ್ ಆಫ್ ಬೆಂಗಾಲ್ ಅಂತ ಕರೆಯಲಾಗ್ತಿರುತ್ತೆ, ಬಟ್ 1773 ಅಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೆಯಲಾಗುತ್ತೆ. ದೆನ್ 1833 ಅಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ರೀಡೆಸಿಗ್ನೇಟ್ ಮಾಡಲಾಗುತ್ತೆ. ದೆನ್ ಫೈನಲಿ 1858 ಅಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾವನ್ನ ವೈಸ್ರಾಯ್ ಅಂತ ರೀಡೆಸಿಗ್ನೇಟ್ ಮಾಡಲಾಗುತ್ತೆ. ಅಂಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ನಂತರ ವೈಸ್ರಾಯ್ ಪೊಸಿಷನ್ ಅನ್ನು ಅಬಾಲಿಷ್ ಮಾಡಲಾಗುತ್ತೆ. ಗವರ್ನರ್ ಜನರಲ್ ಆಫ್ ಇಂಡಿಯನ್ ಡೊಮಿನಿಯನ್ ಗವರ್ನರ್ ಜನರಲ್ ಅಂತ ಮತ್ತೆ ರೀಡೆಸಿಗ್ನೇಟ್ ಮಾಡಲಾಗುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಹೇಳಿರುವಂತದ್ದು 1853 ಅಲ್ಲಿ ಮಾಡಲಾಯಿತು ಅಂತ. ಬಟ್ ನೆನಪಿರ್ಲಿ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅನ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡಿದ್ದು 1833 ಚಾರ್ಟರ್ ಆಕ್ಟ್ ಅಂಡರ್. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ತಪ್ಪಾಗಿದೆ. ದೆನ್ it combined the legislative and executive functions of the Governor General Council. ಫ್ರೆಂಡ್ಸ್, ನೆನಪಿರ್ಲಿ, ನನಗಾಗಲೇ ಲಾಸ್ಟ್ ಸ್ಲೈಡ್ ಅಲ್ಲಿ ಕೂಡ ಹೇಳಿದ್ದೆ, 1853 ಅಲ್ಲಿ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. 1773 ಅಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂಡ್ 1853 ಚಾರ್ಟರ್ ಆಕ್ಟ್ ಅಂಡರ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಈ ರೀತಿಯಾಗಿ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದ ಗವರ್ನರ್ ಜನರಲ್ ಕೌನ್ಸಿಲ್ ಅನ್ನ ಕಂಬೈನ್ ಮಾಡೋದಿಲ್ಲ, ಸಪರೇಟ್ ಮಾಡಲಾಗುತ್ತೆ, ಡಿಸ್ಟಿಂಗ್ವಿಶ್ ಮಾಡಲಾಗುತ್ತೆ, ಡಿಫರೆನ್ಶಿಯೇಟ್ ಮಾಡಲಾಗುತ್ತೆ. ಸೊ ಈ ಆಪ್ಷನ್ ಕೂಡ, ಈ ಪಾಯಿಂಟ್ ಕೂಡ ಇಲ್ಲಿ ತಪ್ಪಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಂತ ಕೇಳಿರುವಂತದ್ದು ಫಸ್ಟ್ ಪಾಯಿಂಟ್ ಇಸ್ ಇನ್ನು ತಪ್ಪಾಗಿದೆ, ಅಂಡ್ ಸೆಕೆಂಡ್ ಪಾಯಿಂಟ್ ಕೂಡ ತಪ್ಪಾಗಿದೆ. ಟ್ರೂ ಅಂತ ಕೇಳಿರೋದ್ರಿಂದ ನೈದರ್ 1 nor 2 ಇಸ್ ದ ರೈಟ್ ಆನ್ಸರ್. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ? Indian Councils Act of 1892 made a limited and indirect provision for the use of election in filling up some of the non-official seats. Friends, ನಾನು ಹೇಳಿದ್ದೆ 1892 Indian Councils Act ಅಂಡರ್ ಮೊದಲ ಬಾರಿಗೆ ಭಾರತದಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಈ ಒಂದು ಎಲೆಕ್ಷನ್ ಅನ್ನುವಂತಹ ಪದವನ್ನ ಬಳಸಿರೋದಿಲ್ಲ, ನಾಮಿನೇಷನ್ ಅನ್ನುವಂತಹ ಪದವನ್ನ ಬಳಸಿರ್ತಾರೆ. ಅಂಡ್ ಇಂಡೈರೆಕ್ಟ್ ಎಲೆಕ್ಷನ್ ಅನ್ನ, ಲಿಮಿಟೆಡ್ ಅಂಡ್ ಇಂಡೈರೆಕ್ಟ್ ಪ್ರಾವಿಷನ್ ಫಾರ್ ದ ಯೂಸ್ ಆಫ್ ಎಲೆಕ್ಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು 1892 ಆಕ್ಟ್ ಅಂಡರ್. ಕರೆಕ್ಟ್ ಆಗಿದೆ. ದೆನ್ ಡೈರೆಕ್ಟ್ ಎಲೆಕ್ಷನ್ ಅನ್ನ 1919 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂಡರ್ ಇಂಟ್ರೊಡ್ಯೂಸ್ ಮಾಡಿದಂತದ್ದು. ದೆನ್ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1892 ಡಿಡ್ ನಾಟ್ ಯೂಸ್ ದ ವರ್ಡ್ ಎಲೆಕ್ಷನ್ ಡೈರೆಕ್ಟ್ಲಿ ಇನ್ ದ ಆಕ್ಟ್. ಕೆಲವೊಮ್ಮೆ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1892 ಡಿಡ್ ನಾಟ್ ಯೂಸ್ ದ ವರ್ಡ್ ಎಲೆಕ್ಷನ್ ಎಕ್ಸ್ಪ್ಲಿಸಿಟ್ಲಿ ಅಂತ ಕೇಳ್ತಾರೆ. ಎಕ್ಸ್ಪ್ಲಿಸಿಟ್ಲಿ ಫ್ರೆಂಡ್ಸ್, ಸೆಂಟ್ರಲ್ ಎಕ್ಸ್ಪ್ಲಿಸಿಟ್ಲಿ ಅಂದ್ರೆ ಆಕ್ಟ್ ಅಲ್ಲಿ ನೀಡಿರುವಂತದ್ದು. ಇಂಪ್ಲಿಸಿಟ್ಲಿ ಅಂದ್ರೆ ಸಪೋಸ್ ಎಲೆಕ್ಷನ್ ಅನ್ನುವಂತಹ ಪದವನ್ನ ಡೈರೆಕ್ಟ್ ಆಗಿ ನೀಡಿದ್ರೆ ಎಕ್ಸ್ಪ್ಲಿಸಿಟ್ಲಿ ಅನ್ನುವಂತಹ ವರ್ಡ್ ಅನ್ನ ನೀಡಿರ್ತಿದ್ರು. ಬಟ್ ನಾಮಿನೇಷನ್, ಇಂಡೈರೆಕ್ಟ್ ಎಲೆಕ್ಷನ್ ಅಂತ ನೀಡಿದ್ದಾರೆ. ಅಂಡ್ ನೆನಪಿರ್ಲಿ, ಇಂಡೈರೆಕ್ಟ್ ಪ್ರಾವಿಷನ್ ಅನ್ನುವುದನ್ನು ಕೂಡ 1892 ಆಕ್ಟ್ ಅಲ್ಲಿ ಇಂಡೈರೆಕ್ಟ್ ಪ್ರಾವಿಷನ್ ಅನ್ನುವಂತಹ ವರ್ಡ್ ಅನ್ನ ನೋಡೋದಿಲ್ಲ. ಬಟ್ ಇಂಪ್ಲಿಸಿಟ್ಲಿ ಅಂದ್ರೆ ಇರೋ ಆಕ್ಟ್ ಅಲ್ಲಿ ಇಂಪ್ಲಿಸಿಟ್ ಆಗಿ ಒಳಗಡೆ ನೋಡಿದಂತಹ ಸಂದರ್ಭದಲ್ಲಿ ಇಂಡೈರೆಕ್ಟ್ ಪ್ರಾವಿಷನ್ ಅನ್ನ ಕಾಣಬಹುದು. ಈ ರೀತಿಯಾದದನ್ನ ಇಂಪ್ಲಿಸಿಟ್ಲಿ ಅಂತ ಕರೀತಾರೆ, ಇಂಪ್ಲಿಸಿಟ್ ಅಂತ ಕರೀತಾರೆ. ದೆನ್ ಎಕ್ಸ್ಪ್ಲಿಸಿಟ್ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ನೀಡಿರುವಂತದ್ದು. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಅನ್ನುವಂತಹ ಪದವನ್ನ ನೀಡಿರ್ಬೇಕು. ಅಥವಾ ಏನು, ಸಿಟಿಸನ್ಸ್ ಆಫ್ ಇಂಡಿಯಾ, ಆ ಸಮಯದಲ್ಲಿ ಸಿಟಿಸನ್ಸ್ ಅಂತ ಕರೀತಿರಲಿಲ್ಲ, ಇಂಡಿಯನ್ಸ್ ವೋಟ್ ಮಾಡುವಂತ ಅವಕಾಶವನ್ನ ನೀಡಿರ್ತಾರೆ ಇದ್ರು ಕೂಡ ಅದು ಕೂಡ ಎಕ್ಸ್ಪ್ಲಿಸಿಟ್ ಆಗಿರುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ನೀಡಿರುವುದನ್ನ ಎಕ್ಸ್ಪ್ಲಿಸಿಟ್, ಇಂಡೈರೆಕ್ಟ್ ಆಗಿ ಒಳಗಡೆ ಕೊಟ್ಟಿರುವಂತದ್ದನ್ನ ಇಂಪ್ಲಿಸಿಟ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಕೇಳಿರುವಂತದ್ದು ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಆಫ್ 1892 ಡಿಡ್ ನಾಟ್ ಯೂಸ್ ದ ವರ್ಡ್ ಎಲೆಕ್ಷನ್ ಡೈರೆಕ್ಟ್ಲಿ ಇನ್ ದ ಆಕ್ಟ್. ಡೆಫಿನೆಟ್ಲಿ ಎಲೆಕ್ಷನ್ ಅನ್ನುವಂತಹ ಪದವನ್ನ ಬಳಸಿರೋದಿಲ್ಲ. ಸೊ ಈ ಆಪ್ಷನ್ ತಪ್ಪಾಗಿದೆ. ಸೊ ಓನ್ಲಿ ಎ ಇಸ್ ದ ರೈಟ್ ಆನ್ಸರ್, ಓನ್ಲಿ 1 ಇಸ್ ದ ರೈಟ್ ಆನ್ಸರ್. ದೆನ್ ಅಸರ್ಷನ್ ಮತ್ತೆ ರೀಸನ್, ಯಾರಾದ್ರೂ ಇದನ್ನ ಇನ್ನು ಸಾಲ್ವ್ ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡಬಹುದು. ಬಿಕಾಸ್ 1773 ದೆನ್ 1784 ಫಿಟ್ಸ್ ಇಂಡಿಯಾ ಆಕ್ಟ್ ಬಗ್ಗೆ ಕೂಡ ಹಲವಾರು ಬಾರಿ ನಾನು ನಿಮ್ಗೆ ಹೇಳಿದ್ದೇನೆ. ಅಂಡ್ ವೆರಿ ಇಂಪಾರ್ಟೆಂಟ್ ಆಲ್ಸೋ ಫಿಟ್ಸ್ ಇಂಡಿಯಾ ಆಕ್ಟ್. ಆನ್ಸರ್ ಮಾಡಬಹುದು. ಅಸರ್ಷನ್ ಅಂಡ್ ರೀಸನಿಂಗ್ ಟೈಪ್ ಕ್ವಶನ್ಸ್ UPSC ಅಲ್ಲಿ ಈ ರೀತಿ ಕ್ವಶನ್ಸ್ ಗಳನ್ನ ಕಾಣಬಹುದು. ಅಂಡ್ KPSC ಅಲ್ಲಿ ಈಗೀಗ ಇನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಿರ್ತಾರೆ. ಬಟ್ ಡೆಫಿನೆಟ್ಲಿ PSI, FTA ಈ ರೀತಿಯಾದ ಎಕ್ಸಾಮ್ ಗಳಲ್ಲಿ ಈ ರೀತಿ ಕ್ವಶನ್ ಗಳನ್ನ ಕೇಳೋದಿಲ್ಲ. ಜಸ್ಟ್ ಡೈರೆಕ್ಟ್ ಒನ್ ವರ್ಡ್ ಆನ್ಸರ್ ಗಳನ್ನ, ಇನ್ನು ಒನ್ ವರ್ಡ್ ಆನ್ಸರ್ ಇರುವಂತಹ ಕ್ವಶನ್ ಗಳನ್ನ ಕೇಳುವಂತದ್ದು. ಓಕೆ, ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ. ಫಿಟ್ಸ್ ಇಂಡಿಯಾ ಆಕ್ಟ್, ನೆನಪಲ್ಲಿ ಫಿಟ್ಸ್ ಇಂಡಿಯಾ ಆಕ್ಟ್ ಯಾವಾಗ 1784 ಅಲ್ಲಿ ಪಾಸ್ ಮಾಡಿರುವಂತದ್ದು. Distinguish it between the commercial and political functions of the British East India Company. ನೆನಪಿರ್ಲಿ, ಈಸ್ಟ್ ಇಂಡಿಯಾ ಕಂಪನಿ
ಅಡ್ಮಿನಿಸ್ಟ್ರೇಟಿವ್ ಅಂಡ್ ಪೊಲಿಟಿಕಲ್ ಪವರ್ಸ್ ಅನ್ನ ಯಾವಾಗ ರೆಕಗ್ನೈಸ್ ಮಾಡಲಾಯಿತು? 1773 ಅಲ್ಲಿ ರೆಕಗ್ನೈಸ್ ಮಾಡಲಾಯಿತು. 1773 ಆಕ್ಟ್ ಇನ್ ಅಂಡರ್ ಇನ್ನು ಗವರ್ನರ್ ಜನರಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಇದೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನು ಲಾಸ್ಟ್ ರೈಟ್ ಅಲ್ಲೂ ಕೂಡ ಹೇಳಿದೆ. ಅಂಡ್ ಅಲಾಂಗ್ ವಿತ್ ದಟ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನ ಅನ್ನುವಂತಹ ಹೊಸ ಬಾಡಿಯನ್ನ, ಹೊಸ ಆಫೀಸ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಐ ರಿಪೀಟ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನುವಂತಹ ಹೊಸ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಅಂಡರ್ ಅಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಬೋತ್ ಪೊಲಿಟಿಕಲ್ ಅಂಡ್ ಕಮರ್ಷಿಯಲ್ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ತಿರುತ್ತೆ. ಬಟ್ ಯಾವಾಗ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಬೋತ್ ಫಂಕ್ಷನ್ಸ್ ಅನ್ನ, ಬೋತ್ ಪೊಲಿಟಿಕಲ್ ಅಂಡ್ ಕಮರ್ಷಿಯಲ್ ಫಂಕ್ಷನ್ಸ್ ಅನ್ನ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೋ, ಈಸಿಯಾಗಿ ಅಡ್ಮಿನಿಸ್ಟ್ರೇಷನ್ ನಡೆಸಲಿಕ್ಕೆ, ಕನ್ವೀನಿಯಂಟ್ ಆಗಿ ಅಡ್ಮಿನಿಸ್ಟ್ರೇಷನ್ ಅನ್ನು ನಡೆಸಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೊಂತಿದ್ದಂತಹ ಫಂಕ್ಷನ್ಸ್ ಗಳನ್ನ ಡಿವೈಡ್ ಮಾಡಲಾಗುತ್ತೆ. ಕಮರ್ಷಿಯಲ್ ಫಂಕ್ಷನ್ಸ್ ಅಂಡ್ ಪೊಲಿಟಿಕಲ್ ಅಫೇರ್ಸ್ ಅಥವಾ ಪೊಲಿಟಿಕಲ್ ಫಂಕ್ಷನ್ಸ್. ನೆನಪಿರ್ಲಿ, ಕಮರ್ಷಿಯಲ್ ಫಂಕ್ಷನ್ಸ್ ಅನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗೆ ನೀಡಿರ್ತಾರೆ. ಅಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಕಮರ್ಷಿಯಲ್ ಫಂಕ್ಷನ್ಸ್ ಅನ್ನ ಮುಂದೆ ಕೂಡ ನೋಡ್ಕೊಳ್ತಾರೆ. ಬಟ್ ಪೊಲಿಟಿಕಲ್ ಫಂಕ್ಷನ್ಸ್ ಅಥವಾ ಪೊಲಿಟಿಕಲ್ ಅಫೇರ್ಸ್ ಅನ್ನ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನುವಂತಹ ಹೊಸದಾಗಿ ರಚನೆ ಮಾಡಿದಂತಹ, ಹೊಸದಾಗಿ ಫಾರ್ಮ್ ಮಾಡಿದಂತಹ ಬಾಡಿ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತೆ ಬೋರ್ಡ್ ಆಫ್ ಕಂಟ್ರೋಲ್ ಸಿಸ್ಟಮ್ ಅನ್ನ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಐ ರಿಪೀಟ್, ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅಂತ ಕರೆಯಲಾಗುತ್ತೆ. ಬಿಕಾಸ್ ಕಮರ್ಷಿಯಲ್ ಫಂಕ್ಷನ್ಸ್ ಅನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೊಳ್ಳುವಂಥದ್ದು ಅಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಅನ್ನ ಬೋರ್ಡ್ ಆಫ್ ಕಂಟ್ರೋಲ್ ನೋಡ್ಕೊಳ್ಳುವಂಥದ್ದು. ಸೊ ಇಲ್ಲಿ ಅಸರ್ಷನ್ ಕರೆಕ್ಟ್ ಆಗಿದೆ. ದೆನ್ ರೀಸನ್, Pitt's India Act of 1784 allowed the Court of Directors to manage the commercial affairs, correct, but created a new body called Board of Control to manage the political affairs. ಇದು ಕೂಡ ಕರೆಕ್ಟ್ ಆಗಿದೆ. Thus it established a system of double government. ಫ್ರೆಂಡ್ಸ್, ನೆನಪಿರಲಿ, ಇಲ್ಲಿ ಕೇಳಿರುವಂತದ್ದು ಕೋಡ್ ಗಳನ್ನ ನೋಡೋಣ. Both A and R are true. Both assertion and reason are true and R is the correct explanation of A. ನೆನಪಿರಲಿ, both assertion ಕೂಡ ಕರೆಕ್ಟ್ ಆಗಿದೆ and reason ಕೂಡ ಕರೆಕ್ಟ್ ಆಗಿದೆ and ಕೊಟ್ಟಿರುವಂತಹ reason ಆಪ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಸೊ ಕೊಟ್ಟಿರುವಂತಹ ರೀಸನ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಬಿಕಾಸ್ 1784 ಅಲ್ಲಿ ಡಿಸ್ಟಿಂಗ್ವಿಷ್ ಮಾಡಲಾಯಿತು. ಯಾವ ಕಾರಣಕ್ಕೆ ಡಿಸ್ಟಿಂಗ್ವಿಷ್ ಮಾಡಲಾಯಿತು? ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೊಸ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು ಅಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಪೊಲಿಟಿಕಲ್ ಅಫೇರ್ಸ್ ಅನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನು ವಹಿಸಲಾಯಿತು. ಅದರಿಂದ ಏನು ಡಿಫ್ರೆನ್ಶಿಯೇಟ್ ಮಾಡಲಾಯಿತು, ಅದನ್ನ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅಂತ ಕೂಡ ಕರೀತೇವೆ. Then under which act companies territories in India were for the first time called as British possessions in India? ಇದಕ್ಕೂ ಕೂಡ ಆನ್ಸರ್ ಮಾಡ್ಲಿಕ್ಕೆ ನೀವು ಅಟೆಂಪ್ಟ್ ಮಾಡಬಹುದು. A option, Regulating Act of 1773. B option, Pitt's India Act of 1784. Third option, Government of India Act of 1833. Fourth option, Government of India Act of 1853. ಯಾವಾಗ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಫಸ್ಟ್ ಟೈಮ್ ಇನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಡಿಕ್ಲೇರ್ ಮಾಡುತ್ತೆ ಅಂತ ಕೇಳಿರುವಂತದ್ದು ಕ್ವಶನ್. ಫ್ರೆಂಡ್ಸ್, ನೆನಪಿರ್ಲಿ, ಟ್ರೇಡಿಂಗ್ ಬಾಡಿ ಆಗಿರುತ್ತೆ. ದೆನ್ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್, ದಿವಾನಿ ರೈಟ್ಸ್ ಪಡೆದ ನಂತರ 1773 ಅಲ್ಲಿ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಅನ್ನು ಕೂಡ ರೆಕಗ್ನೈಸ್ ಮಾಡಲಾಗುತ್ತೆ. ದಟ್ ಮೀನ್ಸ್ ಬ್ರಿಟಿಷರು ಭಾರತದಲ್ಲಿ ಏರಿಯಾಗಳನ್ನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇಂಡಿಯಾದಲ್ಲಿ ಇರುವಂತಹ ಭೂಭಾಗವನ್ನ ವಶಪಡಿಸಿಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಶಪಡಿಸಿಕೊಂಡಂತಹ ಏರಿಯಾಗಳನ್ನ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಯಾವಾಗ ಕರೀತಾರೆ ಅಂದ್ರೆ, ಬಿ ಅಂತ ಆನ್ಸರ್ ಮಾಡಿದ್ದಾರೆ ಕೆಲವರು. ನೆನಪಲ್ಲಿ ಸ್ನೇಹಿತರೆ, 1784 Pitt's India Act in under, ರಿಪೀಟ್, 1784 Pitt's India Act in under ಬ್ರಿಟಿಷರು ಆಕ್ಯುಪೈ ಮಾಡ್ಕೊಂಡಂತಹ ಪ್ರದೇಶಗಳನ್ನ ಬ್ರಿಟಿಷ್ ಪೊಸೆಷನ್ಸ್ ಅಂದ್ರೆ ಬ್ರಿಟಿಷರಿಗೆ ಈ ಪ್ರದೇಶಗಳು ಸೇರಿದ್ದು ಅನ್ನುವಂತಹ ಡಿಕ್ಲರೇಷನ್ ಅನ್ನು ಹೊರಡಿಸ್ತಾರೆ ಅಂಡರ್ Pitt's India Act of 1784. Then which of the following statement is not correct? Friends, simply which is not correct ಅಂತ ಕೇಳಿರುವಂತದ್ದು ನೀವು ಇನ್ನು ಆನ್ಸರ್ ಮಾಡ್ಲಿಕ್ಕೆ ಅಟೆಂಪ್ಟ್ ಅನ್ನು ಕೂಡ ಮಾಡಬಹುದು. Which of the following statement is not correct? Minto-Morley reforms introduces the separate electorate for Muslims in India. Correct. 1909 ಅಲ್ಲಿ. Then Government of India Act of 1858 made the Governor General of India as the viceroy. Last question ಗಳಲ್ಲೂ ಕೂಡ ಹೇಳಿದ್ದೆ. ಈ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. The post of Secretary of State was created under the Government of India Act of 1858. ಇದು ಕೂಡ ಕರೆಕ್ಟ್ ಆಗಿದೆ. ಬಿಕಾಸ್ ಹೊಸದಾಗಿ ಎಸ್ಟಾಬ್ಲಿಷ್ ಮಾಡಿರುವಂತಹ ಆಫೀಸರ್ಸ್ಗೂ ಕೂಡ ಒಂದು ಚೈನ್ ಲಿಂಕ್ ಇದೆ. Because 1773 Regulating Act under Court of Directors, 1784 Pitt's India Act under Board of Control, then
1858 Government of India acting under Secretary of State for India. Along with that, Secretary of State in Council ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. Then 1919 Government of India acting under Office of High Commissioner for India. I repeat, Office of High Commissioner for India ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಇಲ್ಲಿ ಕೇಳಿರುವಂತದ್ದು the post of Secretary of State was created under the Government of India Act of 1858. ಇದು ಕೂಡ ಕರೆಕ್ಟ್ ಆಗಿದೆ ಫ್ರೆಂಡ್ಸ್. ನೆನಪಿರ್ಲಿ, ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನ ಇದು ಬ್ರಿಟಿಷ್ ಪಾರ್ಲಿಮೆಂಟ್ ಸುಮ್ಮನೆ ಏನು ಎಸ್ಟಾಬ್ಲಿಷ್ ಮಾಡಿದ್ದಂತದ್ದಲ್ಲ ಆಫೀಸ್ ಇದು. ಬಿಕಾಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಇರುತ್ತೆ. ಈ ರೀತಿಯಾಗಿ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಇರುತ್ತೆ. ಈ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅನ್ನ ಎಂಡ್ ಮಾಡಲಾಗುತ್ತೆ. ದಟ್ ಮೀನ್ಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನ, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಅಬಾಲಿಷ್ ಮಾಡಲಾಗುತ್ತೆ. ಇನ್ಸ್ಟೆಡ್ ಆಫ್ ದಿಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ ಹೊಸ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಈ ಆಪ್ಷನ್ ಕೂಡ ಇಲ್ಲಿ, ಈ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ದೆನ್ ದ ರಿಕ್ರೂಟ್ಮೆಂಟ್ ಫಾರ್ ದ ಸಿವಿಲ್ ಸರ್ವಿಸಸ್ ಬಿಗಾನ್ ಆನ್ ದ ಬೇಸಿಸ್ ಆಫ್ ಚಾರ್ಟರ್ ಆಕ್ಟ್ ಆಫ್ 1833. ಫ್ರೆಂಡ್ಸ್ ನೆನಪಿರ್ಲಿ, ಸಿವಿಲ್ ಸರ್ವಿಸಸ್ ಅಂದ ಕೂಡಲೇ ನಿಮಗೆ ಕೆಲವೊಂದು ಏನು ಪಾಯಿಂಟ್ಸ್ ಗಳು ನೆನಪಾಗಬೇಕು ಅಂಡ್ ಒಂದು ಚೈನ್ ಲಿಂಕ್ ನೆನಪಾಗಬೇಕು. ಬಿಕಾಸ್ 1793 ಅಲ್ಲಿ ಭಾರತದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದು ಕಾರ್ನ್ವಾಲಿಸ್ ಸಿವಿಲ್ ಸರ್ವಿಸಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ, ಸಿವಿಲ್ ಸರ್ವಿಸಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ ಭಾರತದಲ್ಲಿ. ಬಟ್ ಇದನ್ನ ಡಿವೈಡ್ ಮಾಡಲಾಗುತ್ತೆ. ಒಂದು ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್, ಇನ್ನೊಂದು ಅನ್ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್. ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಅಂದ್ರೆ ಹೈಯರ್ ಲೆವೆಲ್ ಸಿವಿಲ್ ಸರ್ವಿಸಸ್, ಅನ್ಕೋವಿನಾಂಟೆಡ್ ಅಂದ್ರೆ ಲೋಯರ್ ಲೆವೆಲ್ ಅಂಡ್ ಹೈಯರ್ ಲೆವೆಲ್ ಸರ್ವಿಸಸ್ ಗಳಲ್ಲಿ ಕೇವಲ ಬ್ರಿಟಿಷರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿರುತ್ತೆ. ಅನ್ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಅಲ್ಲಿ ಭಾರತೀಯರಿಗೆ, ಇಂಡಿಯನ್ಸ್ಗೆ ಅವಕಾಶವನ್ನ ನೀಡಲಾಗಿರುತ್ತೆ. ಬಟ್ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಅನ್ನ ನಡೆಸ್ತಿರೋದಿಲ್ಲ. ದಟ್ ಮೀನ್ಸ್ ಮೆರಿಟ್ ಬೇಸ್ಡ್ ಸಿಸ್ಟಮ್ ಅನ್ನ ನಡೆಸ್ತಿರೋದಿಲ್ಲ ರಿಕ್ರೂಟ್ ಮಾಡ್ಕೊಳ್ಳಿಕ್ಕೆ. ಬಟ್ ಫಸ್ಟ್ ಟೈಮ್ 1833 ಚಾರ್ಟರ್ ಆಕ್ಟಿನ ಅಂಡರ್ ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ ಕೂಡ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಅಂದ್ರೆ ಎಕ್ಸಾಮ್ ಅನ್ನ ನಡೆಸುವಂತದ್ದು. ಎಕ್ಸಾಮ್ ಅಲ್ಲಿ ಯಾರು ಸ್ಕೋರ್ ಮಾಡಿರ್ತಾರೋ ಚೆನ್ನಾಗಿ ಅವರನ್ನ ರಿಕ್ರೂಟ್ ಮಾಡುವಂತಹ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರಾವಿಷನ್ ಅನ್ನ 1833 ಚಾರ್ಟರ್ ಆಕ್ಟಿನ ಅಂಡರ್ ನೀಡಲಾಗುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದನ್ನ ಅಪೋಸ್ ಮಾಡ್ತಾರೆ. ಬಿಕಾಸ್ ನೆನಪಿರ್ಲಿ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಶೇರ್ ಅನ್ನ ಹೊಂದಿದ್ದವರಾಗಿರ್ತಾರೆ. ಡೈರೆಕ್ಟರ್ಸ್ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಅಂಡ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಭಾರತೀಯರನ್ನ ಆಫೀಸರ್ಸ್ ಆಗಿ ಅಪಾಯಿಂಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಭಾರತೀಯರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಭಾರತೀಯರಿಗೆ ಹೈಯರ್ ಲೆವೆಲ್ ಸಿವಿಲ್ ಸರ್ವಿಸಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಬಾರ್ದು ಅಂತ ಅಪೋಸ್ ಮಾಡುತ್ತೆ. ಸೊ ಬ್ರಿಟಿಷ್ ಪಾರ್ಲಿಮೆಂಟ್ ಈ ಅಟೆಂಪ್ಟ್ ಮಾಡಿರುತ್ತೆ, ಅದನ್ನ ನೆಗೆಟ್ ಮಾಡಲಾಗುತ್ತೆ. ದೆನ್ 1853 ಚಾರ್ಟರ್ ಆಕ್ಟ್ ಅಂಡರ್ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಅನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. And very important, the recruitment for the civil services began on the basis of Charter Act of 1833 alla Charter Act of 1853. So ಇಲ್ಲಿ ಕೇಳಿರುವಂತದ್ದು which of the following statement is not correct? First point correct, second correct, third correct, fourth is not correct. But not correct ಅಂತ ಕೇಳಿರುವಂತದ್ದು, so your answer should be D. Then match the following. Friends ನೆನ್ಪಿಟ್ಕೊಳ್ಳಿ, ಚಾರ್ಟರ್ ಆಕ್ಟ್ ಗಳ ಬಗ್ಗೆ ಕೇಳಿರುವಂತದ್ದು 4 ಚಾರ್ಟರ್ಸ್ ಆಕ್ಟ್ ಅನ್ನ ಕೇಳಿದ್ದಾರೆ. ಫಸ್ಟ್ ಚಾರ್ಟರ್ ಆಕ್ಟ್ ಆಫ್ 1833, 53, 1813, 1793 ಕೊಟ್ಟಿರುವಂತಹ ಸೆಟ್ 2 ಅಲ್ಲಿ ಇರುವಂತಹ ಪಾಯಿಂಟ್ ಗಳನ್ನು ನೋಡೋಣ. ಪವರ್ ಆಫ್ ಗವರ್ನರ್ ಜನರಲ್ ಇನ್ಕ್ರೀಸ್ಡ್ ಓವರ್ ದಿ ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮಡ್ರಾಸ್. ಫಸ್ಟ್ ಟೈಮ್ ಯಾವಾಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ನ ಪವರ್ಸ್ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? ಡೆಫಿನೆಟ್ಲಿ 1773 ರೆಗ್ಯುಲೇಟಿಂಗ್ ಆಕ್ಟ್. ಬಟ್ ನೆನಪಿರ್ಲಿ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಇನ್ನು ಸ್ವಲ್ಪ ಸಮಯದ ನಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಫೋರ್ ದಟ್ 1813 ಚಾರ್ಟರ್ ಆಕ್ಟ್ ನ ಬಗ್ಗೆ ನೋಡೋಣ. ಇಲ್ಲಿ ಕೊಟ್ಟಿರುವಂತಹ ಪ್ರಾವಿಷನ್ ಗಳಲ್ಲಿ ಅಲೋಡ್ ಮಿಷನರೀಸ್ ಫಾರ್ ಸ್ಪ್ರೆಡಿಂಗ್ ದ ಕ್ರಿಸ್ಟಿಯಾನಿಟಿ ಇನ್ ಇಂಡಿಯಾ. ಫ್ರೆಂಡ್ಸ್ ನೆನಪಿರ್ಲಿ, ಮೊದಲ ಬಾರಿಗೆ ಭಾರತದಲ್ಲಿ ಕ್ರಿಸ್ಟಿಯಾನಿಟಿಯನ್ನ ಪ್ರಮೋಟ್ ಮಾಡ್ಲಿಕ್ಕೆ, ಪ್ರಾಪಗೇಟ್ ಮಾಡ್ಲಿಕ್ಕೆ ಕ್ರಿಸ್ಟಿಯನ್ ಮಿಷನರೀಸ್ ಅನ್ನ ಅಲೋ ಮಾಡಬೇಕು ಅನ್ನುವಂತಹ ಪ್ರಾವಿಷನ್ ಅನ್ನ ಯಾವ ಆಕ್ಟ್ ಅಂಡರ್ ಕಾಣ್ತೇವೆ? ಡೆಫಿನೆಟ್ಲಿ 1813 ಚಾರ್ಟರ್ ಆಫ್ ಇಂಡಿಯಾ ಆಕ್ಟ್ ಅಂಡರ್. ಸೊ ಸಿ ಗೆ ಆಪ್ಷನ್ 2. ದೆನ್ ಥರ್ಡ್ ಆಪ್ಷನ್, ಥರ್ಡ್ ಇದನ್ನ ನೋಡೋಣ, ಚಾರ್ಟರ್ ಆಕ್ಟ್ ಆಫ್ 1813 ಆಯ್ತು. ದೆನ್ ಬಿ ನೋಡೋಣ, ಚಾರ್ಟರ್ ಆಕ್ಟ್ ಆಫ್ 1853 ಕೊಟ್ಟಿರುವಂತಹ ಪ್ರಾವಿಷನ್ ಗಳಲ್ಲಿ ಎನ್ಶೂರೆನ್ಸ್ ದಟ್ ದ ಆಫೀಸ್ ಆಫ್ ಗವರ್ನರ್ ಜನರಲ್ ಅಸಿಸ್ಟೆಡ್ ಬೈ 6 ಮೆಂಬರ್ಸ್. ಫ್ರೆಂಡ್ಸ್ ನೆನಪಿರ್ಲಿ, 1853 ಚಾರ್ಟರ್ ಆಕ್ಟಿನ ಅಂಡರ್ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಅಂಡ್ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ 6 ಮೆಂಬರ್ಸ್ ಇರ್ತಾರೆ. ಸೊ ಇಲ್ಲಿ ಕೊಟ್ಟಿರುವಂತದ್ದು ಇನ್ಶೂರೆನ್ಸ್ ದಟ್ ದ ಆಫೀಸ್ ಆಫ್ ಗವರ್ನರ್ ಜನರಲ್
assisted by 6 members ಅಂತ ಇದೆ. ಡೆಫಿನೆಟ್ಲಿ 1853 ಎಲ್ಲಿ ಎಸ್ಟಾಬ್ಲಿಷ್ ಮಾಡಲಾದಂತಹ ಗವರ್ನರ್ ಜನರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಬಿ ಗೆ ಆಪ್ಷನ್ ಕೊಟ್ಟಿರುವಂತಹ ಕೋಡ್ಗಳಲ್ಲಿ 3. ದೆನ್ ಡಿ ಚಾರ್ಟರ್ ಆಕ್ಟ್ ಆಫ್ 1793, ದೆನ್ ಫಸ್ಟ್ ಚಾರ್ಟರ್ ಆಕ್ಟ್ ಆಫ್ 1833. ನೆಕ್ಸ್ಟ್ ಪ್ರಾವಿಷನ್ ಅನ್ನು ನೋಡೋಣ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಿಕೇಮ್ ಎ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ನಾನು ಈಗಾಗಲೇ ಹೇಳಿದ್ದೆ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅಂತ ಡಿಕ್ಲೇರ್ ಮಾಡಲಾಗುತ್ತೆ 1833 ಚಾರ್ಟರ್ ಆಕ್ಟ್ ಇನ್ ಅಂಡರ್. ಸೊ ಸಿ ಗೆ 2, ಬಿ ಗೆ 3 ಅಂಡ್ ಎ ಗೆ 4. ದೆನ್ ಉಳಿದಿರುವಂತದ್ದು 1793 ಚಾರ್ಟರ್ ಆಕ್ಟ್ ಅಂಡ್ ಇಲ್ಲಿ ಪವರ್ ಆಫ್ ಗವರ್ನರ್ ಜನರಲ್ ಇನ್ಕ್ರೀಸ್. ನೆನಪಲ್ಲಿ ಸ್ನೇಹಿತರೆ, ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಪ್ರೆಸಿಡೆನ್ಸಿಗೆ ಕಂಪೇರ್ ಮಾಡಿದ್ರೆ ಗವರ್ನರ್ ಜನರಲ್ ಆಫ್ ಏನು ಬೆಂಗಾಲ್ ನ ಪವರ್ಸ್ ಅನ್ನ ಇನ್ಕ್ರೀಸ್ ಮಾಡಲಾಗುತ್ತೆ. 1773 ಅಲ್ಲಿ ಫಸ್ಟ್ ಟೈಮ್ ಇನ್ಕ್ರೀಸ್ ಮಾಡಲಾಗುತ್ತೆ, 1793 ಅಲ್ಲೂ ಕೂಡ ಇನ್ಕ್ರೀಸ್ ಮಾಡಲಾಗುತ್ತೆ, 1813 ಅಲ್ಲೂ ಮಾಡಲಾಗುತ್ತೆ ಅಂಡ್ ಫೈನಲ್ 1833 ಅಲ್ಲಿ ಫುಲ್ ಇನ್ಕ್ರೀಸ್ ಮಾಡಲಾಗುತ್ತೆ. ಬಟ್ ಇಲ್ಲಿ ಕೊಟ್ಟಿರುವಂತಹ ಬೇರೆ 3 ಆಪ್ಷನ್ ಗಳಿಗೆ ಇಲ್ಲಿ ಬೇರೆ 3 ಆಪ್ಷನ್ ಗಳು ಲಿಂಕ್ ಆಗೋದ್ರಿಂದ ಇಲ್ಲಿ 1793 ಒಂದೇ ಉಳ್ಕೊಳ್ಳುತ್ತೆ. ಸೊ ಪವರ್ ಆಫ್ ಗವರ್ನರ್ ಜನರಲ್ ಇನ್ಕ್ರೀಸ್ ಓವರ್ ದಿ ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮಡ್ರಾಸ್ ನ ನಾವು ಡಿ ಗೆ ಸೆಟ್ ಮಾಡಬಹುದು. ಸೊ ಎ ಗೆ 4 ಇದು ತಪ್ಪಿದೆ, ಓಕೆ, ಇವೆರಡರಲ್ಲಿ ಇರಬಹುದು. ದೆನ್ ಬಿ ಗೆ 3, ದೆನ್ ಸಿ ಇಸ್ ದ ರೈಟ್ ಆನ್ಸರ್. Then which of the following statements are correct about the Charter Act of 1853? Simply Charter Act of 1853 ಕೇಳಿರುವಂತದ್ದು. This was the last of the series of Charters Act. ಗೊತ್ತು, ಎಲ್ರಿಗೂ ಗೊತ್ತಿರುವಾಗೆ ಫಸ್ಟ್ ಟೈಮ್ 93, 13, 33 and 53. So this was the last of the series of Charter Act. So first point correct ಆಗಿದೆ. Then it separated for the first time the legislative and executive functions of the governor in the Governor General Council. ಇದು ಕೂಡ ಕರೆಕ್ಟ್ ಆಗಿದೆ ಬಿಕಾಸ್ ಇಲ್ಲಿ ಕೊಟ್ಟಿರುವಂತದ್ದು ಕಂಬೈನ್ಡ್ ಅಲ್ಲ, ಸಪರೇಟೆಡ್ ಅಥವಾ ಡಿಫ್ರೆನ್ಶಿಯೇಟೆಡ್ ಈ ರೀತಿ ಕೇಳಿರುವಂತದ್ದು. ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅನ್ನ ಸಪರೇಟ್ ಮಾಡಲಾಗುತ್ತೆ ಬಿಕಾಸ್ 1773 ಎಕ್ಸಿಕ್ಯೂಟಿವ್ ಕೌನ್ಸಿಲ್, 1853 ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಈ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ದೆನ್ ಫೇಲ್ ಟು ಇಂಟ್ರೊಡ್ಯೂಸ್ ಅನ್ ಓಪನ್ ಕಾಂಪಿಟೇಷನ್ ಸಿಸ್ಟಮ್. ಫ್ರೆಂಡ್ಸ್ ನೆನಪಿರ್ಲಿ, 1833 ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದೆ, ಬಟ್ ಇಂಟ್ರೊಡ್ಯೂಸ್ ಮಾಡಿರೋದಿಲ್ಲ. ಬಟ್ 1853 ರಿಪೀಟ್ 1853 ಚಾರ್ಟರ್ ಆಕ್ಟ್ ಅಲ್ಲಿ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಅನ್ನ ಕೋವಿನಾಂಟೆಡ್ ಸಿವಿಲ್ ಸರ್ವಿಸಸ್ಗೆ ಭಾರತೀಯರಿಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಸೊ ಇದು ಫೇಲ್ಡ್ ಅಲ್ಲ, ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಈ ಪಾಯಿಂಟ್ ತಪ್ಪಾಗಿದೆ. ಸೊ 1 and 2 ಇಸ್ ದ ರೈಟ್ ಆನ್ಸರ್. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಪಾರ್ಟ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935? ಅಟೆಂಪ್ಟ್ ಮಾಡಬಹುದು ಇದಕ್ಕೆ. This act provided for setting up of the Federation of India comprising British Indian provinces. Definitely all India Federation ಬಗ್ಗೆ ನಾನು ಈಗಾಗಲೇ ಹೇಳಿದ್ದೆ, ಬ್ರಿಟಿಷ್ ಪ್ರಾವಿನ್ಸಸ್ ಅಂಡ್ ಪ್ರಿನ್ಸಿ ಸ್ಟೇಟ್ಗಳು. ಸೊ ಇಲ್ಲಿ ಬ್ರಿಟಿಷ್ ಇಂಡಿಯನ್ ಪ್ರಾವಿನ್ಸಸ್ ಅನ್ನ ಒಟ್ಟುಗೂಡಿಸಿಕೊಂಡು ಫೆಡರೇಷನ್ ಅನ್ನ ಕ್ರಿಯೇಟ್ ಮಾಡುವುದಾಗಿರುತ್ತೆ. ಸೊ ಈ ಪಾಯಿಂಟ್ ಕರೆಕ್ಟ್ ಆಗಿದೆ. Then diarchy in the provinces was replaced by the provincial autonomy. Definitely 1919 Government of India Act in under provinces ಅಲ್ಲಿ ಡಯಾರ್ಚಿ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂಡ್ ಪ್ರಾವಿನ್ಷಿಯಲ್ ಅಟಾನಮಿನ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಂತರ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಅಂಡ್ ಡಯಾರ್ಚಿ ಅನ್ನ ಪ್ರಾವಿನ್ಸಸ್ ಅಲ್ಲಿ ಅಬಾಲಿಷ್ ಮಾಡಲಾಗುತ್ತೆ ಅಂಡ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಈ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ದೆನ್ ದ ಪೋಸ್ಟ್ ಆಫ್ ಇಂಡಿಯನ್ ಕೌನ್ಸಿಲ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಮೇಡ್ ಪರ್ಮನೆಂಟ್. ಫ್ರೆಂಡ್ಸ್ ನೆನಪಿರ್ಲಿ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ ಹೊಸ ಆಫೀಸ್ ಅನ್ನ 1858 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇನ್ ಅಂಡರ್ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ಅಂಡ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಅಡ್ವೈಸರಿ ಬಾಡಿಯನ್ನ ಕೂಡ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಲೈಕ್ ಗವರ್ನರ್ ಜನರಲ್ಗೆ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಇದ್ದ ಹಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ಅನ್ನುವಂತಹ ಒಂದು ಅಡ್ವೈಸರಿ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. 15 ಮೆಂಬರ್ಡ್ ಬಾಡಿ ಆಗಿರುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್, 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇನ್ ಅಂಡರ್ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ಅನ್ನ ಪರ್ಮನೆಂಟ್ ಆಗಿ ಅಬಾಲಿಷ್ ಮಾಡಲಾಗುತ್ತೆ. ನೆನಪಿರ್ಲಿ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಪೋಸ್ಟ್ ಆಗಿ ಇರುತ್ತೆ, ಬಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಅಸಿಸ್ಟ್ ಮಾಡ್ಲಿಕ್ಕೆ ಅಡ್ವೈಸ್ ಮಾಡ್ಲಿಕ್ಕೆ ಫಾರ್ಮ್ ಮಾಡಿದಂತಹ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ಅನ್ನ ಇಲ್ಲಿ ಟರ್ಮಿನೇಟ್ ಮಾಡಲಾಗುತ್ತೆ, ಅಬಾಲಿಷ್ ಮಾಡಲಾಗುತ್ತೆ. ಸೊ ಈ ಪಾಯಿಂಟ್ ಕೂಡ ಕರೆಕ್ಟ್ ಆಗ್ಬೇಕಿತ್ತು, ಬಟ್ ಇಲ್ಲಿ ಪರ್ಮನೆಂಟ್ ಮಾಡಲಾಗುತ್ತೆ ಅಂತ ಕೇಳಿದ್ದಾರೆ. ನೆನಪಿರ್ಲಿ, ಇಲ್ಲಿ ಅಬಾಲಿಷ್ ಮಾಡಲಾಗುತ್ತೆ. ಸೊ ಇನ್ನು ಥರ್ಡ್ ಆಪ್ಷನ್ ಇಲ್ಲಿ ತಪ್ಪಾಗಿದೆ. ದೆನ್ ದ ಡಯಾರ್ಚಿ ವಾಸ್ ಇಂಟ್ರೊಡ್ಯೂಸ್ ಅಟ್ ದ ಸೆಂಟರ್, ಕರೆಕ್ಟ್ ಆಗಿದೆ. 1935 ಆಕ್ಟ್ ನಂತರ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ ಸೆಂಟ್ರಲ್ ಲೆವೆಲ್ ಅಲ್ಲಿ. ಸೊ ಇಲ್ಲಿ ಕೇಳಿರುವಂತದ್ದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಪಾರ್ಟ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಸೊ ಯುವರ್ ಆನ್ಸರ್ ಶುಡ್ ಬಿ ಸಿ. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ? ಆಕ್ಟ್ ಫಾರ್ ದಿ ಗುಡ್ ಗವರ್ಮೆಂಟ್ ಆಫ್ ಇಂಡಿಯಾ was passed in 1858. ನೆನಪಿರ್ಲಿ,
ಫಸ್ಟ್ ಟೈಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅನ್ನ ಗುಡ್ ಆಕ್ಟ್ ಫಾರ್ ದಿ ಗುಡ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕೂಡ ಕರೆಯಲಾಗುತ್ತೆ. ಬಿಕಾಸ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅನ್ನ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಅಂಡ್ ಜೆನೆಸಿಸ್ ಆಫ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್, ಐ ರಿಪೀಟ್, ಜೆನೆಸಿಸ್ ಆಫ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಇನ್ ಇಂಡಿಯಾ ಯಾವುದು ಅಂತ ಕೇಳಿದ್ರೆ 1858 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಬಿಕಾಸ್ ಒಂದು ಆನ್ಸರಬಲ್ ಗವರ್ಮೆಂಟ್ ಅನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನೋಡ್ತಾರೆ. ಸೊ ಈ ಆಕ್ಟ್ ಅನ್ನ ಆಕ್ಟ್ ಫಾರ್ ದ ಗುಡ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಅಂಡ್ ಇಟ್ ವಾಸ್ ಪಾಸ್ಡ್ ಇನ್ 1858. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಕರೆಕ್ಟ್ ಆಗಿದೆ. ದೆನ್ ಡಾಲೌಸಿ ಬಿಕೇಮ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಫ್ರೆಂಡ್ಸ್, ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿರುವ ಹಾಗೆ ಕ್ಯಾನಿಂಗ್ ಬಿಕೇಮ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಅಂಡ್ ಕ್ಯಾನಿಂಗ್ ವಾಸ್ ಆಲ್ಸೋ ದಿ ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಕರೆಕ್ಟ್ ಆಗಿದೆ ಅಂಡ್ ಸೆಕೆಂಡ್ ಪಾಯಿಂಟ್ ಇಲ್ಲಿ ತಪ್ಪಾಗಿದೆ. ಸೊ ಅವರ್ ಆನ್ಸರ್ ಶುಡ್ ಬಿ ಓನ್ಲಿ ಒನ್. Then consider the following statement is or are related to Charter Act of 1833. Charter Act of 1833 ಫ್ರೆಂಡ್ಸ್ ನೆನಪಿರಲಿ ಕೊಟ್ಟಿರುವಂತಹ ಇನ್ನು ಪ್ರಾವಿಷನ್ ನ ಬಗ್ಗೆ ಈಗಾಗಲೇ ನಾನು ಲಾಸ್ಟ್ ಕ್ವಶನ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೆ. ಇಟ್ ಅಲೌಡ್ ಮಿಷನರೀಸ್ ಫಾರ್ ಸ್ಪ್ರೆಡಿಂಗ್ ದ ಕ್ರಿಸ್ಟಿಯಾನಿಟಿ ಇನ್ ಇಂಡಿಯಾ. ಫ್ರೆಂಡ್ಸ್ ನೆನಪಿರಲಿ 1830 ಚಾರ್ಟರ್ ಆಕ್ಟ್ ಅಂಡರ್ ಕ್ರಿಸ್ಟಿಯಾನಿಟಿಯನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಮಿಷನರೀಸ್ ನ ಅಲೋ ಮಾಡಲಾಗುತ್ತೆ 1830 ಚಾರ್ಟರ್ ಆಕ್ಟ್ ಅಂಡರ್. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ತಪ್ಪಾಗಿದೆ. ದೆನ್ ಇಟ್ ಮೇಡ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಫ್ರೆಂಡ್ಸ್ ನೆನಪಿರಲಿ 1833 ಚಾರ್ಟರ್ ಆಕ್ಟ್ ಅಂಡರ್ ಈಸ್ಟ್ ಇಂಡಿಯಾ ಕಂಪನಿಯ ಕಮರ್ಷಿಯಲ್ ಫಂಕ್ಷನ್ಸ್ ಅನ್ನ ಕಂಪ್ಲೀಟ್ ಆಗಿ ಅಬಾಲಿಷ್ ಮಾಡಲಾಗುತ್ತೆ. ಕೇವಲ ಪ್ಯೂರ್ಲಿ ಅನ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅನ್ನಾಗಿ ಮಾಡಲಾಗುತ್ತೆ ಅಂಡರ್ 1833 ಚಾರ್ಟರ್ ಆಕ್ಟ್. ಸೊ ಈ ಪಾಯಿಂಟ್ ಇಲ್ಲಿ ಕರೆಕ್ಟ್ ಆಗಿದೆ. ಫಸ್ಟ್ ಪಾಯಿಂಟ್ ತಪ್ಪು, ಸೆಕೆಂಡ್ ಪಾಯಿಂಟ್ ಕರೆಕ್ಟ್ ಆಗಿದೆ. ಸೊ ಯುವರ್ ಆನ್ಸರ್ ಶುಡ್ ಬಿ ಓನ್ಲಿ 2. ಬಿ ಇಸ್ ದ ರೈಟ್ ಆನ್ಸರ್. Then consider the following statements about the Charter Act of 1813. ಫ್ರೆಂಡ್ಸ್ ಇಲ್ಲಿ 1813 ಚಾರ್ಟರ್ ಆಕ್ಟ್ ನ ಬಗ್ಗೆ ಕೇಳಿರುವಂತದ್ದು ಅಂಡ್ ಇದನ್ನ UPSC ಕೇಳಿದಂತದ್ದು. It ended the trade monopoly of the East India Company in India except for trade in tea and trade with China. ಇದ್ರ ಬಗ್ಗೆ ನಾನು ಈಗಾಗಲೇ ತಿಳಿಸಿದ್ದೆ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಕರೆಕ್ಟ್ ಆಗಿದೆ. ಬಿಕಾಸ್ ಭಾರತದೊಂದಿಗೆ ಇದ್ದಂತಹ ಮೊನೋಪೊಲಿ ರೈಟ್ಸ್ ಅನ್ನ ಮಾತ್ರ ಅಬಾಲಿಷ್ ಮಾಡಲಾಗಿರುತ್ತೆ. ಬಟ್ ಭಾರತದೊಂದಿಗೆ ಟೀ ವಿಚಾರದಲ್ಲಿ ಮಾಡ್ತಿದ್ದಂಥದ್ದನ್ನ ಅಬಾಲಿಷ್ ಮಾಡಲಾಗಿರೋದಿಲ್ಲ. ಅದನ್ನ ಮೊನೋಪೊಲಿ ರೈಟ್ಸ್ ಅನ್ನ ಕಂಟಿನ್ಯೂ ಮಾಡಲಾಗುತ್ತೆ. ದೆನ್ ಚೈನಾದೊಂದಿಗೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ಮೊನೋಪೊಲಿ ರೈಟ್ಸ್ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿದೆ. Then it asserted the sovereignty of the British crown over the Indian territories held by the company. Friends, ನೆನಪಿರ್ಲಿ ಫಸ್ಟ್ ಟೈಮ್ 1833 ಆಕ್ಟಿನ ಅಂಡರ್ ಹರ್ ಮೆಜೆಸ್ಟಿ ಅಂದ್ರೆ ಬ್ರಿಟಿಷ್ ಕ್ರೌನಿನ ಮೆಜೆಸ್ಟಿಯಲ್ಲಿ ಭಾರತದಲ್ಲಿ ಆಕ್ಯುಪೈ ಮಾಡ್ಕೊಂಡಿರುವಂತಹ ಪ್ರದೇಶಗಳನ್ನ ನೋಡ್ಕೊಳ್ತಿರುವಂತದ್ದು. ಈ ರೀತಿಯಾಗಿ 1813 ಚಾರ್ಟರ್ ಆಕ್ಟ್ ಅಲ್ಲಿ ಮೊದಲ ಬಾರಿಗೆ ತಿಳಿಸ್ತಾರೆ. ಸೊ ಇಟ್ ಅಸರ್ಟೆಡ್ ದ ಸಾವರೆನಿಟಿ ಆಫ್ ದ ಬ್ರಿಟಿಷ್ ಕ್ರೌನ್ ಓವರ್ ದ ಇಂಡಿಯನ್ ಟೆರಿಟರೀಸ್ ಹೆಲ್ಡ್ ಬೈ ದ ಕಂಪನಿ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, 1784 ಅಲ್ಲಿ ಮೊದಲ ಬಾರಿಗೆ ಬ್ರಿಟಿಷರು ಆಕ್ಯುಪೈ ಮಾಡ್ಕೊಂಡಿದ್ದಂತಹ ಪ್ರದೇಶಗಳನ್ನ ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ರಿಪೀಟ್, ಬ್ರಿಟಿಷ್ ಪೊಸೆಷನ್ಸ್ ಇನ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಬಟ್ ಯಾವಾಗ ಬ್ರಿಟಿಷ್ ಕ್ರೌನಿನ ಸಾವರಾನಿಟಿ ಅಂದ್ರೆ ಬ್ರಿಟಿಷ್ ಕ್ರೌನಿನ ಸಾರ್ವಭೌಮತ್ವಕ್ಕೆ ಭಾರತದ ಟೆರಿಟರೀಸ್ ಒಳಪಡುತ್ತೆ ಅಂದ್ರೆ 1813 ಗವರ್ಮೆಂಟ್ ಚಾರ್ಟರ್ ಆಕ್ಟ್ ಆಫ್ 1813 ಅಂತ ಹೇಳ್ಬೇಕು. ದೆನ್ ದ ರೆವೆನ್ಯೂಸ್ ಆಫ್ ಇಂಡಿಯಾ ವರ್ ನೌ ಕಂಟ್ರೋಲ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್. ಈ ಆಪ್ಷನ್ ತಪ್ಪಾಗಿದೆ. ಬಿಕಾಸ್ ಲಕ್ಷ್ಮೀಕಾಂತ್ ಅಲ್ಲಿ ಕೂಡ ಈ ಪಾಯಿಂಟ್ ಅನ್ನ ನೀವು ನೋಡ್ಲಿಕ್ಕಾಗಲ್ಲ. ಕೇವಲ ಭಾರತದ ರೆವೆನ್ಯೂ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ, ರಿಪೀಟ್, ಸ್ವಲ್ಪ ರೆಗ್ಯುಲೇಟ್ ಮಾಡುತ್ತೆ, ಫುಲ್ ಕಂಟ್ರೋಲ್ ಮಾಡಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್, ಪಾರ್ಟ್ಲಿ ರೆಗ್ಯುಲೇಟ್ ಮಾಡುತ್ತೆ. ಸೊ ಈ ಆಪ್ಷನ್, ಈ ಪಾಯಿಂಟ್ ಇಲ್ಲಿ ತಪ್ಪಾಗಿದೆ. ಸೊ 1 and 2 is the 1 and 2 only is the right answer. Then next question ಅನ್ನ ನೋಡೋಣ. Which of the following statements is or are true about the Montagu-Chelmsford reforms? Montagu-Chelmsford reforms ಅಂದ್ರೆ 1919 1 second 1919 Government of India Act. It was declared for the first time that gradual introduction of a responsible government is the objective. Friends, ನೆನಪಿರಲಿ 1917 ಅಲ್ಲಿ ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ವರ್ಲ್ಡ್ ವಾರ್ ನಡೆಯುತ್ತಿರುತ್ತೆ. ನಿಮಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಇದನ್ನ ರಿಲೇಟ್ ಮಾಡಬಹುದು. ಫಸ್ಟ್ ವರ್ಲ್ಡ್ ವಾರ್ 1914 ಇಂದ 1918 ವರೆಗೆ ನಡೆದಿರುವಂತದ್ದು. ಅಂಡ್ ಆ ಸಮಯದಲ್ಲಿ ಭಾರತೀಯರು ಬ್ರಿಟಿಷರಿಗೆ ಭಾರತೀಯರ ಅವಶ್ಯಕತೆ ಉಂಟಾಗುತ್ತೆ ಯುದ್ಧವನ್ನ ಮಾಡ್ಲಿಕ್ಕೆ. ಸೊ 1917 ಅಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಒಂದು ಡಿಕ್ಲರೇಷನ್ ಅನ್ನ ಹೊರಡಿಸುತ್ತೆ. ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡುವುದು ಬ್ರಿಟಿಷ್ ಪಾರ್ಲಿಮೆಂಟಿನ ಆಬ್ಜೆಕ್ಟಿವ್ ಆಗಿದೆ ಅಂತ 1917 ಅಲ್ಲಿ ಹೊರಡಿಸುತ್ತೆ. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಕರೆಕ್ಟ್ ಆಗಿದೆ. ದೆನ್ ಸೆಂಟ್ರಲ್ ಅಂಡ್ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ ವಾಸ್ ಸಪರೇಟೆಡ್. ಫ್ರೆಂಡ್ಸ್ ನೆನಪಿರ್ಲಿ, ಮೊದಲ ಬಾರಿಗೆ ಪವರ್ಸ್ ಅನ್ನ ಡಿವೈಡ್ ಮಾಡಲಾಗುತ್ತೆ. ಅದನ್ನ ಡಿವಿಷನ್ ಆಫ್ ಪವರ್ಸ್ ಅಂತ ಕರೆಯಲಾಗುತ್ತೆ. ಕೇವಲ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಳಿ ಇದ್ದಂತಹ ಸಬ್ಜೆಕ್ಟ್ ಗಳನ್ನ
ಸೆಂಟ್ರಲ್ ಅಂಡ್ ಪ್ರಾವಿನ್ಷಿಯಲ್ ಲಿಸ್ಟ್ ಅನ್ನಾಗಿ ಡಿವೈಡ್ ಮಾಡಲಾಗುತ್ತೆ ಪವರ್ಸ್ ಅನ್ನ. ಸೊ ಫಸ್ಟ್ ಟೈಮ್ ಸೆಂಟ್ರಲ್ ಅಂಡ್ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ವರ್ ಸಪರೇಟೆಡ್, ಇದು ಕೂಡ ಕರೆಕ್ಟ್ ಆಗಿದೆ. ದೆನ್ ಬೋತ್ ಬೈಕ್ಯಾಮರಲಿಸಮ್ ಅಂಡ್ ಡೈರೆಕ್ಟ್ ಎಲೆಕ್ಷನ್ಸ್ ವರ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್. ಇದರ ಬಗ್ಗೆ ಕೂಡ ನಾನು ಈಗಾಗಲೇ ತಿಳಿಸಿದ್ದೆ. ಬೈಕ್ಯಾಮರಲಿಸಮ್ ಅಂದ್ರೆ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ಐ ರಿಪೀಟ್, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ದೆನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಪ್ಪರ್ ಹೌಸ್, ಲೋಯರ್ ಹೌಸ್, ಈಗ ಇರುವಂತಹ ರಾಜ್ಯಸಭಾ ಮತ್ತೆ ಲೋಕಸಭಾ. ಈ ರೀತಿಯಾದಂತಹ ಬೈಕಾಮರಲ್ ಸಿಸ್ಟಮ್ ಅನ್ನು ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಯಿತು? 1919 ಆಕ್ಟ್. ಸೊ ಇದು ಕರೆಕ್ಟ್ ಆಗಿದೆ. ದೆನ್ ಡೈರೆಕ್ಟ್ ಎಲೆಕ್ಷನ್ 1919 ಆಕ್ಟ್, ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಫಸ್ಟ್ ಇಟ್ ವಾಸ್ ಡಿಕ್ಲೇರ್ಡ್ ಫಾರ್ ದ ಫಸ್ಟ್ ಟೈಮ್, ಇದು ಕೂಡ ಕರೆಕ್ಟ್ ಆಗಿದೆ. ಸೆಂಟ್ರಲ್ ಅಂಡ್ ಪ್ರೊವಿನ್ಷಿಯಲ್, ಇದು ಕೂಡ ಕರೆಕ್ಟ್ ಆಗಿದೆ. ಅಂಡ್ ಥರ್ಡ್ ಆಪ್ಷನ್ ಕೂಡ ಕರೆಕ್ಟ್ ಆಗಿದೆ. ಸೊ ಆಲ್ ಆಫ್ ದೆಮ್ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಅಂಡ್ ಇವತ್ತಿನ ಲಾಸ್ಟ್ ಕ್ವಶನ್ ಇದು. When did the British start acting as a territorial power in India? Friends, definitely ಎಲ್ಲರೂ ಇದನ್ನ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಅಂಡ್ ಇದು ಲಾಸ್ಟ್ ಕ್ವಶನ್ ಆಗಿದೆ. ಕೈಂಡ್ಲಿ ಇದಕ್ಕೆ ನೀವು ಆನ್ಸರ್ ಮಾಡ್ಲಿಕ್ಕೆ ಅಟೆಂಪ್ಟ್ ಮಾಡಬಹುದು. When did the British start acting as a territorial power in India? ಕೇವಲ ಇಯರ್ ಗಳನ್ನ ಕೊಟ್ಟಿರುವಂತದ್ದು. ಅಂಡ್ ಕ್ವಶನ್ ಕೂಡ ತುಂಬಾ ಸಿಂಪಲ್ ಆಗಿದೆ. ಬಟ್ ಪೊಲಿಟಿಯಲ್ಲಿ ಇರುವಂತಹ ಲಕ್ಷ್ಮೀಕಾಂತ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಅನ್ನು ನೀವು ತಿಳ್ಕೊಂಡಿದ್ರೆ ಸಾಲದು, ಅದಕ್ಕೆ ನಿಮ್ಮ ನಾಲೆಡ್ಜ್ ಅನ್ನು ಅಪ್ಲೈ ಮಾಡಿದ್ರೆ ಮಾತ್ರ ಈ ಕ್ವಶನ್ ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. When did the British start acting as a territorial power in India? Because ನೀವೇನು ಮಾಡರ್ನ್ ಹಿಸ್ಟ್ರಿಯನ್ನ ಓದಿದಾಗ ನೀವೇನ್ ಅನ್ಕೊಳ್ತೀರಾ? 1757 ಬ್ಯಾಟಲ್ ಆಫ್ ಪ್ಲಾಸಿ ನಂತರ ಬ್ರಿಟಿಷ್ ಸ್ಟಾರ್ಟೆಡ್ ಆಕ್ಟಿಂಗ್ as territorial power in India ಅಂತ ಅನ್ಕೊಳ್ತೀರಾ. ಬಟ್ ವೆರಿ ಇಂಪಾರ್ಟೆಂಟ್, 1757 ಬ್ಯಾಟಲ್ ಆಫ್ ಪ್ಲಾಸಿ ಅಲ್ಲ. ನೆನ್ಪಿಟ್ಕೊಳ್ಳಿ, ಓನ್ಲಿ ಫ್ಯೂ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಬಿಕಾಸ್ 1600 AD ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಟ್ರೇಡಿಂಗ್ ಬಾಡಿಯಾಗಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ನಂತರ 1757 ಅಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿಯಲ್ಲಿ ಬ್ರಿಟಿಷರು ಭಾರತದ ರಾಜನ ವಿರುದ್ಧ ಗೆದ್ದರು ಕೂಡ, ಐ ರಿಪೀಟ್, ಭಾರತದ ರಾಜನ ವಿರುದ್ಧ ಗೆದ್ದರು ಕೂಡ ಯಾವುದೇ ಟೆರಿಟರೀಸ್ ಅನ್ನ ಪಡ್ಕೊಳ್ಳೋದಿಲ್ಲ. ಅಂದ್ರೆ ಯಾವುದೇ ಟೆರಿಟರಿಗಳಲ್ಲಿ ರೆವೆನ್ಯೂಗಳನ್ನ ಕಲೆಕ್ಟ್ ಮಾಡುವಂತಹ ಅಧಿಕಾರವನ್ನ ಪಡ್ಕೊಳ್ಳೋದಿಲ್ಲ, ಅಥವಾ ಸಿವಿಲ್ ಕೇಸಸ್ ಗಳನ್ನ ಡೀಲ್ ಮಾಡುವಂತಹ, ಸಿವಿಲ್ ಕೇಸಸ್ ಗಳಲ್ಲಿ ಜಡ್ಜ್ಮೆಂಟ್ ನೀಡುವಂತಹ ಅಧಿಕಾರವನ್ನ ಪಡ್ಕೊಳ್ಳೋದಿಲ್ಲ. ದೆನ್ 1764 ಅಲ್ಲಿ ಬ್ಯಾಟಲ್ ಆಫ್ ಬಕ್ಸರ್ ನಡೆಯುತ್ತೆ. ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲಿ ಸಿರಾಜುದ್ದೌಲಾ, ಸುಜಾವುದ್ದೌಲಾ ಅಂಡ್ ದೆನ್ ಶಾ ಆಲಂ II, ಮೊಘಲ್ ಎಂಪರರ್ ಶಾ ಆಲಂ II, 3 ಜನರನ್ನ ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲಿ ಸೋಲಿಸ್ತಾರೆ ಬ್ರಿಟಿಷರು. ಅಂಡ್ ವೆರಿ ಇಂಪಾರ್ಟೆಂಟ್, 1765 ಅಲ್ಲಿ ದಿವಾನಿ ರೈಟ್ಸ್ ಅನ್ನ ಪಡ್ಕೊಳ್ತಾರೆ ಬ್ರಿಟಿಷರು. ಬಿಹಾರ್, ಬೆಂಗಾಲ್, ಒರಿಸ್ಸಾ ಈ 3 ರೀಜನ್ ಅಲ್ಲಿ ದಿವಾನಿ ರೈಟ್ಸ್ ಅನ್ನ ಪಡ್ಕೊಳ್ತಾರೆ. ದಟ್ ಮೀನ್ಸ್ ರೆವೆನ್ಯೂ ಅನ್ನು ಕಲೆಕ್ಟ್ ಮಾಡುವುದಕ್ಕೆ. ಅಂಡ್ ಇದನ್ನ ಟೆರಿಟೋರಿಯಲ್ ಪವರ್ ಅಂತ ಕರಿತೀವಿ. ಬಿಕಾಸ್ ಈ 3 ರೀಜನ್ ಅಲ್ಲಿ ರೆವೆನ್ಯೂ ಅನ್ನು ಕಲೆಕ್ಟ್ ಮಾಡುವಂತ ಅಧಿಕಾರವನ್ನ ಪಡ್ಕೊಳ್ತಾರೆ. ಸೊ ವೆನ್ ಡಿಡ್ ದ ಬ್ರಿಟಿಷ್ ಸ್ಟಾರ್ಟ್ ಆಕ್ಟಿಂಗ್ ಆಸ್ ಎ ಟೆರಿಟೋರಿಯಲ್ ಪವರ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಯುವರ್ ಆನ್ಸರ್ ಶುಡ್ ಬಿ 1765. ಬಿಕಾಸ್ ದಿವಾನಿ ರೈಟ್ಸ್ ಅನ್ನ ಪಡ್ಕೊಂಡಿದ್ದು 1765 ಅಲ್ಲಿ. ಉಳಿದಿರುವಂತಹ ಇನ್ಸ್ಟಿಟ್ಯೂಟ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಅಂಡ್ ನೀವು ರಿಪೀಟೆಡ್ ಆಗಿ ರಿವೈಸ್ ಮಾಡಿದಾಗ ಮಾತ್ರ ಕ್ವಶನ್ಸ್ ಗಳನ್ನ, ಈ ರೀತಿಯಾದಂತಹ ಕ್ವಶನ್ ಗಳನ್ನ ನೀವು ಅಟೆಂಪ್ಟ್ ಮಾಡಬಹುದು. ಅಂಡ್ ಉಳಿದಿರುವಂತಹ ಇನ್ಸ್ಟಿಟ್ಯೂಟ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.